Hello students, namaskara. Welcome to Vedantu Karnataka students. Nanima master teacher Basavaraj Sir. Now this is a one short lecture on the chapter Human Reproduction. Students, matte helta ini, this video is very important. This session is very important for KCET ಮಕ್ಕಳಿಗೋಸ್ಕರ ಜೊತೆಗೆ ಸೆಕೆಂಡ್ PUC ಮಕ್ಕಳಿಗೋಸ್ಕರ. ಸ್ಟೂಡೆಂಟ್ಸ್ ಪ್ಲೀಸ್ ವಿಡಿಯೋನ ಎಂಡ್ ವರೆಗೂ ನೋಡಿ, ಯಾಕಂದ್ರೆ ವಿಡಿಯೋ ಮಧ್ಯದಲ್ಲಿ ಕೂಡ ನಾನು ಎಲ್ಲಾ ಕಡೆನೂ ಕೂಡ ಇಲ್ಲಿಂದ KCET ಕ್ವೆಶ್ಚನ್ ಬಂದಿದೆ, ಇಲ್ಲಿಂದ KCET ಕ್ವೆಶ್ಚನ್ ಬಂದಿದೆ, ಇಲ್ಲಿಂದ KCET ಕ್ವೆಶ್ಚನ್ ಬಂದಿದೆ ಅಂತ ಪಾಯಿಂಟ್ ಮಾಡ್ತಾನೆ ಇರ್ತೀನಿ. ಸೊ ಅದು ನೀವು ಕೇಳಿಸ್ಕೊತಾ ಇರಬೇಕು. ಸೊ ಎವ್ರಿ ಸಿಂಗಲ್ ಪಾಯಿಂಟ್ ಐ ಟೆಲ್ ಯು ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟೂಡೆಂಟ್ಸ್, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್, ನಿಮ್ಮ ಕಡೆಯಿಂದ ಒಂದ್ಸತಿ ಬೇಗ ಈ ಸೆಷನ್ ಒಂದ್ಸತಿ ಲೈಕ್ ಮಾಡ್ಬಿಡಿ, ಬಿಕಾಸ್ ದಿಸ್ ಎಂಟೈರ್ ವಿಡಿಯೋ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್. ಸೊ ನಿಮ್ಮ ಕಡೆಯಿಂದ ಒಂದು ಸ್ಮಾಲ್ ಲೈಕ್ ಮಾಡೋದು ನಿಮ್ಗೆ ಕಷ್ಟ ಅನ್ಸಲ್ಲ. ಆ ಜೊತೆಗೆ ನೀವು ಚಾನಲ್ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ ಸ್ಟೂಡೆಂಟ್ಸ್. ನಾವು ಫಸ್ಟ್ ಥಿಂಗ್ಸ್ ಫಸ್ಟ್ ಸ್ಟೂಡೆಂಟ್ಸ್, ರೀಪ್ರೊಡಕ್ಷನ್ ಅಂದ್ರೆ ಏನು? Reproduction is a biological process. So, it is a biological process in which one organism will give birth to one more organism. One dog will give birth to a puppy. A cat will give birth to a kitten. One cow will give birth to a calf. Illi notice ಮಾಡಬಹುದು, every single organism, the parent and the offspring, a magu ಇದೆಯಲ್ಲ, ಅದು same species ಆಗಿರುತ್ತೆ ಕೂಡ. So, reproduction is a biological process in which a organism give birth to a young one of similar kind. ಸೇಮ್ ಆಗಿರುತ್ತೆ. ಯಾವತ್ತೂ ಕೂಡ ನೇಚರ್ ಅಲ್ಲಿ ಒಂದು ಜಿರಾಫ್ ಬಂದ್ಬಿಟ್ಟು ಒಂದು ಹಿಪ್ಪೋಪೋಟಮಸ್ ನ ಮಗು ಕೊಡಕ್ಕಾಗಲ್ಲ, ಚಾನ್ಸೇ ಇಲ್ಲ ಆತರ, ಅನ್ಲೆಸ್ ಇಟ್ ಇಸ್ AI ವಿಡಿಯೋ, ಸರಿನಾ? ಸೊ ಜನರಲ್ ಆಗಿ ಆತರ ಆಗಲ್ಲ, ಸೇಮ್ ಕೈಂಡ್ ಮಾತ್ರ ಆಗುತ್ತೆ. ನಾವು ರೀಪ್ರೊಡಕ್ಷನ್ ಅಲ್ಲಿ ಎರಡು ತರ ಇದೆ, ನಿಮ್ಗೆ ಗೊತ್ತು. ಒನ್ ಇಸ್ ಕಾಲ್ಡ್ ಎಸ್ asexual reproduction, ಅದರ್ ಇಸ್ ಕಾಲ್ಡ್ ಎಸ್ sexual reproduction. ನಿಮ್ಗೆಲ್ಲರಿಗೂ ಗೊತ್ತು, asexual reproduction ಇಟ್ ಹ್ಯಾಪನ್ಸ್ ಇನ್ ಯೋರ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್. ಇದು ಆಮೇಲೆ ಲೋವರ್ ಫಾರ್ಮ್ಸ್ ಆಫ್ ಪ್ರೊಕ್ಯಾರಿಯೋಟ್ಸ್, ಲೋವರ್ ಫಾರ್ಮ್ಸ್ ಆಫ್ ಯೂಕ್ಯಾರಿಯೋಟ್ಸ್ ಅಲ್ಲಾಗುತ್ತೆ. ಇದು ಅಮೀಬಾ, ಪ್ಯಾರಾಮೀಸಿಯಂ ಅಲ್ಲೆಲ್ಲ ಆಗುತ್ತೆ. ಈ ಎಲ್ಲಾ asexual reproduction ಅಲ್ಲಿ there is only one parent involved, only one parent involved here. There is no fusion of gametes ಇಲ್ಲಿ. As a matter of fact, ತುಂಬಾ ಇದರಲ್ಲೆಲ್ಲ ಗ್ಯಾಮೆಟ್ ಫಾರ್ಮೇಶನ್ ಆಗಲ್ಲ. ಅದಾದ್ಮೇಲೆ ಇಲ್ಲಿ there is something called as clone formation. ಕ್ಲೋನ್ ಫಾರ್ಮೇಶನ್ ಅರ್ಥ ಏನು? ಅರ್ಥ ಏನಂತಂದ್ರೆ, ಪೇರೆಂಟ್ ಮತ್ತೆ ಆಫ್ ಸ್ಪ್ರಿಂಗು ನೋಡಕ್ ಒಂದೇ ತರ ಇರ್ತಾರೆ, ಡಿಕ್ಟೋ ಕಾಪಿ ಪೇಸ್ಟ್, ಅದು ಕ್ಲೋನ್ ಫಾರ್ಮೇಶನ್. ನಾವು ಇನ್ ದ ಕೇಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನೋಡಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಜನರಲ್ ಆಗಿ ದೇರ್ ಆರ್ ಟೂ ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್. ಬಟ್ ಯೂನಿಪ್ಯಾರೆಂಟಲ್ ಕೂಡ ಆಪ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹರ್ಮಾಫ್ರೋಡೈಟ್ಸ್, ಫಾರ್ ಎಕ್ಸಾಂಪಲ್ ಬೈಸೆಕ್ಷುವಲ್ ಫ್ಲವರು, ಅದು ಯೂನಿಪ್ಯಾರೆಂಟಲ್ ಆಗೋಗುತ್ತೆ. ಸೊ ಎರಡು ಕೂಡ ಕೇಸ್ ಆಗ್ಬೋದು. ಬಟ್ ದ ಡಿಫರೆನ್ಸ್ ಹಿಯರ್ ಇಸ್ ಇನ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ದೇರ್ ಇಸ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗ್ತಾ ಇದೆ. ಪ್ಲಾಂಟ್ಸ್ ಅಲ್ಲಿ ನೋಟಿಸ್ ಮಾಡ್ಬೋದು ನೀವು, ಪ್ಲಾಂಟ್ಸ್ ಅಲ್ಲೂ ಕೂಡ ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಸ್ಟೂಡೆಂಟ್ಸ್, ನೀವು ಆ ವಿಡಿಯೋ ನೋಡಿ ಚೆಕ್ ಮಾಡಿ ಒಂದ್ಸತಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಒನ್ ಶಾರ್ಟ್ ವಿಡಿಯೋ ಆಗಲಿ ಅಪ್ಲೋಡ್ ಆಗಿದೆ, ಪ್ಲೀಸ್ ಆ ವಿಡಿಯೋನ ಚೆಕ್ ಮಾಡೋದು ಮರಿಬೇಡಿ. ಓಕೆನಾ? ನಾವು ಸ್ಟೂಡೆಂಟ್ಸ್, ಇಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಜೆನೆಟಿಕಲಿ ಯುನೀಕ್ ಆರ್ಗ್ಯಾನಿಸಮ್ ಬರುತ್ತೆ ಇಲ್ಲಿ. ಎದರಲ್ಲಿ? ಇನ್ ದ ಕೇಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ. ವೈ? ಬಿಕಾಸ್ ಈ ಪ್ರಾಡಕ್ಟ್ ಇದೆಯಲ್ಲ, ಆಫ್ಸ್ಪ್ರಿಂಗ್, ಈ ಆಫ್ಸ್ಪ್ರಿಂಗು ರಿಸಲ್ಟ್ ಆಫ್ ಗ್ಯಾಮೆಟ್ ಫ್ಯೂಷನ್. ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್, ಈ ಮೇಲ್ ಗ್ಯಾಮೆಟ್ ಅಲ್ಲಿ ಬೇರೆ ತರ ವೇರಿಯೇಷನ್ಸ್ ಇದೆ, ಫಿಮೇಲ್ ಗ್ಯಾಮೆಟ್ ಅಲ್ಲಿ ಬೇರೆ ತರ ವೇರಿಯೇಷನ್ಸ್ ಇದೆ. ಸೊ ಎರಡು ಫ್ಯೂಸ್ ಆದಾಗ ಆ ಎರಡು ವೇರಿಯೇಷನ್ಸ್ ಜಾಯಿನ್ ಆಗ್ಬಿಟ್ಟು ವಿ ಗೆಟ್ ಅ ನ್ಯೂ ಆಫ್ಸ್ಪ್ರಿಂಗ್, ಅಂದ್ರೆ ನ್ಯೂ ಯೂನಿಕ್ ಆಫ್ಸ್ಪ್ರಿಂಗ್ ಬರುತ್ತೆ. ಓಕೆನಾ? ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ನಾವು ಈ ಚಾಪ್ಟರ್ ಅಲ್ಲಿ ವಿ ಹ್ಯಾವ್ ಅ ಲಾಟ್ ಆಫ್ ಟಾಪಿಕ್ಸ್ ಟು ಕವರ್. ತುಂಬಾ ಟಾಪಿಕ್ ಇದೆ ಕವರ್ ಮಾಡಕ್ಕೆ. ಫಾರ್ ಎಕ್ಸಾಂಪಲ್ ಗ್ಯಾಮೆಟೋಜೆನೆಸಿಸ್, ಇನ್ಸೆಮಿನೇಷನ್, ಫರ್ಟಿಲೈಸೇಷನ್, ಕ್ಲೀವೇಜ್, ಬ್ಲಾಸ್ಟೋಸಿಸ್ಟ್ ಫಾರ್ಮೇಶನ್, ಇಂಪ್ಲಾಂಟೇಷನ್, ಜೆಸ್ಟೇಷನ್, ಪಾರ್ಚುರೇಷನ್. ಸೊ ಒನ್ ಬೈ ಒನ್ ಕ್ವಿಕ್ ಆಗಿ ಎವ್ರಿ ಸಿಂಗಲ್ ಟಾಪಿಕ್ ನ ಕವರ್ ಮಾಡ್ತಾ ಬರೋದ ಸ್ಟೂಡೆಂಟ್ಸ್. ಎನರ್ಜಿ ಹೈ ಆಗಿರ್ಬೇಕು. ನೀವು ಸೆಷನ್ ನೋಡ್ಬೇಕಾದ್ರೆ ಅನ್ಸ್ಬೇಕು, ವಾವ್, ಕ್ರೇಜಿಯಾಗಿ ಎನರ್ಜಿ ಇದೆ, ಕ್ರೇಜಿ ನಾವು ಕಲಿಬಹುದು ಅಂತ ಈಗ. ಓಕೆ, ದ ಫಸ್ಟ್ ಥಿಂಗ್ ಇಸ್ ಸ್ಟೂಡೆಂಟ್ಸ್, ದ ಫಸ್ಟ್ ಥಿಂಗ್ ವಿಚ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ದ reproductive organs or reproductive system. ಫಾರ್ ಎಕ್ಸಾಂಪಲ್ ನಮ್ಮ ಮೇಲ್ಸ್ ಅನ್ಕೊಳ್ಳಿ, ಮೇಲ್ಸ್ ಅಲ್ಲಿ ದ reproductive system is located in the pelvic region. ನೋಡಿ, this is called as pelvic region. ಇದನ್ನ ನಾನೀಗ ಸಿಸ್ಟಮ್ ಅಂತ ಕರಿತಾ ಇದ್ದೀನಿ. ಐ ಕಾಲ್ ಇಟ್ ಆಸ್ ಸಿಸ್ಟಮ್. ಅರ್ಥ ಏನು? ದ ಮೀನಿಂಗ್ ಆಫ್ ಸಿಸ್ಟಮ್ ಇಸ್ ದಟ್ there are multiple different ಸ್ಟ್ರಕ್ಚರ್ಸ್ ಆರ್ ಇನ್ವಾಲ್ವ್ಡ್ ಹಿಯರ್. ಫಾರ್ ಎಕ್ಸಾಂಪಲ್ ಪ್ರೈಮರಿ ಸ್ಟ್ರಕ್ಚರ್ ಇರ್ಬೋದು,
ಡಕ್ಟ್ಸ್ ಇರ್ಬೋದು, ಗ್ಲ್ಯಾಂಡ್ಸ್ ಇರ್ಬೋದು. ಸೊ ಆಲ್ ಆಫ್ ದೆಮ್ ಆರ್ ಇನ್ವಾಲ್ವ್ಡ್ ಇನ್ ಅ ಸಿಸ್ಟಮ್. ಒಂದು ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ, ಬರೀ ಟೆಸ್ಟಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ಪೀನಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಇಟ್ ಇಸ್ ಅ ಸಿಸ್ಟಮ್. ಓಕೆನಾ? ಈ ಸಿಸ್ಟಮ್ ಅಲ್ಲಿ ದ ಪ್ರೈಮರಿ ಸೆಕ್ಸ್ ಆರ್ಗನ್ ಇಸ್ ಕಾಲ್ಡ್ ಎಸ್ ಟೆಸ್ಟಸ್. ಈಗ ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸ್, ಒಂದು ಪ್ರೈಮರಿ ಸೆಕ್ಸ್ ಆರ್ಗನ್, ವೈ ಇಸ್ ಇಟ್ ಕಾಲ್ಡ್ ಎಸ್ ಪ್ರೈಮರಿ ಸೆಕ್ಸ್ ಆರ್ಗನ್? ಅದಕ್ಕೆ ಎರಡು ಫಂಕ್ಷನ್ ಇದೆಯಾ? ಸ್ಪೆಸಿಫಿಕ್ ಆಗಿರೋ ಫಂಕ್ಷನ್ ಇದೆಯಾ? ಇದೆ. A primary sex organ should be able to do two things. ಎರಡು ಥಿಂಗ್ಸ್ ಮಾಡಲೇಬೇಕಿದು ಪ್ರೈಮರಿ ಸೆಕ್ಸ್ ಆರ್ಗನ್. ದ ಫಸ್ಟ್ ಥಿಂಗ್ ಇಸ್ ಪ್ರೊಡಕ್ಷನ್ ಆಫ್ ಗ್ಯಾಮೇಟ್ಸ್. ಗ್ಯಾಮೇಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು, ಆ ಜೊತೆಗೆ ಪ್ರೊಡಕ್ಷನ್ ಆಫ್ ಹಾರ್ಮೋನ್ಸ್. ಈ ಹಾರ್ಮೋನ್ಸ್ ಮತ್ತೆ ಗ್ಯಾಮೇಟ್ಸ್ ಪ್ರೊಡ್ಯೂಸ್ ಮಾಡಲೇಬೇಕು ದ ಪ್ರೈಮರಿ ಸೆಕ್ಸ್ ಆರ್ಗನ್. ನೋಡಿ, ಪ್ರೈಮರಿ ಸೆಕ್ಸ್ ಆರ್ಗನ್. ಅದು ಬಿಟ್ರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಆಕ್ಸರಿ ಡಕ್ಟ್ಸ್. ಬೇರೆ ಬೇರೆ ಡಕ್ಟ್ಸ್ ಇದೆ ಅಲ್ಲಿ. ಎಪಿಡೈಡಮಸ್, ವಾಸ್ ಡಿಫರೆನ್ಸ್, ಎಜಾಕ್ಯುಲೇಟರಿ ಡಕ್ಟ್, ಯುರೇಥ್ರಾ. ಸೊ ಬೇರೆ ಬೇರೆ ಡಕ್ಟ್ಸ್ ಬಂತಿಲ್ಲಿ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ, KCT ಎಕ್ಸಾಮ್ ಅಲ್ಲಿ ಇದೇ ಕೇಳೋದು ನಿಮ್ಗೆ. KCT ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನಿಮ್ಗೆ, ನಿಮ್ಗೆ 4 ಆಪ್ಷನ್ ಕೊಡ್ತಾರೆ. ಔಟ್ ಆಫ್ ದಿಸ್ ವಿಚ್ ಒನ್ ಇಸ್ ನಾಟ್ ಅ ಡಕ್ಟ್, ವಿಚ್ ಒನ್ ಇಸ್ ಪಾರ್ಟ್ ಆಫ್ ದ ಡಕ್ಟ್, ಅದ್ರ ಕ್ವಶನ್ ಕೇಳ್ಬಿಡ್ತಾರೆ ನಿಮ್ಗೆ KCT ಅಲ್ಲಿ. ಓಕೆನಾ? ಅದು ಬಿಟ್ರೆ ದರ್ ಇಸ್ ಗ್ಲ್ಯಾಂಡ್ಸ್. ಗ್ಲ್ಯಾಂಡ್ಸ್ ಮೇಲೂ ಕೂಡ ಕ್ವೆಶನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಇಲ್ಲಿ 3 ಗ್ಲ್ಯಾಂಡ್ ಇದೆ. ಸೆಮಿನಲ್ ವೆಸಿಕಲ್ ಏನಾಗಿದೆ? ಪೇರ್ ಆಗಿದೆ. ಪ್ರೋಸ್ಟೇಟ್ ಸಿಂಗಲ್ ಗ್ಲ್ಯಾಂಡ್ ಇದು. ಆಮೇಲೆ ಬಲ್ಬೋ ಯೂರಿಥ್ರಲ್ ಗ್ಲ್ಯಾಂಡ್ ಇಸ್ ಆಲ್ಸೋ ಪೇರ್ಡ್. ಸೊ ಈ ನಂಬರ್ ಕೇಳ್ತಾರೆ ನಿಮ್ಗೆ. ಸೆಮಿನಲ್ ವೆಸಿಕಲ್ 2 ಇರುತ್ತೆ, ಬಲ್ಬೋ ಯೂರಿಥ್ರಲ್ 2 ಇರುತ್ತೆ, ಬಟ್ ಪ್ರೋಸ್ಟೇಟ್ ಒಂದೇ ಇರುತ್ತೆ ಪ್ರೋಸ್ಟೇಟ್. ಸೊ ಇದು ಕೂಡ ನಿಮ್ದು KCT ಎಕ್ಸಾಮ್ ಅಲ್ಲಿ ಕೇಳ್ಬೋದು ಇದನ್ನ. ಇದೆಲ್ಲಾ ಬಿಟ್ಟಾದ್ಮೇಲೆ there is external genitalia that is called as penis, the external genitalia. So all of this come under the male reproductive system. ಈ ಸಿಸ್ಟಮ್ ಅಲ್ಲಿ ಎಲ್ಲಾ ಬೇರೆ ಬೇರೆ ಪಾರ್ಟ್ಸ್ ಕೂಡ ಬರುತ್ತೆ. ಓಕೆನಾ? ನೌ ಲೆಟ್ಸ್ ಟಾಕ್ ಅಬೌಟ್ ಸ್ಟೂಡೆಂಟ್ಸ್ the location of the primary structure. The primary structure is called as testis. There is a pair of testes. ಎರಡು ಇರುತ್ತೆ testes. ಓಕೆನಾ? Now both of these testes are located outside the body, outside the abdominal cavity. at abdominal cavity ಇತ್ತಲ್ಲ ಇಲ್ಲಿ, ಇದು abdominal ಇದೆಯಲ್ಲ ಏರಿಯಾ, ಇದರಿಂದ ಸ್ವಲ್ಪ ಆಚೆ ಬಂದಿರುತ್ತೆ. ಆಚೆ ಬಂದ್ಬಿಟ್ಟು ಇಟ್ ಇಸ್ ಪ್ರೆಸೆಂಟ್ ಇನ್ ಅ ಪೌಚ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಎಸ್ ಸ್ಕ್ರೋಟಮ್ ಅಂತ. ನೋಡಿ ಇಲ್ಲಿ, ಇಟ್ ಇಸ್ ಪ್ರೆಸೆಂಟ್ ಇನ್ ಅ ಪೌಚ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಎಸ್ ಸ್ಕ್ರೋಟಮ್. ಯಾಕೆ? ಇದು ಕೂಡ KCT ಕ್ವೆಶನ್, PUC ಬೋರ್ಡ್ ಎಕ್ಸಾಮ್ ಕ್ವೆಶನ್ ಇದು. ವೈ ಇಸ್ ಟೆಸ್ಟಸ್ ಔಟ್ಸೈಡ್ ದ ಬಾಡಿ ಇನ್ ವಿಚ್ ಸ್ಟ್ರಕ್ಚರ್? ಸೊ ಆನ್ಸರ್ ಏನು? ಇಟ್ ಇಸ್ ಪ್ರೆಸೆಂಟ್ ಇನ್ ಸ್ಕ್ರೋಟಮ್. ವೈ? ಬಿಕಾಸ್ ಸ್ಟೂಡೆಂಟ್ಸ್, ಯಾಕಂದ್ರೆ ಈ ಆಚೆ ಇರೋದಕ್ಕೆ ಏನಾಗುತ್ತೆ, ಇಟ್ ರಿಮೇನ್ಸ್ ಕನೆಕ್ಟೆಡ್ ದ ಪೆಲ್ವಿಕ್ ಕ್ಯಾವಿಟಿ. ಈ ಆಚೆ ಜಾಗ ಇದೆಯಲ್ಲ, ಹಿಯರ್ 2 to 2.5 ಡಿಗ್ರೀಸ್ ಲೋವರ್ ದೆನ್ ದ ಬಾಡಿ ಟೆಂಪರೇಚರ್ ಇರುತ್ತೆ ಇಲ್ಲಿ. ಸೊ ಈ ಆಚೆ ಪಾರ್ಟ್ ಅಲ್ಲಿ ಟೆಂಪರೇಚರ್ ಸ್ವಲ್ಪ ಕಮ್ಮಿ ಇರುತ್ತೆ. ಈ ಕಮ್ಮಿ ಆಗ್ಬೇಕು, ದಿಸ್ ಲೋ ಟೆಂಪರೇಚರ್ ಇಸ್ ನೀಡೆಡ್ ಫಾರ್, ಈ ಲೋ ಟೆಂಪರೇಚರ್ ಇಸ್ ನೀಡೆಡ್ ಫಾರ್ ಸ್ಪರ್ಮ್ ಫಾರ್ಮೇಶನ್. ಸ್ಪರ್ಮ್ ಫಾರ್ಮೇಶನ್ ಗೆ ಬೇಕಾಗುತ್ತೆ. ಆರ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಸ್ಪರ್ಮ್ಯಾಟೋಜೆನೆಸಿಸ್. ಈ ಸ್ಪರ್ಮ್ಯಾಟೋಜೆನೆಸಿಸ್ ಆಗಬೇಕಂದ್ರೆ ಟೆಂಪರೇಚರ್ ಕಮ್ಮಿ ಇರಬೇಕು ಬಾಡಿ ಟೆಂಪರೇಚರ್. ನೆನಪಿರ್ಲಿ ಇಷ್ಟು ಸಾಕಾ? ಎಷ್ಟು ನೆನಪಿರ್ಲಿ ಸ್ಟೂಡೆಂಟ್ಸ್? ನೆಕ್ಸ್ಟ್ ಟೆಸ್ಟಿಸ್ ಬಗ್ಗೆ ಮಾತಾಡೋದ. ಟೆಸ್ಟಿಸ್, this is a structure called testis. It is in a pouch like structure called as scrotum. Testis is paired. ಈ testis is the primary sex organ. ಈ primary sex organ ಅಲ್ಲಿ it can produce hormones, it can produce something called as gametes. ನೆನಪಿರ್ಲಿ. ಪ್ರೊಡಕ್ಷನ್ ಆಫ್ ಸ್ಪರ್ಮ್, ಇದೇನಿದು ಗ್ಯಾಮೇಟ್ಸ್ ಆಯ್ತಿದು. These are the gametes. And secretion of androgen, the male sex hormone, which is a type of testosterone. That is the hormone production. Okay na? The testis is covered by a dense covering irutte for protection purposes. Now students, this is the entire testis. Now students, what is present inside a testis? So one testis ಒಳಗಡೆ ಏನಿದೆ? So let's take one testis here. One testis ಒಳಗಡೆ ಏನಿದೆ? Inside one testis there are something called as 250 compartments. ಈ ತರ ನೋಡಿ ಇಲ್ಲಿ, ಈ ತರ 250 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. 250 ಕಂಪಾರ್ಟ್ಮೆಂಟ್ಸ್, 250 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಈ 250 ಕಂಪಾರ್ಟ್ಮೆಂಟ್ಸ್ ನ ನಾವು ಕರಿತೀವಿ ಟೆಸ್ಟಿಕ್ಯುಲರ್ ಲೋಬ್ಯೂಲ್ ಅಂತ. ಏನಂತ ಕರಿತೀವಿ ನಾವಿದನ್ನ? ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್. ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ನ ಕರಿತೀವಿ. ಸೊ ಒನ್ ಟೆಸ್ಟಿಸ್ ಒಳಗಡೆ, inside one testis there are around 250 compartments, and we call these compartments as testicular lobules. So can anyone tell me, students, pause ಮಾಡಿ ಆನ್ಸರ್ ಮಾಡಿ ಟ್ರೈ ಮಾಡಿ,
How many testicular lobules are generally present in a male? Answer ಹೇಳಿ ಸ್ಟೂಡೆಂಟ್ಸ್. ಒಂದರಲ್ಲಿ 250 ಅಂದ್ರೆ ಎರಡರಲ್ಲಿ 500 ಹೇಳ್ತೀರಾ. ನಾವು ಈಗ ಈ ಕಂಪಾರ್ಟ್ಮೆಂಟ್ಸ್ ಇದೆಯಲ್ಲ 250 ಕಂಪಾರ್ಟ್ಮೆಂಟ್ಸ್, ಒಂದು ಕಂಪಾರ್ಟ್ಮೆಂಟ್ ಒಳಗಡೆ ಏನಿದೆ ಈಗ ನೋಡಿ, ಇದು ಒಂದು ಕಂಪಾರ್ಟ್ಮೆಂಟ್, ಒಂದು ಕಂಪಾರ್ಟ್ಮೆಂಟ್, ಒಂದು ಕಂಪಾರ್ಟ್ಮೆಂಟ್. ಈ ಕಂಪಾರ್ಟ್ಮೆಂಟ್ ಒಳಗಡೆ ಏನಿದೆ ಈಗ, ವಾಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ಅ ಕಂಪಾರ್ಟ್ಮೆಂಟ್, ಅದು ಇಂಪಾರ್ಟೆಂಟ್. ಈಗ ನಾವು ಇನ್ಸೈಡ್ ಒನ್ ಕಂಪಾರ್ಟ್ಮೆಂಟ್, what do we have? ಒಂದು ಕಂಪಾರ್ಟ್ಮೆಂಟ್ ಒಳಗಡೆ ಏನಿದೆ, there is something called as seminiferous tubule. There is something called as what students? 1 2 3, ಒಂದರಿಂದ 3 seminiferous tubules. Students ಬೇರೆ ಕಲರ್, ಇದೇ ಕಲರ್ ಯೂಸ್ ಮಾಡೋದ, ಸೇಮ್ ಕಲರ್ ಯೂಸ್ ಮಾಡೋದ. 1 2 3 seminiferous tubules. So one testis ಒಳಗಡೆ 250 ಕಂಪಾರ್ಟ್ಮೆಂಟ್ಸ್ ಕಾಲ್ಡ್ as testicular lobules. ಈ testicular lobules ಒಳಗಡೆ ಏನಿದೆ, 1 2 3 highly coiled structure, 1 2 3 highly coiled structure called as seminiferous tubules. ಅದು ಒಳಗಡೆ ಇದೆ. So this is the most important information for you. ಈ ಇನ್ಫಾರ್ಮೇಶನ್ ನಿಮ್ದು KCET ಎಕ್ಸಾಮ್ ಅಲ್ಲೂ ಕೂಡ ಕೇಳ್ತಾರೆ. KCET ಎಕ್ಸಾಮ್ ಅಲ್ಲೂ ಕೂಡ ಈ ಇನ್ಫಾರ್ಮೇಶನ್ ಕೇಳ್ತಾರೆ. ಸರಿನಾ? ಕ್ಲಿಯರ್ ಆಗುತ್ತೆ. ಓಕೆ ನಾವು ನೋಡಿ, ಇದು ಒಂದು ಕ್ರಾಸ್ ಸೆಕ್ಷನ್ ಕೂಡ. ಇನ್ ದಿಸ್ ಕ್ರಾಸ್ ಸೆಕ್ಷನ್ ಯು ಕ್ಯಾನ್ ಫೈಂಡ್ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್. ನೋಡಿ, ಸೆಮಿನಿಫರಸ್ ಟ್ಯೂಬ್ಯೂಲ್ ಕಂಪಾರ್ಟ್ಮೆಂಟ್ಸ್ ಇದೆಯಾ? ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ದೇರ್ ಆರ್ ಮಲ್ಟಿಪಲ್ ಕಂಪಾರ್ಟ್ಮೆಂಟ್ಸ್ ದೇರ್. ಆ ಕಂಪಾರ್ಟ್ಮೆಂಟ್ ಒಳಗಡೆ ನೋಡಕ್ ಹೋದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ as ಸೆಮಿನಿಫರಸ್ ಟ್ಯೂಬ್ಯೂಲ್. ನೆನಪಿರ್ಲಿ ಇದು, ಓಕೆನಾ? ನೆನಪಿರ್ಲಿ ಸ್ಟೂಡೆಂಟ್ಸ್. Now is there 250 compartments called testicular lobules. Each lobule contains 1 2 3 highly coiled structure called as seminiferous tubule. ಈಗ now students, now ಈಗ ಈ seminiferous tubule ಒಳಗಡೆ ಏನಿದೆ? ಫಸ್ಟ್ ಟೆಸ್ಟಿಸ್, ಆಮೇಲೆ ಟೆಸ್ಟಿಕ್ಯುಲರ್ ಲಾಬ್ಯೂಲ್, ಆಮೇಲೆ seminiferous tubule. ಈ seminiferous tubule ಒಳಗಡೆ ಏನಿದೆ ಸ್ಟೂಡೆಂಟ್ಸ್? ಈಗ ಒಂದು seminiferous tubule ಇದು. ಒಂದು seminiferous tubule ಒಳಗಡೆ ನೋಡಿದ್ರೆ ಎರಡು ತರ ಸೆಲ್ ಇರುತ್ತೆ. seminiferous tubule ಒಳಗಡೆ ಎರಡು ತರ ಸೆಲ್ ಇರುತ್ತೆ ಒಳಗಡೆ. One is called as Sertoli cell, also called as nurse cell. The second cell is called as male germ cell, also called as spermatogonia. So inside the seminiferous tubule, ಏನಿದು? Inside a seminiferous tubule, ಒಂದು seminiferous tubule ಒಳಗಡೆ there is something called as Sertoli cell or nurse cell, male germ cell or spermatogonia ಒಳಗಡೆ ಇರುತ್ತೆ. Now ಇದರ ಹೆಸರು nurse cell. So what do you think it can do? ಏನ್ ಮಾಡತ್ತದು? So if it is a nurse cell, obviously it can provide nutrition, right? So it provides nutrition. ಜೊತೆಗೆ it also helps in spermiogenesis. Students, difference ನೆನಪಿರಲಿ. I am telling you spermiogenesis. Spermato ಅಲ್ಲ ಇದು, ಎಂದು spermiogenesis. ನಿಮಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಅಂತ ಚಿಂತೆ ಮಾಡಬೇಡಿ, ನಾನು ನಿಮಗೆ ಮುಂದೆ ಹೇಳ್ಕೊಡ್ತೀನಿ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಪರ್ಮ್ಯಾಟೋ ಮತ್ತೆ ಸ್ಪರ್ಮಿಯೋಜೆನೆಸಿಸ್, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ನಾವು ನೆಕ್ಸ್ಟ್ ಕಾನ್ಸೆಪ್ಟ್. ನಾವು ದಿ ಮೇಲ್ ಜರ್ಮ್ ಸೆಲ್ ಇದೆಯಲ್ಲ, ದಿಸ್ ಮೇಲ್ ಜರ್ಮ್ ಸೆಲ್ ಆಲ್ಸೋ ಕಾಲ್ಡ್ as spermatogonia is diploid in nature. ಡಿಪ್ಲಾಯ್ಡ್ ಆಯ್ತಾ? ಇದು ಡಿಪ್ಲಾಯ್ಡ್ ಆಯ್ತು. Now this diploid cell undergoes meiosis to form sperm. Produce ಮಾಡತ್ತಿದ್ದು. So if I ask you a question, where are sperm produced? The answer should be the sperms are produced inside the seminiferous tubule. A seminiferous tubule ಒಳಗಡೆನೆ ಈ sperm formation ಆಗೋದು, where a male germ cell also called as spermatogonia undergoes meiosis to produce the sperm. ಈ sperm ಗೆ ಇನ್ನೊಂದು ಹೆಸರಿದೆ, ಏನದು? ಸ್ಪರ್ಮ್ಯಾಟೋಜೋವಾ. ಆನಿಮಲ್ ತಾನೆ, ಚಿಕ್ಕ ಚಿಕ್ಕ ಆನಿಮಲ್ಸ್ ಇರುತ್ತೆ, ಚಿಕ್ಕ ಟ್ಯಾಡ್ಪೋಲ್ಸ್ ಇರುತ್ತೆ, ಸ್ಪರ್ಮ್ಯಾಟೋಜೋವಾ ಅಂತ ಕೂಡ ಕರೀತಾರೆ ಇದನ್ನ. ಓಕೆನಾ? ನೌ ದಿಸ್ ಇಸ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್. ಈ ತರ ತುಂಬಾ ಕಡೆ ಈ ತರ ಬೇರೆ ಬೇರೆ ತರದ್ದು ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇರುತ್ತೆ, ತುಂಬಾ ಇರುತ್ತೆ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್. ಈಗ ಒಂದ್ ಸೆಮಿನಿಫರಸ್ ಟ್ಯೂಬ್ಯೂಲ್, ಇನ್ನೊಂದು ಸೆಮಿನಿಫರಸ್ ಟ್ಯೂಬ್ಯೂಲ್, ಇನ್ನೊಂದು ಸೆಮಿನಿಫರಸ್ ಟ್ಯೂಬ್ಯೂಲ್. ಈ ಎಲ್ಲಾ ಸೆಮಿನಿಫರಸ್ ಟ್ಯೂಬ್ಯೂಲ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇದೆಯಾ? ಸ್ವಲ್ಪ ಮೆಟ್ರಿಕ್ಸ್ ತರ ಗ್ಯಾಪ್ ಇದೆಯಾ? ಅಲ್ಲಿ ಗ್ಯಾಪ್ ಇದೆ. That gap is called as interstitial space. You know, it is called as interstitial space. Space ಅಂದ್ರೆ ಜಾಗ. ಈ interstitial space ಅಲ್ಲಿ there is a interstitial cell ಅಂತ ಇದೆ ಅಲ್ಲಿ.
ಸೊ ಈ ಗ್ಯಾಪ್ಸ್ ಇದೆಯಲ್ಲ, ಈ ಗ್ಯಾಪ್ಸ್ ಒಳಗಡೆ there are small cells here, small cells in this gap. They are called as interstitial cell, also called as Leydig cell. Leydig cell. And the Leydig cell function gotta, the function of Leydig cell is to produce the hormone androgen. So ಅಬ್ಬಬ್ಬ ಅಂದ್ರೆ ಈಗ ಆ ಪ್ರೈಮರಿ ಫಂಕ್ಷನ್ ಬಗ್ಗೆ ಹೇಳಿದ್ರೆ ನೆನಪಿದೆ ನಿಮ್ಗೆ ಇಲ್ಲಿ. ಹಿಯರ್ ಐ ಸ್ಪೋಕ್ ಅಬೌಟ್, ಇಲ್ಲ ನಾನಿಲ್ಲ ಆಗಲಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ನಿಮ್ಗೆ ನಾನು, a testis is a primary sex organ because it should be able to produce gametes and hormones. And hormones ಎರಡು ಆಗಬೇಕು. ಎರಡು ಆಯ್ತಾ ಈಗ ನೋಡಿ ಇಲ್ಲಿ. ಸೊ ಇಫ್ ಯು ಲುಕ್ ಇನ್ಸೈಡ್ ಅ ಟೆಸ್ಟಿಸ್ ಇನ್ ದ seminiferous tubule, ಇಲ್ಲಿ ಗ್ಯಾಮೇಟ್ ಫಾರ್ಮೇಶನ್ ಆಗ್ತಾ ಇದೆಯಾ? ಆಗ್ತಾ ಇದೆ. ಇಲ್ಲಿ ಹಾರ್ಮೋನ್ ಪ್ರೊಡಕ್ಷನ್ ಆಗ್ತಿದ್ಯಾ? ಆಗ್ತಾ ಇದೆ. ಸೊ ಅಪ್ರೂವ್ಡ್. ದಿಸ್ ಇಸ್ ದ ಪ್ರೈಮರಿ ಸೆಕ್ಸ್ ಆರ್ಗನ್. ಡನ್ ಸ್ಟೂಡೆಂಟ್ಸ್, ಅಲ್ಲಿಗೆ ಡನ್ ಸ್ಟೂಡೆಂಟ್ಸ್, ಡನ್. ನೋಡಿ ಈ ತರ ಇರುತ್ತೆ, ಎಷ್ಟೊಂದು ಸೆಮಿನಿಫರಸ್ ಟ್ಯೂಬ್ಯೂಲ್ಸ್, ಎಷ್ಟೊಂದು ಬೇರೆ ಬೇರೆ ತರದ್ದು ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇರುತ್ತೀರ. ಇದು ನಿಮ್ದು NCERT ಡಯಾಗ್ರಾಮ್ ನೋಡಿ, NCERT ಡಯಾಗ್ರಾಮ್ ಇದು. ಎಷ್ಟೊಂದು ಬೇರೆ ಬೇರೆ ತರದ್ದು ಸೆಮಿನಿಫರಸ್ ಟ್ಯೂಬ್ಯೂಲ್. ಇಲ್ಲಿ ಜಾಗ ಇದೆ ನೋಡಿ, ಈ ಜಾಗ ಇದೆಯಲ್ಲ, ಈ ಜಾಗದಲ್ಲಿ there is blood vessels, WBC, ಆಮೇಲೆ interstitial cell, also called as what students? It is also called as what? Leydig cell. Leydig cell ಅಂತ ಕೂಡ ನಾವು ಇದನ್ನ ಕರಿತೀವಿ. Leydig cell ಅಂತ ಕೂಡ ಕರಿತೀವಿ. That cells are present here. ನೋಡಿ. Spermatozoa is a sperm. Spermatogonia is the male germ cell. Sertoli cell is the nurse cell. ಎಲ್ಲ ಇರುತ್ತೆ ಇಲ್ಲಿ. Cross section view ಅಲ್ಲಿ ನೋಡಿದ್ರಿ ಸ್ಟೂಡೆಂಟ್ಸ್. Now, this is the male reproductive system. ಇದು ಪಾರ್ಟ್ ಅಲ್ಲ, ಸಿಸ್ಟಮ್ ಇದು, ಸಿಸ್ಟಮ್. ಯಾಕಂದ್ರೆ there is primary sex organ, external genitalia, ಬೇರೆ ಬೇರೆ ಗ್ಲ್ಯಾಂಡ್ಸ್, ಡಕ್ಟ್ಸ್ ಎಲ್ಲ ಇದೆ ಇಲ್ಲಿ. ಸೊ we will go further and we'll have a better image later on. ಬನ್ನಿ ಈಗ ನಾವು we will now talk about the secondary sex organs. ಪ್ರೈಮರಿ ಆಯ್ತಾ? ಪ್ರೈಮರಿ ಮುಗೀತು. Now we talk about secondary sex organs. Secondary sex organs ಅಲ್ಲಿ ಮೂರು ಮೇನ್ ಪಾರ್ಟ್ಸ್ ಇದೆ. ಎಕ್ಸ್ಟರ್ನಲ್ ಜೆನಿಟೇಲಿಯಾ, ಪೀನಸ್, ಗ್ಲ್ಯಾಂಡ್ಸ್ ಅಂಡ್ ಡಕ್ಟ್ಸ್. ಬನ್ನಿ ನೋಡೋದು. Here are all the different types of ducts involved and glands involved. Okay na? Epididymis, vas deferens, ejaculate ducto. ಈ ಮೂರು ಡಕ್ಟ್ಸ್ ಇಲ್ಲಿ ರೀಟೆಡ್ ಟೆಸ್ಟಸ್ ಮಿಸ್ಸಿಂಗ್ ಇದೆ, ಬಟ್ ನಿಮ್ಗೆ ಆಮೇಲೆ ತೋರಿಸ್ತೀನಿ ಅದನ್ನ. ಓಕೆನಾ? ಅದಾದ್ಮೇಲೆ ಸಮಾನಲ್ ವೆಸಿಕಲ್, ಪ್ರೋಸ್ಟೇಟು, ಕೌಪರ್ ಗ್ಲ್ಯಾಂಡ. ಏನ್ ಸರ್ ಇದು ಕೌಪರ್ ಗ್ಲ್ಯಾಂಡ್ ಅಂದ್ರೆ ಏನು? ನೆನಪಿರ್ಲಿ, ಕೌಪರ್ ಗ್ಲ್ಯಾಂಡ್ ಇಸ್ ನಥಿಂಗ್ ಬಟ್ ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್. ಅದಕ್ಕೆ ಸೇಮ್ ನೇಮ್ ಇದೆ, ಎರಡು ನೇಮ್ ಸೇಮ್ ಯಾವುದು, ಕೌಪರ್ ಗ್ಲ್ಯಾಂಡ್ ಕೂಡ ಅಂತ ಕರಿತೀವಿ ನಾವು ಅದನ್ನ. ಸೊ ಬೇರೆ ಬೇರೆ. ಬಟ್ ವಾಟ್ ಇಸ್ ದ ಫಂಕ್ಷನ್ ಆಫ್ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್? ನೋಡಿ, ಪ್ರೈಮರಿ ಫಂಕ್ಷನ್ ಏನಿತ್ತು? ಹಾರ್ಮೋನ್, ಗ್ಯಾಮೆಟ್ ಪ್ರೊಡಕ್ಷನ್. ಸೆಕೆಂಡರಿ ಫಂಕ್ಷನ್ ಏನು? ದೀಸ್ ಹೆಲ್ಪ್ ಇನ್ ಟ್ರಾನ್ಸ್ಪೋರ್ಟೇಷನ್, ಮೆಚುರೇಷನ್ ಅಂಡ್ ಸ್ಟೋರೇಜ್ ಆಫ್ ಗ್ಯಾಮೆಟ್ಸ್. ಸೊ ಇವರು ಡೈರೆಕ್ಟ್ ಆಗಿ ಗ್ಯಾಮೆಟ್ಸ್ ಆರ್ ಫಾರ್ಮೇಶನ್ ಇನ್ವಾಲ್ವ್ ಆಗಿರಲ್ಲ. their main role is in transportation of gametes, storage of gametes, maturation of gametes. ಇಲ್ಲಿ ಎಪಿಡೈಡಮಸ್ ಇದೆಯಲ್ಲ, ಓಕೆ, ದಿಸ್ ಎಪಿಡೈಡಮಸ್, ಇದೇ ಎಪಿಡೈಡಮಸ್ ಅಲ್ಲಿ ಸ್ಪರ್ಮ್ಸ್ ಮೆಚೂರ್ ಆಗುತ್ತೆ ಫುಲ್ ಆಕ್ಚುಲಿ. ಸೊ ಮೆಚುರೇಷನ್ ಕೂಡ ಇಲ್ಲೇ ಆಗೋದು ಸ್ಪರ್ಮ್ಸ್ದು. ಓಕೆನಾ? Now, this is the diagram which you need to learn right now. This is the diagram which you need to learn and understand right now. ಒಂದು 5 ನಿಮಿಷದಲ್ಲಿ ಈ ಡಯಾಗ್ರಾಮ್ ನ ಫುಲ್ ಬಿಳಿಸಿ ಹೇಳ್ಬಿಡ್ತೀನಿ ನಿಮಗೆ. ಫುಲ್ ಒಂಥರ ಎವ್ರಿ ಸಿಂಗಲ್ ಪಾರ್ಟ್ ನಿಮ್ಗೆ ಗೊತ್ತಿರುತ್ತೆ ಆಮೇಲೆ. ನೋಡಿ, ಫಾರ್ ಎಕ್ಸಾಂಪಲ್, ಫಸ್ಟ್ ಥಿಂಗ್ ಫಸ್ಟ್, ದಿಸ್ ಇಸ್ ದ ಟೆಸ್ಟಿಸ್ ಇಸ್ ದ ಪ್ರೈಮರಿ ಸೆಕ್ಸ್ ಆರ್ಗನ್. ಇದು ಎಸ್ ಸರ್, ಟೆಸ್ಟಿಸ್ ಇಸ್ ದ ಪ್ರೈಮರಿ ಸೆಕ್ಸ್ ಆರ್ಗನ್. ಎಸ್, ಡನ್ ಸ್ಟೂಡೆಂಟ್ಸ್, ಪ್ರೈಮರಿ ಸೆಕ್ಸ್ ಆರ್ಗನ್ ಡನ್. ನೆಕ್ಸ್ಟ್, this is called as one. Inside the testis there are around 250 compartments called as testicular lobules. ಈ ಟೆಸ್ಟಿಕ್ಯುಲರ್ lobules ಒಳಗಡೆ ಏನಿದೆ? ಒಳಗಡೆ seminiferous tubule ಇದೆ. Inside we have the seminiferous tubule ಇದೆ ಒಳಗಡೆ. ಓಕೆನಾ? ಎಷ್ಟು? 1 2 3 ಅಷ್ಟೇ, 1 2 3 ಇರುತ್ತೆ. ಈ seminiferous tubule ಒಳಗಡೆ ಏನಾಗ್ತಾ ಇದೆ? ಈ seminiferous tubule ಒಳಗಡೆ, ರೈಟ್, ಇದ್ರ ಒಳಗಡೆ there is sperm formation. Okay, ಇಲ್ಲಿ sperm formation ಆಯ್ತಾ? sperm formation ಆಯ್ತು. ಈಗ sperm formation ಆದ್ಮೇಲೆ this sperm has to be transported out of testis ಇಂದ ಆಚೆ ಹೋಗ್ಬೇಕಿದೀಗ. and the first duct here is called as retate testis. Here is the first duct here called as retate testis. ಅದಾದ್ಮೇಲೆ ಸೆಕೆಂಡ್ ಇಸ್ ಕಾಲ್ಡ್ ಆಸ್ ವಾಸಾ ಎಫ್ರೆನ್ಶಿಯಾ ಅಂತ ಬರುತ್ತೆ. ಥರ್ಡ್ ಇಸ್ ಕಾಲ್ಡ್ ಆಸ್ ಎಪಿಡೈಡಮಸ್.
fourth is called as vas deferens. ಅದಾದ್ಮೇಲೆ ಹಿಯರ್ ಇಲ್ಲಿ ನಿಮಗೆ ಡಯಾಗ್ರಾಮ್ ಅಲ್ಲಿ ಕೊಟ್ಟಿಲ್ಲ, ಬಟ್ right here there is something called as ejaculatory duct ಅಂತ ಇರುತ್ತೆ ಇಲ್ಲಿ. That is the fifth one. So ಈ ಫ್ಲೋ ಇದೆಯಲ್ಲ 1 2 3 4 5, ಪ್ಲೀಸ್ ಈ ಫ್ಲೋ ನೆನಪಿಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಫ್ಲೋ ಇದು. ಎಕ್ಸಾಮ್ ಅಲ್ಲಿ KCT ಎಕ್ಸಾಮಿನೇಷನ್ ಅಲ್ಲಿ ಇದನ್ನ ಕೇಳ್ತಾರೆ. ಸೊ KCT ಅಲ್ಲಿ ಇದನ್ನ ಕೇಳ್ತಾರೆ, ಇದನ್ನ KCT ಅಲ್ಲಿ ನೋಡಿ, ಇದು ಫುಲ್ ಫ್ಲೋ ಕೇಳ್ತಾರೆ. ನಾವು ಸ್ಟೂಡೆಂಟ್ಸ್ ಲೆಟ್ಸ್ ಸೇ ಈಗ ವಾಸ್ ಡಿಫರೆನ್ಸ್ ನ ಮೇಲೆ ಬಂತು. ಈಗ ನೀವು ನೋಟಿಸ್ ಮಾಡಬಹುದು ಈ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಅಲ್ಲಿ ಇಲ್ಲಿ ಈಗ ಎರಡು ಡಕ್ಟ್ಸ್ ಇದರ ಜಾಯಿನ್ ಆಗ್ತಾ ಇದೆ. ಒಂದು ಡಕ್ಟ್ ಮೇಲಿಂದ ಬರ್ತಾ ಇದೆ, ಒಂದು ಡಕ್ಟ್ ಸೈಡ್ ಇಂದ ಬರ್ತಾ ಇದೆ. ಸೊ ಎರಡು ಡಕ್ಟ್ಸ್ ಕೂಡ ಇಲ್ಲಿ ಜಾಯಿನ್ ಆಗ್ತಾ ಇದೆ. ಇಲ್ಲಿ ಒಂದು ಡಕ್ಟ್ ಎಲ್ಲಿಂದ ಬಂತು, ಒಂದು ಡಕ್ಟ್ ಈಗ ಮೇಲಿಂದ ಬಂತಿದ್ದು, ದಿಸ್ ಡಕ್ಟ್ ಇದು ಮೇಲಿಂದ ಬಂತಿದ್ದು, ಓಕೆನಾ. ಇದೇ ಪಾಯಿಂಟ್ ಅಲ್ಲಿ ನೋಟಿಸ್ ಮಾಡಿದ್ರೆ ದೇರ್ ಇಸ್ ಒನ್ ಮೋರ್ ಡಕ್ಟ್ ಫ್ರಮ್ ದಿಸ್ ರೀಜನ್ ಹಿಯರ್. ನೋಡಿ ಈ ರೀಜನ್ ಇನ್ನೊಂದು ಡಕ್ಟ್ ಬರ್ತಾ ಇದೆ ಇನ್ನೊಂದು ರೀಜನ್ ಇಂದ. Now what is this region, students? What is this region right now? This right here is the gland here. ಯಾವ gland, students? ಇದು seminal vesicle gland, the first gland here, the first gland called as seminal vesicle. So ಈ seminal vesicle gland ಮತ್ತೆ ಈ ಮೇಲಿಂದ ಬರ್ತಿರೋ ವಾಸ್ ಡಿಫರೆನ್ಸ್ ಎರಡು ಕೂಡ ಇಲ್ಲಿ ಜಾಯಿನ್ ಆಗ್ಬಿಟ್ಟು ಒಂದು ಕಾಮನ್ ಡಕ್ಟ್ ಆಗಿ ಬರ್ತಾ ಇದೆ. ನಾವು ನೋಟಿಸ್ ಮಾಡಬಹುದು, ದಿಸ್ ಇಸ್ ದ ಸಿಂಗಲ್ one large structure called as prostate gland, the second gland present here. Adadmele, can you see two structures here? The paired structure is called as bulbo-urethral gland, third gland here. ಈ ಮೂರು ಗ್ಲ್ಯಾಂಡ್ಸ್ ಇರುತ್ತೆ on the case of human male system ಅಲ್ಲಿ. ಈ ಮೂರು ಗ್ಲ್ಯಾಂಡ್ಸ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಸ್ಟೂಡೆಂಟ್ಸ್? ಈ ಮೂರು ಗ್ಲ್ಯಾಂಡ್ಸ್ ಸೇರಿಸ್ಬಿಟ್ಟು ದೇ ಪ್ರೊಡ್ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ seminal ಪ್ಲಾಸ್ಮಾ ಪ್ರೊಡ್ಯೂಸ್ ಮಾಡುತ್ತೆ. ಸೆಮೈನಲ್ ಪ್ಲಾಸ್ಮಾದಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಎನ್ಸೈಮ್ಸ್ ಇರುತ್ತೆ. ಇದು ಒಳಗಡೆ ನ್ಯೂಟ್ರಿಯೆಂಟ್ಸ್, ಕ್ಯಾಲ್ಸಿಯಂ, ಎನ್ಸೈಮ್ಸ್, ಪ್ರೋಸ್ಟಾಗ್ಲಾಂಡಿನ್ಸ್ ತುಂಬಾ ಐಟಮ್ಸ್ ಇರುತ್ತೆ, ಅದರಲ್ಲಿ ಬೇರೆ ಬೇರೆ ಸೆಕ್ರೆಷನ್ಸ್ ಇರುತ್ತೆ, ಓಕೆನಾ. ಅದರಲ್ಲಿ ದಿಸ್ ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ ಏನ್ ಮಾಡುತ್ತೆ? ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ ಇಟ್ ಆಲ್ಸೋ ಪ್ರೊಡ್ಯೂಸಸ್ ಸಮಥಿಂಗ್ ಕಾಲ್ಡ್ ಆಸ್ ಮ್ಯೂಕಸ್ ಆರ್ ಲ್ಯೂಬ್ರಿಕೇಟಿಂಗ್ ಏಜೆಂಟ್ ಡ್ಯೂರಿಂಗ್ ಕಾಯ್ಟಸ್. ಡ್ಯೂರಿಂಗ್ ಸೆಕ್ಸ್ ಟೈಮ್ ಅಲ್ಲಿ ಇಟ್ ಆಲ್ಸೋ ಪ್ರೊಡ್ಯೂಸಸ್ ಲ್ಯೂಬ್ರಿಕೇಟಿಂಗ್ ಏಜೆಂಟ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಇದು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್. ಈಗ ದಿಸ್ ಸೆಮೈನಲ್ ಪ್ಲಾಸ್ಮಾ ಪ್ಲಸ್ ದ ಸ್ಪರ್ಮ್ ಫ್ರಮ್ ಹಿಯರ್ ಎರಡು ಸೇರಿದ್ರೆ ಏನಾಗುತ್ತೆ? ಇಟ್ ಫಾರ್ಮ್ ಸಮಥಿಂಗ್ ಕಾಲ್ಡ್ ಆಸ್ ಸೀಮೆನ್. ಆ ಸೀಮೆನ್ ಇಲ್ಲಿ ಇರುತ್ತೆ. ಈಗ ಸೀಮೆನ್ ಇಸ್ ರಿಲೀಸ್ಡ್ ಹಿಯರ್. ಸೊ ಸೀಮೆನ್ ಇಸ್ ಪಾಸ್ ಥ್ರೂ ದ ಕಾಮನ್ ಡಕ್ಟ್. ನೋಡಿ ಇದೊಂದು ಕಾಮನ್ ಡಕ್ಟ್ ಇದು ಮಧ್ಯದು. ದಿಸ್ ಇಸ್ ಅ ಕಾಮನ್ ಡಕ್ಟ್ ಕಾಲ್ಡ್ ಆಸ್ ಯುರೇಥ್ರಾ. ಯಾಕಪ್ಪ ಕಾಮನ್ ಡಕ್ಟ್ ಸ್ಟೂಡೆಂಟ್ಸ್? This is a common duct for both urine release ಮಾಡಕ್ಕೆ, ಅದ್ರ ಜೊತೆಗೆ semen release ಮಾಡಕ್ಕೆ ಇದೊಂದು ಕಾಮನ್ ಡಕ್ಟ್. That is why it is also called as, ಗೊತ್ತಾಗಾದ್ರು? ಪಾಸ್ ಮಾಡಿ ಹೇಳಿ. Pause the video and tell me, students, what do you call this common duct as? Urogenital tract. Urogenital tract ಅಂತ ಕರೀತೀವಿ ನಾವು ಇದನ್ನ ಕಾಮನ್ ಡಕ್ಟ್. ಅದು ಬಿಟ್ರೆ ಸ್ಟೂಡೆಂಟ್ಸ್, all of you can notice here this pink color part ಇದೆಯಲ್ಲ, ಈ ಪಿಂಕ್ ಕಲರ್ ಪಾರ್ಟ್, these are the erectile tissues. These are the different types of erectile tissues which help in erection of penis. Idu erectile tissues. Adu bitre, can all of you notice the swollen end? This is called as the swollen end of the penis. This swollen end of the penis is called as glans penis. Idu glans penis anta, very sensitive area, glans penis. So amele this, there is the opening here. This is the opening, students, here opening. The opening is called as urethral meatus. ಮುಂದೆ ಬರ ತೋರಿಸ್ತೀನಿ ನಿಮಗೆ ಬರ್ದಿರೋದು, urethral meatus opening. And this entire external genitalia is covered by a loose skin called as foreskin anta. Foreskin protecting the entire glans penis and the interiors na cover ಆಗಿರುತ್ತೆ ಇದು foreskin. So with that every single part is covered here. Urinary bladder ನಿಮ್ಮೆಲ್ಲರಿಗೂ ಗೊತ್ತು, ಯೂರಿನ್ ಸ್ಟೋರ್ ಆಗಿರುತ್ತೆ ಅಲ್ಲಿ ಮೇಲೆ ಇರುತ್ತೆ, ಓಕೆನಾ. ಸೊ ಅಲ್ಲಿಗೆ ಇದು ಮುಗಿದು ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ನಿಮಗೆ ಎಪಿಡರ್ಮಿಸ್ ಕೊಟ್ಟಿದ್ದೀನಿ, ಫಂಕ್ಷನ್, ವಾಸ್ ಡಿಫರೆನ್ಸ್, ಎಜಾಕ್ಯುಲೇಟು, ಯುರೇಥ್ರಾ, ಕಾಮನ್ ಪ್ಯಾಚ್ ಫಾರ್ ಯೂರಿನ್. ಸೊ ಇದನ್ನ ಒಂದ್ಸತಿ ಓದ್ಕೊಳ್ಳಿ, ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ನೋಡಿ, ಸೆಮೈನಲ್ ವೆಸಿಕಲ್ದು, ಪ್ರೋಸ್ಟೇಟ್ದು, ಬಲ್ಬೋ ಯುರೆಥ್ರಲ್, ಕೌಪರ್ ಗ್ಲ್ಯಾಂಡ್ ಅಂತ ಫಂಕ್ಷನ್ಸ್ ಕೊಟ್ಟಿದ್ದೀನಿ, ಓದ್ಕೊಳ್ಳಿ ಒಂದ್ಸತಿ ಇದನ್ನ. ತುಂಬಾ ಈಸಿ ಸ್ಟೂಡೆಂಟ್ಸ್. ಈ ನೋಟ್ಸ್ ನಿಮ್ಗೆ ಬೇಕಂದ್ರೆ ದೀಸ್ ನೋಟ್ಸ್ ವಿಲ್ ಬಿ ಅವೈಲೇಬಲ್ ಇನ್ ದ ಕಮೆಂಟ್ ಸೆಕ್ಷನ್ ಅಂಡ್ ಆಲ್ಸೋ ಇನ್ ದ ಡಿಸ್ಕ್ರಿಪ್ಷನ್ ಕೂಡ.
ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಈ ನೋಟ್ಸ್ ನಿಮ್ಮೆಲ್ಲರಿಗೂ ಕೂಡ ಅವೈಲೇಬಲ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಅಡ್ವಾಂಟೇಜ್ ತಗೊಳ್ಳಿ. ಈ ತರ ಕ್ವಾಲಿಟಿ ಎಜುಕೇಶನ್ ನೀವು ಟ್ಯೂಷನ್ ಸೆಂಟರ್ ಓದಿ ಕೂಡ ಯಾರು ಕೊಡಲ್ಲ ನಿಮಗೆ, ಸರಿನಾ? ಸೊ ಟೇಕ್ ಅಡ್ವಾಂಟೇಜ್ ಆಫ್ ನೀಟ್ ಲೆವೆಲ್ ಟೀಚರ್ಸ್ ಟೀಚಿಂಗ್ ಫಾರ್ KCET ಎಕ್ಸಾಮಿನೇಷನ್. ಟೋಟಲಿ ಅಡ್ವಾಂಟೇಜ್ ಸ್ಟೂಡೆಂಟ್ಸ್. ಲೆಟ್ಸ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ನಿಮ್ಗೆ ಇಲ್ಲಿವರೆಗೂ ಎಲ್ಲ ಅರ್ಥ ಆಗಿದ್ರೆ ಬೇಗ ಒಂದ್ಸತಿ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಆಮೇಲೆ ಅರ್ಥ ಆಗಿದ್ರೆ ಒಂದು ಕಮೆಂಟ್ ಹಾಕಿ ಬಂದ್ಬಿಡಿ ಬೇಗ ಒಂದ್ಸತಿ, ಸರಿನಾ? ಕ್ಲಾಸ್ ಹೆಂಗಿದೆ ನಡೀತಿದೆ ಅಂತ. ನಾವು ಸ್ಟೂಡೆಂಟ್ಸ್ ನೆಕ್ಸ್ಟ್ ಇಸ್ ದ ಪೀನಸ್ ಎಕ್ಸ್ಟರ್ನಲ್ ಜೆನಿಟಲ್. ಆಗಲೇ ಮಾತಾಡಿದ್ವಿ ನಾವು ಇದ್ರ ಬಗ್ಗೆ. ಎರೆಕ್ಟಲ್ ಟಿಶ್ಯೂಸ್, ಯುರೆಥ್ರಲ್, ನೋಡಿ ದಿಸ್ ಇಸ್ ದ ಕಾಮನ್ ಓಪನಿಂಗ್ ಕಾಲ್ಡ್ as ಯುರೆಥ್ರಲ್ ಮಿಯಾಟಸ್ ಓಪನಿಂಗ್. ಇದು ಯುರೆಥ್ರಲ್ ಮಿಯಾಟಸ್ ಅದು ಓಪನಿಂಗ್. ಅದು ಗ್ಲಾನ್ಸ್ ಪೀನಸ್ ಫೋರ್ ಸ್ಕಿನ್ ಕವರ್ ಆಯ್ತು ಆಗ್ಲೇ. This also I told you, seminal plasma plus sperm is called as semen. It is alkaline in nature, ejected from the penis during ejaculation time. Semen is released outside. Okay, semen is released outside. Next students is the structure of sperm. ಈಗ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಡಯಾಗ್ರಾಮ್ ಆಗಿ ಕೇಳ್ತಾರೆ ನಿಮ್ಗೆ KCET ಎಕ್ಸಾಮಿನೇಷನ್ ಅಲ್ಲಿ. ಆ ಜೊತೆಗೆ ಈ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಬೇರೆ ಬೇರೆ ಪಾರ್ಟ್ಸ್ ಇದೆಯಲ್ಲ, ಆ ಪಾರ್ಟ್ಸ್ ಫಂಕ್ಷನ್ ಕೇಳ್ತಾರೆ. ಸೊ ಪ್ಲೀಸ್ ಇದನ್ನ ಕರೆಕ್ಟ್ ಕೇಳಿಸ್ಕೊಳ್ಳಿ, ಎಲ್ಲರೂ ಕೂಡ ಕರೆಕ್ಟ್ ಕೇಳಿಸ್ಕೊಳ್ಳಿ. ನೋಡಿ, the entire structure of sperm is divided into three parts: head, middle piece, tail. Head, middle piece, tail. ಈ head part ಇದೆಯಲ್ಲ, this head part has the haploid nucleus. ನೋಡಿ ಇಲ್ಲಿ it has something called as the ಮಧ್ಯದಲ್ಲಿ it has haploid nucleus. ಆ ಜೊತೆಗೆ this entire head region also has the cap ಇಲ್ಲಿ. It has a small topi. ನೋಡಿ ಟೋಪಿ ಇದೆ, ನೋಡಿ ಇಲ್ಲಿ ಟೋಪಿ ಇದೆಯಾ, ಟೋಪಿ. This topi is called as acrosome. ಈ acrosome ಒಳಗಡೆ ತುಂಬಾ ಜಾಸ್ತಿ ಎನ್ಸೈಮ್ಸ್ ತುಂಬಿರುತ್ತೆ. ಅಲ್ಲಿ ಏನಿರುತ್ತೆ ಒಳಗಡೆ, ಇಟ್ ಹ್ಯಾಸ್ ಲಾಟ್ ಆಫ್ ಎನ್ಸೈಮ್ಸ್ ಇನ್ಸೈಡ್, ಎನ್ಸೈಮ್ಸ್. ಆಮೇಲೆ ಈ ಎನ್ಸೈಮ್ಸ್ ಇನ್ ದ ಆಕ್ರೋಸೋಮ್ ಇಟ್ ವಿಲ್ ಹೆಲ್ಪ್ ಡ್ಯೂರಿಂಗ್ ಫರ್ಟಿಲೈಸೇಷನ್. ಸ್ಪರ್ಮ್ ಎಗ್ ಒಳಗಡೆ ಪೆನೆಟ್ರೇಷನ್ ಮಾಡಬೇಕಲ್ಲ, ಆ ಟೈಮ್ ಅಲ್ಲಿ ದಿಸ್ ಎಂಟೈರ್ ಆಕ್ರೋಸೋಮ್ ಹೆಲ್ಪ್ಸ್ ದಟ್ ಟೈಮ್. ದ ಎನ್ಸೈಮ್ಸ್ ಹೆಲ್ಪ್ ದಟ್ ಟೈಮ್. ಓಕೆ, ನಾವು ನೋಟಿಸ್ ಮಾಡಬಹುದು ನೀವು, ದ ಎಂಟೈರ್ ಸ್ಪರ್ಮ್ ಇಸ್ ಕವರ್ಡ್ ಬೈ ಅ ಪ್ಲಾಸ್ಮಾ ಮೆಂಬ್ರೇನ್ ಹಿಯರ್ ಫಾರ್ ದ ಪ್ರೊಟೆಕ್ಷನ್ ಪರ್ಪಸಸ್. ಅದಾದ್ಮೇಲೆ ನೆಕ್ ಮಿಡಲ್ ಪೀಸ್. ಈ ಮಿಡಲ್ ಪೀಸ್ ಅಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಮೈಟೋಕಾಂಡ್ರಿಯಾ. ಏನಿರುತ್ತೆ ಇಲ್ಲಿ ಮಿಡಲ್ ಪೀಸ್ ಒಳಗಡೆ ಲಾಟ್ ಆಫ್ ಮೈಟೋಕಾಂಡ್ರಿಯಾ ಇರುತ್ತೆ. ಇಟ್ ಹ್ಯಾಸ್ ಅ ಲಾಟ್ ಆಫ್ ಮೈಟೋಕಾಂಡ್ರಿಯಾ ಹಿಯರ್, ಮೈಟೋಕಾಂಡ್ರಿಯಾ ಫಾರ್ ಎನರ್ಜಿ ಪ್ರೊಡಕ್ಷನ್. ಅದಾದ್ಮೇಲೆ ದಿಸ್ ಇಸ್ ಅ ವಿಪ್ಲಾಶ್ ಟೇಲ್ ವಿಚ್ ಹ್ಯಾಸ್ ಅ ಹೆಲ್ಪ್ಸ್ ಇನ್ ಮೊಟಿಲಿಟಿ ಹೆಲ್ಪ್ ಮಾಡುತ್ತದು. ಓಕೆನಾ? ನೋಡಿ ಇಲ್ಲಿ ಹೆಡ್ ರೀಜನ್, ಪ್ಲಾಸ್ಮಾ ಮೆಂಬ್ರೇನ್, ನ್ಯೂಕ್ಲಿಯಸ್, ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಇದೆ, acrosome ಇದೆ ಇಲ್ಲಿ ಹೆಡ್ ರೀಜನ್ ಅಲ್ಲಿ. ಮಿಡಲ್ ಪೀಸ್ ಹ್ಯಾಸ್ ಅ ಲಾಟ್ ಆಫ್ ಮೈಟೋಕಾಂಡ್ರಿಯಾ ವಿಚ್ ಪ್ರೊಡ್ಯೂಸ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತದು. ದೆನ್ ದ ಟೇಲ್ ಹೆಲ್ಪ್ಸ್ ದ ಸ್ಪರ್ಮ್ ಟು ಮೂವ್ ಅಂಡ್ ದ ಟ್ರಾವೆಲ್ ದ ಲಾಂಗ್ ಡಿಸ್ಟೆನ್ಸ್ ಹೆಲ್ಪ್ ಮಾಡುತ್ತೆ. ದೋಸ್ ಆರ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಸ್ಪರ್ಮ್. ಅದಾದ್ಮೇಲೆ ಸ್ಟೂಡೆಂಟ್ಸ್ ದಿಸ್ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್, ದ ಹಾರ್ಮೋನ್ಸ್. ಯಾವ ಹಾರ್ಮೋನು ಏನ ಕಂಟ್ರೋಲ್ ಮಾಡುತ್ತೆ ತುಂಬಾ ಇಂಪಾರ್ಟೆಂಟ್. ನಾವು ಇನ್ ದ ಕೇಸ್ ಆಫ್ ಹ್ಯೂಮನ್ ಮೇಲ್ಸ್, ರೈಟ್, ಫಸ್ಟ್ ಹೈಪೋಥಾಲಮಸ್ ನ GnRH ರಿಲೀಸ್ ಆಗುತ್ತೆ. GnRH will stimulate the anterior pituitary, stimulate ಮಾಡುತ್ತೆ. ಈ anterior pituitary ಇಂದ there is two hormones released, FSH ಮತ್ತೆ LH. ಈಗ ಎಕ್ಸಾಂಪಲ್ ಕೇಳ್ತಾರೆ, what is FSH acting on, what is LH acting on, ಅದು ಕೇಳ್ತಾರೆ. ಸೊ ಕಡೆ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್, ಕಡೆ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. Now first of all, what is FSH? Follicular stimulating hormone. Friends, repeat after me. Follicular stimulating hormone is called as FSH. Then what is LH? LH is luteinizing hormone. Luteinizing hormone. So FSH and LH are two different hormones produced here. Okay, now students, what do they control? FSH mainly plays a role. It works on Sertoli cell. LH works on Leydig cell. Now sir, now how do I remember this? ಕಷ್ಟ ಆಗಲ್ವಾ ಸ್ಟೂಡೆಂಟ್? ಕಷ್ಟನೇ ಆಗಲ್ಲ. ನೋಡಿ ಇಲ್ಲಿ SS LL ನೆನಪಿರುತ್ತಾ ಆರಾಮಾಗಿ. SSLL ನೆನಪಿಟ್ಕೊಳ್ಳಿ ಆರಾಮಾಗಿ, ಸರಿನಾ? ಸೊ ವಾಟ್ ಡಸ್ ಇಟ್ ಆಕ್ಟ್ ಆನ್? ಈಸಿಯಾಗಿ ಅರ್ಥ ಆಯ್ತಿಲ್ಲ ನಿಮ್ಗೆ. ನೌ ವಿತ್ ದಟ್ ದ ಎಂಟೈರ್ ಮೇಲ್ ಸಿಸ್ಟಮ್ ಇಸ್ ಡನ್. ಈಗ ಯಾವ ತರ ನಾವು ಮೇಲ್ ಸಿಸ್ಟಮ್ ಅಲ್ಲಿ ಕಲ್ತ್ವಲ್ಲ, it has multiple parts, it has ducts, glands, external genitalia, primary sex organ. ಆ ತರನೇ in the case of female ಕೂಡ, in the case of female there are multiple different structures present here. ಇಲ್ಲೂ ಕೂಡ there is something called as the primary sex organ. The primary sex organ in the case of female, ಯಾವ್ದು ಗೊತ್ತಾ ಸ್ಟೂಡೆಂಟ್ಸ್? Again it is paired structure.
The primary sex organ here is the two ovaries. Yake? Because these ovaries can do two functions. Can anyone remind me what are the two functions of a primary sex organ? It should be able to produce gametes. Gametes produce ಆಗಬೇಕು. ಆ ಜೊತೆಗೆ it should be able to produce something called as hormones. ಎರಡು ಕೂಡ ಪ್ರೊಡ್ಯೂಸ್ ಆಗೋ ತರ ಇರಬೇಕು. ದಟ್ ಇಸ್ ದ ಪ್ರೈಮರಿ ಸೆಕ್ಸ್ ಆರ್ಗನ್ ಹಿಯರ್. ಆಯ್ತಾ? ಪ್ಲೀಸ್ ನೆನಪಿಕೊಳ್ಳಿ ಇದನ್ನ. ನಾ ನೋಟಿಸ್ ಮಾಡಿ ಇಲ್ಲಿ ಸ್ಟೂಡೆಂಟ್ಸ್, ನೋಟಿಸ್ ಮಾಡಿ. ಸೊ ಪ್ರೈಮರಿ ಸೆಕ್ಸ್ ಆರ್ಗನ್ ಇಸ್ ದ ಓವರೀಸ್. ಆಕ್ಚುಲಿ ಡಕ್ಟ್ಸ್ ಇದೆ ಇಲ್ಲಿ, ಡಕ್ಟ್ಸ್, ಫೆಲೋಪಿಯನ್ ಟ್ಯೂಬ್, ಯೂಟ್ರಸ್, ಸರ್ವಿಕ್ಸ್, ವಜೈನಾ, ರೈಟ್? ಎಕ್ಸ್ಟರ್ನಲ್ ಜೆನಿಟೇಲಿಯಾ, all of these external genitalia, right? Hymen is a membrane there, but bitre idella external genitalia. This clitoris is a small finger-like structure present on the top of labia minora miliratadu. Mammary glands are modified sweat glands that produce milk. So all of these are different structures in the case of females irutte. Okay na? Now what are ovaries? I helide nimge primary female sex organ function eno gamete production matte hormone production. Now what is the gamete here? The gamete are the eggs. What are the hormones here? Estrogen and progesterone. Two different hormones in the case of female. Ovaries indane barutte idu, ovaries indane barutte. Okay, now adu bitre students, what is present inside a ovary? ಒಂದು ಕ್ರಾಸ್ ಸೆಕ್ಷನ್ ತಗೊಂಡು ಒಳಗಡೆ ಏನಿದೆ ಓವರೀಸ್ ಒಳಗಡೆ ನೋಡೋದು ಬನ್ನಿ ಸ್ಟೂಡೆಂಟ್ಸ್. ನೋಡಿ, ಒಂದು ಓವರಿ ಒಳಗಡೆ there is something called as ovarian follicles ಇರುತ್ತೆ. There is something called as primary follicle, secondary follicle, tertiary follicle, Graafian follicle ಅಂತ. Don't worry, ಮುಂದೆ ಹೇಳ್ಕೊಡ್ತೀನಿ, ಸರಿನಾ? So all of these follicles are present inside a ovary. ನೋಡಿ ಈ ತರ ನೋಡಿ, ಒಂದು ನಿಮಿಷ ಸ್ಟೂಡೆಂಟ್ಸ್, ಒಂದು ನಿಮಿಷ ನೋಡಿ, ಇಲ್ಲಿ ನೋಡಿ ಕಾಣಿಸ್ತಿದ್ಯಾ? So this is a cross section of a ovary. ಒಂದು ovary cross section ನೋಡಿದ್ರೆ it is divided into two parts. Entire ovary is divided into two parts here. ಈಗ ನೀವು ನೋಟಿಸ್ ಮಾಡಬಹುದು ಇಲ್ಲಿ, the first part is called as, obviously ಇದನ್ನ ಬಿಟ್ಟು outer layer is called as epithelium or germal epithelium ಅಂತ outer part ಇದು, outer protection. ಅದು ಬಿಟ್ರೆ ಒಳಗಡೆ ಏನಿದೆ ಸ್ಟೂಡೆಂಟ್ಸ್, ಮಿಡಲ್ ಪಾರ್ಟ್ ಏನಿದೆ, inside part is called as stroma. So outer side is called as epithelium, ಒಳಗಡೆ part is called as stroma. Two parts divide ಆಗಿದೆ, two parts divide ಆಗಿದೆ. ಬಟ್ ಈ ಟ್ವಿಸ್ಟ್ ಗೊತ್ತಾ, ಇಲ್ಲಿ ಸ್ಟ್ರೋಮಾ ಇದೆಯಲ್ಲ, ದ ಇನ್ಸೈಡ್ ಪಾರ್ಟ್, ಅದು ಕೂಡ ಈಗ ಎರಡು ಪಾರ್ಟ್ ಡಿವೈಡ್ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡಿ ಸ್ಟೂಡೆಂಟ್ಸ್, ಆರಾಮ್ ಅರ್ಥ ಮಾಡ್ಕೊಳ್ಳಿ. ಈಗ ಈ ಪಾರ್ಟ್ ಕಾಣಿಸ್ತಿಲ್ಲ, ಮಿಡಲ್ ಪಾರ್ಟ್ ಇದು, ಈ ಪಾರ್ಟ್ ಕಾಣಿಸ್ತಿಲ್ಲ, ಮಿಡಲ್ ಪಾರ್ಟ್. ದಿಸ್ ಮಿಡಲ್ ಪಾರ್ಟ್ ಇಸ್ ಕಾಲ್ಡ್ as ಮೆಡ್ಯುಲಾ, ಇನ್ನರ್ ಮೆಡ್ಯುಲಾ ಅಂತ. ಇಟ್ ಇಸ್ ಕಾಲ್ಡ್ as ವಾಟ್? ಇಟ್ ಇಸ್ ಕಾಲ್ಡ್ as ಇನ್ನರ್ ಮೆಡ್ಯುಲಾ ಅಂತ. ಇದು ಇನ್ನರ್ ಮೆಡ್ಯುಲಾ ಅಂತ. ಆ ಜೊತೆಗೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ as ಔಟರ್ ಕಾರ್ಟೆಕ್ಸ್ ಅಂತ ಕೂಡ ಇದೆ. ಇನ್ನರ್ ಮೆಡ್ಯುಲಾ ಅಂಡ್ ಔಟರ್ ಕಾರ್ಟೆಕ್ಸ್ ಅಂತ. ಈಗ ನೀವು ನೋಟಿಸ್ ಮಾಡಬಹುದು, ದಿಸ್ ಮಿಡಲ್ ಪಾರ್ಟ್ ಇಸ್ ಕಾಲ್ಡ್ as ಮೆಡ್ಯುಲಾ. ಇಲ್ಲಿ ಈ ಮಿಡಲ್ ಪಾರ್ಟ್ ಅಲ್ಲಿ ಇಟ್ ಹ್ಯಾಸ್ ಲಾಟ್ ಆಫ್ ಬ್ಲಡ್ ವೆಸಲ್ಸ್, ಟಿಶ್ಯೂಸ್, ನರ್ವಸ್ ಟಿಶ್ಯೂಸ್ ಎಲ್ಲ ಇರುತ್ತೆ. ಆಮೇಲೆ ಈ ಪಾರ್ಟ್ ಕಾಣಿಸ್ತಿದೆಯದು, ಈ ಪಾರ್ಟ್ ಕಾಣಿಸ್ತಿದೆ ಸ್ಟೂಡೆಂಟ್ಸ್, ಇದು ಔಟರ್ ಪಾರ್ಟ್ ಇದೆಯಲ್ಲ, ದಿಸ್ ಔಟರ್ ಪಾರ್ಟ್ ಇಸ್ ಕಾಲ್ಡ್ as ಔಟರ್ ಕಾರ್ಟೆಕ್ಸ್ ಅಂತ. ನಾವು ಈ ಔಟರ್ ಕಾರ್ಟೆಕ್ಸ್ ಅಲ್ಲಿ ಏನಾಗುತ್ತೆ ನೋಟಿಸ್ ಮಾಡಿ, ನೀವು ನೋಟಿಸ್ ಮಾಡಿ ಏನಾಗ್ತಿದೆ ಅಲ್ಲಿ, ಫಾಲಿಕಲ್ಸ್ ಡೆವಲಪ್ ಆಗ್ತಾ ಇದೆ. ಸೊ ನಿಮ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ, ದ ಫಾಲಿಕಲ್ಸ್ ಆರ್ ಡೆವಲಪಿಂಗ್ ವೇರ್? ದ ಫಾಲಿಕಲ್ಸ್ ಆರ್ ಡೆವಲಪಿಂಗ್ ಇನ್ ದ ಔಟರ್ ಕಾರ್ಟೆಕ್ಸ್ ಆಫ್ ದ ಓವರಿ. ಒಂದು ಓವರಿದು ಔಟರ್ ಕಾರ್ಟೆಕ್ಸ್ ಇದೆಯಲ್ಲ, ಅಲ್ಲಿ ನೀವು ಫಾಲಿಕಲ್ಸ್ ನೋಡಬಹುದು. ನಿಮಗೆ ಇನ್ನೊಂದು ಡಯಾಗ್ರಾಮ್ ತೋರಿಸ್ತೀನಿ, ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್. ನಾವು ಅದಕ್ಕೆ ನಾವು ಹ್ಯಾವ್ ಟು ಗೋ ಟು ದ, ಇಲ್ಲಿ ನೋಡಿ ಕಾಣಿಸ್ತಿದ್ಯಾ, ಇದು ಔಟರ್ ಕಾರ್ಟೆಕ್ಸ್, ಇದು ಔಟರ್ ಕಾರ್ಟೆಕ್ಸ್. ಈ ಔಟರ್ ಕಾರ್ಟೆಕ್ಸ್ ಕಾಣಿಸ್ತಿದೆಯಾ ನಿಮ್ಗೆ ಸ್ಟೂಡೆಂಟ್ಸ್? ನೋಡಿ ಇಲ್ಲಿ ಈ ಔಟರ್ ಕಾರ್ಟೆಕ್ಸ್ ನೋಡಿ, ಇದು ಈ ಔಟರ್ ಕಾರ್ಟೆಕ್ಸ್ ಅಲ್ಲಿ ಕ್ಯಾನ್ ಯು ಸಿ, ಇನ್ ದಿಸ್ ಔಟರ್ ಕಾರ್ಟೆಕ್ಸ್ ವಿ ಹ್ಯಾವ್ ಅ ಲಾಟ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಫಾಲಿಕಲ್ಸ್. ಇದು ಇನ್ನರ್ ಮಿಡಲ್ ನೋಡಿ, ಇನ್ನರ್ ಮಿಡಿಲಾ ನೋಡಿ, ಇನ್ನರ್ ಮಿಡಿಲಾದಲ್ಲಿ ಯು ಕ್ಯಾನ್ ಸಿ ಅ ಲಾಟ್ ಆಫ್ ಬ್ಲಡ್ ವೆಸಲ್ಸ್, ಬ್ಲಡ್ ವೆಸಲ್ಸ್ ಇದೆ ಇಲ್ಲಿ. ಸೊ ದಟ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಡಿಫರೆಂಟ್ ಸ್ಟ್ರಕ್ಚರ್ಸ್ ಹಿಯರ್. Okay, now students, now if this is clear to all of you, now let's understand the diagram. ಈ diagram ನ ಹಂಗೆ ಫುಲ್ ಎಲ್ಲ ಡೀಟೇಲ್ ಆಗಿ ಕವರ್ ಮಾಡೋದ ವಿತೌಟ್ ಮಿಸ್ಸಿಂಗ್ ಅ ಸಿಂಗಲ್ ಪಾಯಿಂಟ್ ಹಿಯರ್. Okay, now the primary sex organ, first of all, ಬೇಗ ಹೇಳಿ ಸ್ಟೂಡೆಂಟ್ಸ್, which is that the primary sex organ in the case of female, it is the ovary. So ovary is the primary sex organ. ಇಲ್ಲಿ primary sex organ ಬಂತಿಲ್ಲಿ. ಈ primary sex organ function ಏನು? ಗ್ಯಾಮೇಟ್ ಪ್ರೊಡಕ್ಷನ್, ಹಾರ್ಮೋನ್ ಪ್ರೊಡಕ್ಷನ್.
ಇಲ್ಲಿ ಲೆಟ್ಸ್ ಸಿ ಇಲ್ಲಿಂದ ಒಂದು ಗ್ಯಾಮೆಟ್ ರಿಲೀಸ್ ಆಯ್ತು, ಗ್ಯಾಮೆಟ್ ಇಲ್ಲಿ ರಿಲೀಸ್ ಆಯ್ತು, ಗ್ಯಾಮೆಟ್ ರಿಲೀಸ್ ಆಯ್ತು. ಈಗ now this gamete here, this small gamete here students, small gamete here also called as egg or secondary oocyte, technically secondary oocyte actually ಹೇಳಕ್ ಹೋದ್ರೆ. now this secondary oocyte is now picked up by a finger like structure, by a finger like structure. ಏನದು? the finger like structure is called as fimbriae. so fimbriae will pick up the entire secondary oocyte. ಈಗ ಈ ಫಿಂಬ್ರಿಯಾದಲ್ಲಿ ಒಂದು ಇಲ್ಲಿ ಸ್ಮಾಲ್ ಓಪನಿಂಗ್ ಹಿಯರ್ ಕಾಲ್ಡ್ ಆಸ್ ಆಸ್ಟಿಯಾ ಅಂತ. ಆಸ್ಟಿಯಾ ಏನಿರುತ್ತೆ ಅಲ್ಲಿ? ಆಸ್ಟಿಯಾ ಅಂತ ಒಂದು ಸ್ಮಾಲ್ ಓಪನಿಂಗ್ ಇರುತ್ತೆ. ಆ ಸ್ಮಾಲ್ ಓಪನಿಂಗ್ ಇಂದ ಈ ಎಂಟೈರ್ ಸೆಕೆಂಡರಿ oocyte ಇದು ಒಳಗಡೆ ಹೋಗ್ಬಿಡುತ್ತೆ. ಹೋಯ್ತಾ? ಈಗ ಹೋಯ್ತು. ನೌ ಸ್ಟೂಡೆಂಟ್ಸ್, ನೌ ದ ಸೆಕೆಂಡರಿ oocyte ಆರ್ ದ ಎಗ್ ಹಿಯರ್, ಸೆಕೆಂಡರಿ oocyte ಹಿಯರ್, ಲೆಟ್ಸ್ ಎ ಗ್ಯಾಮೆಟ್. ಈ ಗ್ಯಾಮೆಟ್ ಈಗ ಇಟ್ ವಿಲ್ ರೀಚ್ ಅ ಡಕ್ಟ್ ಹಿಯರ್, ಅಂಡ್ ದಿಸ್ ಡಕ್ಟ್ ಇಸ್ ಕಾಲ್ಡ್ ಆಸ್ ಫೆಲೋಪಿಯನ್ ಟ್ಯೂಬ್ or oviduct ಅಂತ ಕರೀತೀವಿ ನಾವೇನಾ. it's called as fallopian tube or oviduct ಅಂತ. so this now gamete is inside the oviduct. ಈ oviduct ದು ಮೂರು ಪಾರ್ಟ್ ಇದೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ನೋಟಿಸ್ ಮಾಡಬಹುದು there is much more cone shaped structure. ನೋಡಿ, this is the somewhat cone shaped structure. ಇದು ಏನಿದು? cone shaped structure called as infundibulum. ಏನು? infundibulum ಅಂತ. infundibulum and the cone shaped structure. ಅದಾದ್ಮೇಲೆ it goes to a much more wide area. ಇದು much more wide area called as ampulla, ampulla region, wide area. I'm sure this is very important. ಇದು PYQ ಇದೆ ನಿಮ್ದು KCT ಅಲ್ಲೂ ಕೂಡ ಮತ್ತೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ. this ampulla students, this ampulla, it is the site of fertilization. ಇಲ್ಲೇ ಫರ್ಟಿಲೈಸೇಷನ್ ಆಗೋದು. ಆ ಸ್ಪರ್ಮ್ ಮತ್ತೆ ಎಗ್ ಫ್ಯೂಸ್ ಆಗುತ್ತಲ್ಲ, ಸ್ಪರ್ಮ್ ಮತ್ತೆ ಎಗ್ ಫ್ಯೂಸ್ ಆಗೋದು ಇಲ್ಲೇ ಆಗುತ್ತದು. ದ ಸ್ಪರ್ಮ್ ಅಂಡ್ ಎಗ್ ವಿಲ್ ಫ್ಯೂಸ್ ಇನ್ ದ ಆಂಪ್ಯುಲಾ ರೀಜನ್. ಇಲ್ಲೇ ಆಗೋದು ಫ್ಯೂಷನ್. ಓಕೆನಾ? ನೌ ಸ್ಟೂಡೆಂಟ್ಸ್, ಅದಾದ್ಮೇಲೆ ಇಟ್ ಗೋಸ್ ಟು ಅ ಮಚ್ ಮೋರ್ ನ್ಯಾರೋ ಏರಿಯಾ. ನ್ಯಾರೋ ಏರಿಯಾ ಹಿಯರ್ ನೋಡಿ, ಇದು ನಿಮ್ದು ಸ್ಮಾಲ್ ನ್ಯಾರೋ ಏರಿಯಾ ಕಾಲ್ಡ್ as isthmus. ಸೊ ನಿಮ್ಗೆ ಎಕ್ಸಾಂಪಲ್ ಕೇಳಿದಾಗ ವಾಟ್ ಆರ್ ದ ತ್ರೀ ಪಾರ್ಟ್ಸ್ ಆಫ್ ಫೆಲೋಪಿಯನ್ ಟ್ಯೂಬ್, ನೀವೇನ್ ಹೇಳ್ತೀರಾ? ದ ತ್ರೀ ಪಾರ್ಟ್ಸ್ ಆಫ್ ಫೆಲೋಪಿಯನ್ ಟ್ಯೂಬ್ ಇಸ್ ದ infundibulum, ampulla, isthmus. ತ್ರೀ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಫೆಲೋಪಿಯನ್ ಟ್ಯೂಬ್, ನೆನ್ಪಿರ್ಲಿ, or oviduct. ಅದಾದ್ಮೇಲೆ now the entire gamete or zygote, fertilization ಆದ್ರೆ zygote, it reaches a much more inverted pear shaped structure. ನೋಡಿ, ಈ ತರ ಇದೆ, ಈ ತರ ಇದೆಯಾ? ಈ ತರ ಇದೆ. ಸೊ ಇಟ್ ಇಸ್ ಅ ಇನ್ವರ್ಟೆಡ್ ಪೇರ್ ಸ್ಟ್ರಕ್ಚರ್ ಕಾಲ್ಡ್ as uterus. ಏನಿದು? ದಿಸ್ ಎಂಟೈರ್ ಥಿಂಗ್ ಇಸ್ ಕಾಲ್ಡ್ as what? uterus ಅಂತ ಕರೀತೀವಿ ನಾವೆಲ್ಲ. ಇಟ್ ಇಸ್ ಕಾಲ್ಡ್ as uterus. ಈ ಟಾಪ್ ಪಾರ್ಟ್ ನ ಯೂಟ್ರಸ್ ಫಂಡಸ್ ಕೂಡ ಕರೀತಾರೆ. ಯೂಟ್ರಸ್ ಫಂಡಸ್ ಅಂತ ಕರೀತಾರೆ, ಬಟ್ ಫಂಡಸ್ ಬಿಡಿ, ಎಂಟೈರ್ ಥಿಂಗ್ ಇಸ್ ಕಾಲ್ಡ್ as uterus. ಈಗ ಈ ಯೂಟ್ರಸ್ ತುಂಬಾ ಇಂಪಾರ್ಟೆಂಟ್. ಯೂಟ್ರಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಫೀಮೇಲ್. ಇದು ಬಿಟ್ರೆ ತನ್ನ ಓವರಿ ಬಿಟ್ರೆ, ಯಾಕಂದ್ರೆ ಯೂಟ್ರಸ್ ಇಸ್ ಆಲ್ಸೋ ಕಾಲ್ಡ್ as what? ಇಟ್ ಇಸ್ ಆಲ್ಸೋ ಕಾಲ್ಡ್ as womb ಅಂತ ಕೂಡ, ಅಂಡ್ ಹಿಸ್ಟೇರಿಯಾ, ರೈಟ್? womb ಅಂತ ಕಡೆ ಕರಿತೀವಿ. ಅದೇ ಅಂತಾರಲ್ಲ ಮದರ್ಸ್ womb, ಹೊಟ್ಟೆ ಅಲ್ಲದು, ಇದೇ ಯೂಟ್ರಸ್ womb ಅಂತ ಕರೆಯೋದು. ಸೊ ಇಲ್ಲೇ ಮಗು ಬೆಳೆಯೋದು. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲೇ ಮಗು ಬೆಳೆಯುತ್ತೆ. ಆಕ್ಚುಲಿ ಹೊಟ್ಟೆಲಿ ಬೆಳೆಯಲ್ಲ ಮಗು ಯಾವತ್ತೂ ಕೂಡ, ಸರ್ನಾ? ಅಂತಾರಲ್ಲ ಹೊಟ್ಟೆಲಿ ಮಗು ಬೆಳೀತಿದೆ, ಹೊಟ್ಟೆ ಇಸ್ ಸ್ಟಮಕ್, ಸರ್ನಾ? ಸೊ kid will be born here or raised here also, ಬೆಳೀತಾ ಇರುತ್ತೆ ಇಲ್ಲಿ. Now this entire uterus has three layers. ಎಲ್ಲಕ್ಕಿಂತ outer layer is called as perimetrium. Outer thin layer called as perimetrium. ಅದಾದ್ಮೇಲೆ then there is a middle layer. Middle layer is called as myometrium ಅಂತ. ಈ ಮಿಡಲ್ ಲೇಯರ್ ತುಂಬಾ ಒಂಥರ ಸ್ಪೆಷಲ್ ಇದೆ ತುಂಬಾ. ಯಾಕಂದ್ರೆ this middle layer student, this middle layer is involved in childbirth. ಆಗುತ್ತಲ್ಲ, ಮಗು ಹುಟ್ಟೋದು, ಆ ಟೈಮಲ್ಲಿ ಈ ಮಿಡಲ್ ಮಯೋಮೆಟ್ರಿಯಮ್. ದಿಸ್ ಮಯೋಮೆಟ್ರಿಯಮ್ ಅಂಡರ್ಗೋಸ್ ಕಾಂಟ್ರಾಕ್ಷನ್ ಆಗತ್ತಿದು ಮಗು ಹುಟ್ಟೋ ಟೈಮಲ್ಲಿ, ಮಯೋಮೆಟ್ರಿಯಮ್. ಆಮೇಲೆ ಎಲ್ಲಕ್ಕಿಂತ ಇನ್ನರ್ ಮೋಸ್ಟ್ ಸ್ಟೂಡೆಂಟ್ ಯಾವ್ದು ನೋಡಿ, ಎಲ್ಲಕ್ಕಿಂತ ಇನ್ನರ್ ಮೋಸ್ಟ್ ಲೇಯರ್ ಇಸ್ ಕಾಲ್ಡ್ ಆಸ್ ಎಂಡೋಮೆಟ್ರಿಯಮ್. ಸೊ ಎಂಡೋಮೆಟ್ರಿಯಮ್ ಇಸ್ ದ ಎಲ್ಲಕ್ಕಿಂತ ಇನ್ನರ್ ಮೋಸ್ಟ್ ಲೇಯರ್, and this innermost layer is involved in the menstrual cycle. ಈ menstrual cycle ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ, ಬಿಕಾಸ್
ದಿಸ್ ಎಂಡೋಮೆಟ್ರಿಯಂ ಅಂಡರ್ಗೋಸ್ ಸೈಕ್ಲಿಕ್ ಚೇಂಜಸ್ ಎವ್ರಿ ಸಿಂಗಲ್ ಮಂತ್. ದಪ್ಪ ಆಗುತ್ತೆ, ಸಣ್ಣ ಆಗುತ್ತೆ, ದಪ್ಪ ಆಗುತ್ತೆ, ಸಣ್ಣ ಆಗುತ್ತೆ. ಯಾವುದು? ಎಂಡೋಮೆಟ್ರಿಯಮ್. ಸೊ ಈ ಎಂಡೋಮೆಟ್ರಿಯಂ ಇಲ್ಲಿ ದಪ್ಪ ಆಗ್ತಾ ಹೋಗುತ್ತೆ ಎವ್ರಿ ಮಂತ್ ಟು ಪ್ರಿಪೇರ್ ಫಾರ್ ಇಂಪ್ಲಾಂಟೇಷನ್ ಆಗ್ಲಿಲ್ಲ ಅನ್ಕೊಳ್ಳಿ, ಅವಾಗ ಮತ್ತೆ ಸಣ್ಣ ಆಗ್ಬಿಟ್ಟು ಎಲ್ಲ ಬ್ಲಡ್ ನ ಆಚೆ ಹಾಕ್ಬಿಡುತ್ತೆ. ಅದೇ ಬ್ಲೀಡಿಂಗ್ ಅನ್ನೋದು, ಪೀರಿಯಡ್ಸ್ ಅನ್ನೋದು, ಇದೇ ಎಂಡೋಮೆಟ್ರಿಯಂ ಎಲ್ಲ ಆಗೋದು. ಓಕೆನಾ? ಸೊ ಆಲ್ ದ 3 layers ಆಫ್ ದ ಯೂಟ್ರಸ್ ಇಸ್ ಕ್ಲಿಯರ್ ರೈಟ್ ನೌ. ನೆಕ್ಸ್ಟ್ ಪಾಯಿಂಟ್ ಏನು ಸ್ಟೂಡೆಂಟ್? ನೆಕ್ಸ್ಟ್ ಪಾಯಿಂಟ್ ಇಸ್ ದ, ನೋಡಿ, vagina. So uterus will open into vagina through a small narrow area called as cervix. ಈ cervix ಒಂದು ಕೆನಾಲ್ ಇದೆ called as cervical canal ಅಂತ. ಸೊ ಈ cervix ಇಲ್ಲಿ ಈ cervical canal ಪ್ಲಸ್ ಈ vagina ಎರಡು ಸೇರಿದ್ರೆ ಬರ್ತ್ ಕೆನಾಲ್ ಆಗುತ್ತೆ. ಏನಾಗ ಸ್ಟೂಡೆಂಟ್ಸ್? ಎರಡು ಸೇರಿದ್ರೆ ಬರ್ತ್ ಕೆನಾಲ್ ಆಗುತ್ತೆ. ಬರ್ತ್ ಕೆನಾಲ್ ಎರಡು ಸೇರಿದ್ರೆ ಇದರ ಬರ್ತ್ ಕೆನಾಲ್ ಆಗುತ್ತೆ. ಬರ್ತ್ ಕೆನಾಲ್ ಅಂತ, ಬರ್ತ್ ಕೆನಾಲ್. ಓಕೆನಾ? ಎರಡು ಸೇರಿದ್ರೆ ಒಂದು ಬರ್ತ್ ಕೆನಾಲ್ ಆಗುತ್ತೆ. ಈಗ ಬರ್ತ್ ಕೆನಾಲ್ ಕ್ಲಿಯರ್ ಸ್ಟೂಡೆಂಟ್ಸ್? ಡೌಟ್ ಏನಾದ್ರು ಇಲ್ಲಿ? ಡೌಟ್ ಇದೆಯಾ? ಓಕೆ, ಏನು ಡೌಟ್ ಇಲ್ಲ. ಸೊ ಬರ್ತ್ ಕೆನಾಲ್ ಅಲ್ಲಿಗೆ ಇದು ಫುಲ್ ಮುಗೀತು ಸ್ಟೂಡೆಂಟ್ಸ್, ಸ್ಟ್ರಕ್ಚರ್ ಮುಗೀತು. ಓಕೆ, ಸೊ ಐ ಹೋಪ್ ನೀವು ಅರ್ಥ ಮಾಡ್ಕೊಂಡಿರೋ ಕಾನ್ಸೆಪ್ಟ್ ನ ಇನ್ಸ್ಟೆಡ್ ಬೈ ಹಾರ್ಟಿಂಗ್ ಆಲ್ ದಿಸ್. ನೋಡಿ, ಯೂಟ್ರಸ್ ಕಾಲ್ಡ್ hysteria or womb. Hollow muscular structure, size and shape of inverted pair, lies in the pelvic region. ನೋಡಿ, ಮೇಲೆ ಇರುತ್ತೆ, pelvic region ಮೇಲೆ ಇರುತ್ತೆ ಯೂಟ್ರಸ್. ಓಕೆ, ಸೊ ಇಲ್ಲೆಲ್ಲ ಬೇರೆ ಬೇರೆ ಇನ್ಫಾರ್ಮೇಶನ್ ಓದ್ಕೊಳ್ಳಿ ಒಂದ್ಸತಿ. ಎಂಡೋಮೆಟ್ರಿಯಂ ನೋಡಿ, highly vascular structure, innermost layer, rich in glands and undergoes periodic cyclic changes. ಎಂಡೋಮೆಟ್ರಿಯಂ. ಆ ತರ ನಾವು given also for myometrium. ಏನು? during labor and childbirth, a coordinated contraction of myometrium in response to oxytocin from the posterior pituitary helps in expelling the fetus. So myometrium is involved in the childbirth. So ಎಲ್ಲ ಇನ್ಫಾರ್ಮೇಶನ್ ಇಲ್ಲೇ ಇದೆ, ನೀವು ಈ PPT ಡೌನ್ಲೋಡ್ ಮಾಡ್ಕೊಂಡು ಓದಿದ್ರೆ ಸಾಕು. This is the cervix plus canal, cervical canal plus vagina is called the birth canal. ಇದನ್ನ ಮಗುಟದ ಸ್ಟೂಡೆಂಟ್, ಮಗುಟದು. Now let's talk about the external genitalia students. vagina ಏನಿಲ್ಲ, birth canal ಅಷ್ಟೇ. ಇದು 10 cm. ಇದಕ್ಕೊಂದು ಓಪನಿಂಗ್ ಇರ್ತಿದ್ರ, vagina ಒಂದು ಓಪನಿಂಗ್ ಇದೆ ಇಲ್ಲಿ, called as vaginal orifice ಅಂತ. orifice. ಈ vagina is covered by a layer called as hilum layer ಕೂಡ ಇರುತ್ತೆ ಇಲ್ಲಿ. And students, hilum layer is not, presence or absence of hilum layer is not a indication of sexual maturity, sexual experience ಕೂಡ. ಯಾಕಂದ್ರೆ ತುಂಬಾ ಸತಿ ಹುಡುಗಿಯರು ಸ್ಪೋರ್ಟ್ಸ್ ಆಡ್ಬೇಕಾದ್ರೆ, ಕಬಡ್ಡಿ ಆಡ್ಬೇಕಾದ್ರೆ, ಹಾರ್ಸ್ ರೈಡಿಂಗ್ ಆಡ್ಬೇಕಾದ್ರೆ ಸಡನ್ ಬಿದ್ರೆ ಕೂಡ ಈ ಹೈಮನ್ ಲೇಯರ್ ಬ್ರೇಕ್ ಆಗ್ಬೋದು, ಈವನ್ ವಿತೌಟ್ ಸೆಕ್ಷುವಲ್ ಇಂಟರ್ಕೋರ್ಸ್. ಲೆಟ್ಸ್ ಸೇ ಸೆಕ್ಷುವಲ್ ಇಂಟರ್ಕೋರ್ಸ್ ಆದ್ರೂ ಕೂಡ ಎಷ್ಟೊಂದು ಕೇಸಲ್ಲಿ ಈ ಹೈಮನ್ ಲೇಯರ್ ಹಂಗೆ ಇರುತ್ತೆ, ಬ್ರೇಕು ಆಗಲ್ಲ ತುಂಬಾ ಸತಿ. ಓಕೆನಾ? ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಇಸ್ ದ ಎಂಟೈರ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ. ನೋಡಿ, ಇದು ಆಚೆ ಪಾರ್ಟ್ ಇದು. ಹಿಯರ್ ಆರ್ 4 ಡಿಫರೆಂಟ್ ಸ್ಟ್ರಕ್ಚರ್ಸ್: ಮಾನ್ಸ್ ಪ್ಯೂಬಸ್, ಲ್ಯಾಬಿಯಾ ಮೇಜೋರಾ, ಲ್ಯಾಬಿಯಾ ಮೈನೋರಾ, ಕ್ಲಿಟೋರಿಸ್. ಇಲ್ಲಿ ನಿಮ್ಗೆ ಜನರಲ್ ಆಗಿ ಕೇಳೋದು ಕ್ವಶನ್ಸ್ ಆನ್ ಕ್ಲಿಟೋರಿಸ್ ಕೇಳ್ತಾರೆ. ವಾಟ್ ಇಸ್ ಕ್ಲಿಟೋರಿಸ್ ಅಂದ್ರೆ ಏನು? ಕ್ಲಿಟೋರಿಸ್ ಇಸ್ ದ ಫಿಂಗರ್ ಲೈಕ್ ಸ್ಟ್ರಕ್ಚರ್. ಏನು? ಇಟ್ ಇಸ್ ಅ ಫಿಂಗರ್ ಲೈಕ್ ಸ್ಟ್ರಕ್ಚರ್. ಇದು ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂದ್ರೆ, ಇಫ್ ದಿಸ್ ಇಸ್ ದ ಎಕ್ಸ್ಟರ್ನಲ್ ಜೆನಿಟೇಲಿಯಾ, ಈ ದಿಸ್ ಆರ್ ದ ಲ್ಯಾಬಿಯಾ ಮೈನೋರಾ. ಇದು ಲ್ಯಾಬಿಯಾ ಮೈನೋರಾ. ಈ ಲ್ಯಾಬಿಯಾ ಮೈನೋರಾ ಟಾಪ್ ಅಲ್ಲಿ ಈ ತರ ಇರುತ್ತೆ, ಕಾಲ್ಡ್ ಎಸ್ ಕ್ಲಿಟೋರಿಸ್. ಓಕೆನಾ? ಇಟ್ ಹ್ಯಾಸ್ ಕಂಟೇನ್ಸ್ ಎರೆಕ್ಟೈಲ್ ಟಿಶ್ಯೂಸ್. it has a lot of nerve endings and it is very sensitive ಕೂಡ. ಇದು ಕ್ಲಿಟೋರಿಸ್ ಟಾಪ್ ಅಲ್ಲಿ ಇರುತ್ತೆ. ಓಕೆನಾ? Now students, next concept is called as mammary glands. Mammary glands are also called as modified sweat glands, and mammary glands are present in every single mammal. Mammals ಅಲ್ಲಿ ಇರಲೇಬೇಕಿದು. ಆ ಪ್ಲಾಟಿಪಸ್ ಗೊತ್ತಲ್ಲ, ಪ್ಲಾಟಿಪಸ್ is also mammal because ಅಲ್ಲಿ mammary glands ಇರುತ್ತೆ. ಗ್ಲ್ಯಾಂಡ್ಸ್ ಇರುತ್ತೆ, ನಿಪಲ್ಸ್ ಇರಲ್ಲ, ಗ್ಲ್ಯಾಂಡ್ಸ್ ಇರುತ್ತೆ, ಬಟ್ ಗ್ಲ್ಯಾಂಡ್ಸ್ are present. Okay, so mammary glands of all female mammals. ನೋಡಿ, the mammary glands are paired structures breast that contain glandular tissues and variable amount of fat. ಬೇರೆ variable amount of fat ಜೊತೆಗೆ glandular tissues are found everywhere. They are found everywhere, students. Okay, now the glandular tissues of each breast is divided into 15-20 mammary lobes. So glandular tissue in the mammary lobes ಬರುತ್ತೆ, mammary lobes. And ಈ mammary lobes ತರ ಏನಿದೆ, mammary lobes contain clusters of cells called as alveoli cells ಇರುತ್ತೆ ಹತ್ರ. It has something called as alveoli cells, and these of alveoli cells secrete milk which store in the cavities of alveoli. So ಈ alveoli ಇದೆಯಲ್ಲ, these alveoli will produce the milk. ಅದ್ ಜೊತೆಗೆ it will also store milk. ನೋಡಿ, ಈಗ ನಿಮ್ ಎಕ್ಸಾಂಪಲ್ ಹಿಂಗೆ ಕೇಳ್ತಾರೆ ಸ್ಟೂಡೆಂಟ್ಸ್. ಎಕ್ಸಾಂಪಲ್ ನಿಮ್ಗೆ ಇದು ಕೇಳೋದು,
ದಿಸ್ ಎಂಟೈರ್ ಫ್ಲೋ ಚಾರ್ಟ್ ಕೇಳ್ತಾರೆ. ದಟ್ ಇಸ್ ಮಿಲ್ಕ್ ಹೆಂಗ್ ಟ್ರಾನ್ಸ್ಫರ್ ಆಗುತ್ತೆ, ಆಲ್ವಿಯೋಲೈ, ಮ್ಯಾಮರಿ ಟ್ಯೂಬ್ಯೂಲ್, ಮ್ಯಾಮರಿ ಡಕ್ಟ್, ಮ್ಯಾಮರಿ ಆಂಪ್ಯುಲಾ, ಲ್ಯಾಕ್ಟಿಫರಸ್ ಡಕ್ಟ್ ಮತ್ತೆ ನಿಪಲ್ಸ್. A, all, right, all the doctors are loyal. All the doctors are loyal. ಆ ಥರ ನೆನಪಿಕು ಅಂದ್ರೆ ಈಸಿಯಾಗಿ ಬರಿಬೋದು ಇದನ್ನ. ನಿಪಲ್ಸ್ ಇಸ್ ದ ಲಾಸ್ಟ್ ಥಿಂಗ್ ಸ್ಟೂಡೆಂಟ್ಸ್. ಇಲ್ಲ ಮಿಲ್ಕ್ ಆಚೆ ಬರುತ್ತೆ. Now with that this entire diagram is done and dusted. Now with that ನಿಮ್ದು ಈ ಚಾಪ್ಟರ್ದು the first major chunk of this chapter is over. ನೆಕ್ಸ್ಟ್ 30 ಮಿನಿಟ್ಸ್ ಅಲ್ಲಿ ಈ ಚಾಪ್ಟರ್ ಮುಗಿದೋಗುತ್ತೆ. 30 ಅಂದ್ರೆ ಇಲ್ಲ ಮ್ಯಾಕ್ಸ್ 40 ಮಿನಿಟ್ಸ್ ಚಾಪ್ಟರ್ ಮುಗಿದೋಗುತ್ತೆ. ಸೊ ಲೆಟ್ಸ್ ನೀವು ಇಲ್ಲಿವರೆಗೂ ವಿಡಿಯೋಸ್ ನೋಡಿದೀರಾ, ಇಲ್ಲಿವರೆಗೂ ನೀವು ಈ ವಿಡಿಯೋನ ಕಂಟಿನ್ಯೂ ಮಾಡಿದೀರಾ, ಹಂಗಿದ್ರೆ ಸ್ಟೂಡೆಂಟ್ಸ್ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ರೈಟ್? ಲೈಕ್ ಮಾಡೋದು ಮರಿಬೇಡಿ. ಆಮೇಲೆ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದ್ರೆ ಬೇಗ ಹೋಗ್ಬಿಟ್ಟು ಒಂದು ಕಮೆಂಟ್ ಕೂಡ ಹಾಕ್ಬಿಡಿ, ಓಕೆನಾ? ನಾ ಲೆಟ್ಸ್ ಸ್ಟಾರ್ಟ್ ವಿತ್ ದ ಮೋಸ್ಟ್ ವಾಟ್ ಡು ಐ ಸೇ ಈಸಿ ಸ್ಲಾಶ್ ಡಿಫಿಕಲ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ತುಂಬಾ ಸ್ಟೂಡೆಂಟ್ಸ್ಗೆ ಇದು ಬೈ ಹಾರ್ಟ್ ಅನ್ಸುತ್ತೆ, ತುಂಬಾ ಸ್ಟೂಡೆಂಟ್ಸ್ಗೆ ಇದು ಅರ್ಥನೇ ಆಗಲ್ಲ, ತುಂಬಾ ಸ್ಟೂಡೆಂಟ್ಸ್ಗೆ ಇದು ಅರ್ಥ ಆಗ್ಬಿಟ್ರೆ ತುಂಬಾ ಈಸಿ ಅನ್ಸುತ್ತೆ ಇದು. ದಟ್ ಇಸ್ ದ ಗ್ಯಾಮಿಟೋಜೆನೆಸಿಸ್. Gametogenesis is a process in which gametes are produced in the male and female humans, right? ಇಲ್ಲಿ ಗ್ಯಾಮೆಟೋಜೆನೆಸಿಸ್ ಅಲ್ಲಿ ಎರಡು ತರ ಇದೆ, obviously spermatogenesis ಮತ್ತೆ oogenesis ಅಂತ. Now this right here, the first one is called as spermatogenesis anta. Now what is spermatogenesis? Spermatogenesis is a process in which sperms are produced in the case of males. Then bikoli sakaste. Now in the case of male, and here is the entire structure. Illinda nim KCET examination alli questions bande barutte students, bande barutte. ಈ ಪಾರ್ಟ್ ತುಂಬಾ ಇಂಪಾರ್ಟೆಂಟು. ಸೊ ಕರೆಕ್ಟ್ ಆಗಿ 5 ನಿಮಿಷ ಸ್ಟೂಡೆಂಟ್ಸ್, 5 ನಿಮಿಷ ಕೊಡಿ ನನಗೆ, ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ ನಿಮಗೆ. 5 minutes, ಗಿವ್ ಮಿ 5 minutes ಅಷ್ಟೇ ಸಾಕೋದಕ್ಕೆ, ಓಕೆನಾ? ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಥಿಂಗ್ಸ್ ಫಸ್ಟ್. ನೌ ದ ಎಂಟೈರ್ ಸ್ಪರ್ಮ್ಯಾಟೋಜೆನೆಸಿಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಇಟ್ ಸ್ಟಾರ್ಟ್ಸ್ ಅಟ್ ದ ಏಜ್ ಆಫ್ ಅರೌಂಡ್ 14, 15, ಆ ಪ್ಯೂಬರ್ಟಿ ಟೈಮ್ ಅಲ್ಲಿ 16. ಸೊ ಪ್ಯೂಬರ್ಟಿ ಯಾವಾಗ ರೀಚ್ ಆಗ್ತೀರಾ ಅವಾಗ ಸ್ಪರ್ಮ್ಯಾಟೋಜೆನೆಸಿಸ್ ಸ್ಟಾರ್ಟ್ ಆಗುತ್ತೆ ಇನ್ ದ adolescence ಏಜ್ ಅಲ್ಲಿ. ಸೊ ಎವ್ರಿಥಿಂಗ್ ಸ್ಟಾರ್ಟ್ಸ್ ಅಟ್ ದ ಪ್ಯೂಬರ್ಟಿ ಸ್ಟಾರ್ಟ್ ಆಗುತ್ತೆ. ನೌ ಸ್ಟಾರ್ಟ್ ಏನಾಗುತ್ತೆ? ಸ್ಟಾರ್ಟಿಂಗ್ ಇಸ್ ವಿತ್ ದ ಮೇಲ್ ಜರ್ಮ್ ಸೆಲ್ ಆಲ್ಸೋ ಕಾಲ್ಡ್ ಎಸ್ ಸ್ಪರ್ಮ್ಯಾಟೋಗೋನಿಯನ್ ಸ್ಟಾರ್ಟ್ ಆಗುತ್ತೆ. ಇದು ನೆನಪಿದ್ಯಾ ಸ್ಟೂಡೆಂಟ್ಸ್? ನೆನಪಿದ್ಯಾ? ದಿಸ್ ಮೇಲ್ ಜರ್ಮ್ ಸೆಲ್ ಆರ್ ಸ್ಪರ್ಮ್ಯಾಟೋಗೋನಿಯಾ ಎಲ್ಲಿತ್ತು? ವೇರ್ ವಾಸ್ ಇಟ್? ನೆನಪಿದ್ಯಾ ಸ್ಟೂಡೆಂಟ್? ನೆನಪಿದ್ಯಾ? ಇಟ್ ವಾಸ್ ಪ್ರೆಸೆಂಟ್ ಇನ್ಸೈಡ್ ವೇರ್? ಇನ್ಸೈಡ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್. ಸೊ ಅದೇ ಸೆಮಿನಿಫರಸ್ ಟ್ಯೂಬ್ಯೂಲ್ ಒಳಗಡೆನೆ ಇದೆಲ್ಲ ಆಗ್ತಾ ಇರೋದು, ಓಕೆನಾ? ಸೊ ಮೇಲ್ ಜರ್ಮ್ ಸೆಲ್ ಕಾಲ್ಡ್ ಸ್ಪರ್ಮ್ಯಾಟೋಗೋನಿಯಾ ಮೈಟೋಸಿಸ್ ಆಗುತ್ತೆ. ಮೈಟೋಸಿಸ್ ಆದ್ಮೇಲೆ ನಂಬರ್ ಇಂಕ್ರೀಸ್ ಆಯ್ತು ಅನ್ಕೊಳ್ಳಿ, ನಂಬರ್ ಇಂಕ್ರೀಸ್ ಆಯ್ತು, ಓಕೆನಾ? ಈಗ ನೋಡಿ, ನಂಬರ್ ಇಂಕ್ರೀಸ್ ಆದ್ಮೇಲೆ ಒಂದು ಗ್ರೋ ಆಗುತ್ತೆ, ಗ್ರೋ ಆಗಿ ದೊಡ್ಡದಾಗುತ್ತೆ, ದೊಡ್ಡದಾದ್ಮೇಲೆ ದಿಸ್ ಎಂಟೈರ್ ಸೆಲ್ ಇಸ್ ಕಾಲ್ಡ್ ಆಸ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ. ವಿ ಕಾಲ್ ದಿಸ್ ಪ್ರೈಮರಿ spermatocyte which is diploid in nature, diploid in nature, okay na? Now this primary spermatocyte undergoes meiosis right now. Meiosis aitu, and all of you know meiosis adaga there is always reduction in the chromosome number. For example, you can see here after meiosis primary spermatocyte gets converted to secondary spermatocyte. Howda? Howdu. Now this secondary spermatocyte is haploid in nature, nodi, haploid. So primary spermatocyte to secondary spermatocyte. So nim example keltare, what is the ploidy of primary spermatocyte? Diploid. What is the ploidy of secondary spermatocyte? Haploid. So haploid and diploid. Now next step is very easy students. Meiosis 1 ಆದ್ಮೇಲೆ meiosis 2 ಆಗ್ಲೇಬೇಕಾ? ಆಗ್ಲೇಬೇಕು. So after meiosis 2 we get 1, 2, 3, 4 different structures called as spermatids. ಇದು ಸ್ಪರ್ಮ್ ಸಿಗಲ್ಲ, ಸ್ಪರ್ಮ್ಯಾಟಿಡ್ ಸಿಗತ್ತೆ. ಈಗ ಈ ಸ್ಪರ್ಮ್ಯಾಟಿಡ್ ಡಸ್ ಇಟ್ ಲುಕ್ ಲೈಕ್ ಸ್ಪರ್ಮ್? ಡಸ್ ಇಟ್ ಲುಕ್ ಲೈಕ್ ಸ್ಪರ್ಮ್ ಇನ್ ಎನಿ ಆಂಗಲ್? ಇಟ್ ಡಸ್ ನಾಟ್. ಇಟ್ ಡಸ್ ನಾಟ್ ಲುಕ್ ಲೈಕ್ ಸ್ಪರ್ಮ್ ಅಟ್ ಆಲ್. ಸ್ಪರ್ಮ್ ತರ ಇದು ನೋಡಕ್ಕೆ ಇಲ್ಲ, ಇದು ನೋಡ್ತಾರನೇ ಇಲ್ಲ, ನೋಡಿ ನೋಡ್ತಾರನೇ ಇಲ್ಲ. ನಾವ್ ಏನಾಗ್ಬೇಕು ಈಗ? ಸೊ ನಾವು ಕನ್ವರ್ಟ್ ಮಾಡ್ಬೇಕು. ನಾವೀಗ ಈ ಸ್ಪರ್ಮ್ಯಾಟಿಡ್ ನ ಸ್ಪರ್ಮ್ಗೆ ಕನ್ವರ್ಟ್ ಮಾಡಬೇಕು. ದಟ್ ಇಸ್ ಕಾಲ್ಡ್ ಆಸ್ ಸ್ಪರ್ಮಿಯೋಜೆನೆಸಿಸ್. ನೋಡಿ, spermatid into spermatozoa or sperm, spermatid in the sperm conversion. This entire process is called as what?
ಸ್ಪರ್ಮಿಯೋಜೆನೆಸಿಸ್. ಸ್ಪರ್ಮಿಯೋಜೆನೆಸಿಸ್ ಸ್ಟೂಡೆಂಟ್ಸ್ ಪ್ಲೀಸ್ ನೆನಪಿಕೊಳ್ಳಿ, ಸ್ಪರ್ಮಿಯೋಜೆನೆಸಿಸ್. ಇದೇ ಸ್ಪರ್ಮಿಯೋಜೆನೆಸಿಸ್ ಅಲ್ಲಿ ನರ್ಸ್ ಸೆಲ್, ಸರ್ಟೋಲಿ ಸೆಲ್ ಹೆಲ್ಪ್ ಮಾಡೋದು, ಇಲ್ಲೇ ಹೆಲ್ಪ್ ಮಾಡುತ್ತೆ. ನಾವು ಫೈನಲಿ ಸ್ಪರ್ಮ್ಸ್ ಬಂತು. ಈಗ ಈ ಸ್ಪರ್ಮ್ಸ್ ರಿಲೀಸ್ ಆಗ್ಬಿಡಲ್ಲ, ಹಂಗೆ ರಿಲೀಸ್ ಮಾಡಲ್ಲ. ಸೊ ಈ ಸ್ಪರ್ಮ್ ತಲೆ ಇದೆಯಲ್ಲ, ತಲೆ ಹೋಗ್ಬಿಟ್ಟು ಈಗ ಸರ್ಟೋಲಿ ಸೆಲ್ ಒಳಗೆ ಚುಚ್ಕೊಂಡ್ಬಿಡುತ್ತೆ. ಏನಾಗುತ್ತೆ, ದ ಹೆಡ್ ಇನ್ ದ ಸರ್ಟೋಲಿ ಸೆಲ್ ಚುಚ್ಕೊಂಡ್ಬಿಡ್ತು. ಈಗ ಸರ್ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ, ಅವಾಗ ಈ ಸ್ಪರ್ಮ್ಸ್ ಆ ಸೆಮಿನಿಫರಸ್ ಟ್ಯೂಬ್ಯೂಲ್ ಇಂದ ಆಚೆ ಬರುತ್ತೆ. ದಟ್ ಇಸ್ ಕಾಲ್ಡ್ as spermiation. What is spermiation? Release of sperm from seminiferous tubule. ಯಾಕಂದ್ರೆ all of this is happening in seminiferous tubule. ಆ seminiferous tubule ಇಂದ ಆಚೆ ಬರೋದನ್ನೇ spermiation ಅಂತ ಕರೀತಾರೆ. So spermiation, spermatogenesis and spermiation, spermiogenesis and spermatogenesis. ಪ್ಲೀಸ್ ಈ 3 ಡಿಫರೆನ್ಸ್ ನ ನೆನಪಿಕೊಳ್ಳಿ. ಡನ್ ಸ್ಟೂಡೆಂಟ್ಸ್, ಅಲ್ಲಿಗೆ ಡನ್. ಈ ತರ ಆಗುತ್ತೆ. ಸ್ಪರ್ಮ್ಯಾಟೋಗೋನಿಯಾ, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್, ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್, ಸ್ಪರ್ಮ್ಯಾಟಿಡ್, ಇನ್ ದ ಸ್ಪರ್ಮ್ ಕನ್ವರ್ಟ್ ಆಗೋದು ಸ್ಪರ್ಮಿಯೇಷನ್, ದಟ್ ಇಸ್ ಸ್ಪರ್ಮಿಯೋಜೆನೆಸಿಸ್, ಆಮೇಲೆ ಸ್ಪರ್ಮಿಯೇಷನ್ ಲಾಸ್ಟ್ ಅಲ್ಲಿ. ನೋಡಿ ಇಲ್ಲಿ ನೋಡಿ, ಈ ತರ ನೋಡಿ, ತಲೆ ಈ ತರ ಕುತ್ಕೊಂಡ್ಬಿಟ್ಟಿರುತ್ತೆ. ಈ ತರ ಸರ್ಟೋಲಿ ಸೆಲ್ ಒಳಗಡೆ ಈ ತರ ಕಚ್ಕೊಂಡ್ಬಿಟ್ಟಿರುತ್ತೆ. ಈ ತರ ಸರ್ಟೋಲಿ ಸೆಲ್ ಒಳಗಡೆ. ನಾ ಸ್ಟೂಡೆಂಟ್ಸ್, ನಾವ್ ವಿ ಕಮ್ ಟು oogenesis, which is again very easy students, ತುಂಬಾ ಈಸಿ ಇದೆ. ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ 2 ಇವೆಂಟ್ ಒಟ್ಟಿಗೆ ಆಗ್ತಾ ಇರತ್ತೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ as oogenesis and folliculogenesis. ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ folliculogenesis? Folliculogenesis ಅಂದ್ರೆ ಡೆವಲಪ್ಮೆಂಟ್ ಆಫ್ ಫಾಲಿಕಲ್ಸ್. ಸೊ ಡೆವಲಪ್ಮೆಂಟ್ ಆಫ್ ಫಾಲಿಕಲ್ಸ್ ಅಂಡ್ ಡೆವಲಪ್ಮೆಂಟ್ ಆಫ್ oogonia ಎರಡು ಕೂಡ ಒಟ್ಟಿಗೆ ಆಗ್ತದೆ ಇಲ್ಲಿ. ಸೊ ಅದನ್ನ ಅರ್ಥ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅರ್ಥ ಮಾಡ್ಕೊಳ್ಳೋದನ್ನ ತುಂಬಾ ಇಂಪಾರ್ಟೆಂಟ್. ಓಕೆನಾ, ಒಂದ್ ಸೆಕೆಂಡ್. ಇದನ್ನ ಹೇಳ್ಕೊಡ್ಬೇಕಂದ್ರೆ ಸ್ವಲ್ಪ ಒಂದು ಪ್ರಾಪ್ ಬೇಕು ಯಾವಾಗೂ, ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂಗೆ. ಓಕೆ, ಐ ಹ್ಯಾವ್ ಪೇಪರ್ಸ್ ಹಿಯರ್ ಟು ಶೋ ಯು ದಿಸ್ ಎಂಟೈರ್ ಥಿಂಗ್. ಇದೆಲ್ಲ ವೇಸ್ಟ್ ಪೇಪರ್ ತಾನೆ? ಹಾ, ವೇಸ್ಟ್ ಪೇಪರ್. ಬನ್ನಿ. ಫಸ್ಟ್ ಥಿಂಗ್ಸ್ ಫಸ್ಟ್, ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್, oogenesis ಸ್ಟಾರ್ಟ್ ಯಾವಾಗ ಆಗುತ್ತೆ? ವೆನ್ ಡಸ್ ದ oogenesis ಸ್ಟಾರ್ಟ್? oogenesis starts at the age of embryo development. ಏನೋ ಎಂಟೈರ್ ಥಿಂಗ್ ಸ್ಟಾರ್ಟ್ಸ್ ಅಟ್ ದ ಎಂಬ್ರಿಯಾನಿಕ್ ಸ್ಟೇಜ್. ಅವಾಗ್ಲೇ ಸ್ಟಾರ್ಟ್ ಆಗೋಗುತ್ತಿದ್ದು, ಅವಾಗ ಸ್ಟಾರ್ಟ್ ಆಗ್ಬಿಡ್ತು. ಓಕೆನಾ? ಸೊ oogonia ಇತ್ತ, oogonia ಅಂಡರ್ಗೋಸ್ ಮೈಟೋಸಿಸ್, 2 ಆಯ್ತು. ಒಂದು ದೊಡ್ಡದಾಯ್ತು, ಸೇಮ್ ಜಸ್ಟ್ ಲೈಕ್ ಸ್ಪರ್ಮಟೋಜೆನೆಸಿಸ್ ತರ ದೊಡ್ಡದಾಯ್ತಾ. ದಿಸ್ ಇಸ್ ಕಾಲ್ಡ್ as ಪ್ರೈಮರಿ oocyte. ಈಗ ದಿಸ್ ಪ್ರೈಮರಿ oocyte now starts to undergo meiosis 1. It is just starting, it will never finish. ಇಲ್ಲಿ ಫಿನಿಶ್ ಆಗಲ್ಲ ಬೇಗ, ಸರಿನಾ? ಸೊ ಏನಾಗುತ್ತೆ, ಸ್ಟಾರ್ಟ್ ಆಗೋಯ್ತು. ನಾವು ಇಟ್ ಇಸ್ ಅರೆಸ್ಟೆಡ್, ಇಟ್ ಇಸ್ ಸ್ಟಾಪ್ಡ್, ಪಾಸ್ ಆಗ್ಬಿಟ್ಟಿದೆ ಇದು, ಪಾಸ್. ಓಕೆ, ಎಲ್ಲಿ? ಸಸ್ಪೆಂಡೆಡ್ ಆಟ್ ಪ್ರೊಫೇಸ್ 1 ಡಿಪ್ಲೋಡಿನ್ ಸ್ಟೇಜ್ ಅಲ್ಲಿ. ಡಿಪ್ಲೋಡಿನ್ ಸ್ಟೇಜ್ ಅಲ್ಲಿ ಹಂಗೆ ನಿಂತ್ಕೊಂಡ್ಬಿಟ್ಟಿದೆ ಪ್ರಾಸೆಸ್, ಮುಂದೆ ಹೋಗ್ತಾ ಇಲ್ಲ. ಎಲ್ಲಿವರೆಗೂ ಹೋಗಲ್ಲ, ಕೇಳಿಸ್ಕೊಳ್ಳಿ. ಸೊ ದಿಸ್ ಎಂಟೈರ್ ಥಿಂಗ್ ಹ್ಯಾಪನ್ಸ್ ಯಾವಾಗ? ಇಟ್ ಹ್ಯಾಪನ್ಸ್ ಅಟ್ ದ ಎಂಬ್ರಿಯಾನಿಕ್ ಸ್ಟೇಜ್. ಅದಾದ್ಮೇಲೆ ಚೈಲ್ಡ್ ಬರ್ತ್ ಆಯ್ತು, ಮಗು ಹುಟ್ಟಿತು, ಮಗು ದೊಡ್ಡದಾಯ್ತು. ನಾವು ವೆನ್ ದ ಫೀಮೇಲ್ ಚೈಲ್ಡ್ ಪ್ಯೂಬರ್ಟಿ ರೀಚ್ ಆದಾಗ ಅವಾಗ ಆಫ್ಟರ್ ಲೆಟ್ಸ್ ಸೇ 10, 12, 13 ಇಯರ್ಸ್, 14 ಇಯರ್ಸ್ ಆದ್ಮೇಲೆ, 14 ಇಯರ್ಸ್ ಆದ್ಮೇಲೆ ರೈಟ್, ಈ ಮಿಯೋಸಿಸ್ 1 ಕಂಪ್ಲೀಟ್ ಆಗುತ್ತೆ. 14 ವರ್ಷ, 13 ವರ್ಷ, 10 ವರ್ಷ, 12 ವರ್ಷ ಹಂಗೆ ಇರ್ತಿದ್ದು, ಸ್ಟಾಪ್ ಆಗ್ಬಿಟ್ಟಿರುತ್ತೆ. ಸೊ ಆಟ್ ಪ್ಯೂಬರ್ಟಿ ಬಂದಾಗ ದಿಸ್ ಮಿಯೋಸಿಸ್ 1 ಗೆಟ್ಸ್ ಕಂಪ್ಲೀಟ್ ಆಗೋಯ್ತು. ಕಂಪ್ಲೀಟ್ ಆದ್ಮೇಲೆ ವಿ ಗೆಟ್ ದ ಸೆಕೆಂಡರಿ oocyte ಅಂಡ್ ಫಸ್ಟ್ ಪೋಲಾರ್ ಬಾಡಿ. ಸೊ ಮಿಯೋಸಿಸ್ 1 ಆದ್ಮೇಲೆ ಏನ್ ಸಿಗುತ್ತೆ? ಸೆಕೆಂಡರಿ oocyte ಮತ್ತೆ ಫಸ್ಟ್ ಪೋಲಾರ್ ಬಾಡಿ. ಈಗ ನಿಮ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ರೈಟ್, ವಾಟ್ ಇಸ್ ದ ಪ್ಲಾಡಿ ಆಫ್ ಪ್ರೈಮರಿ ಸ್ಪರ್ಮಟೋಸೈಟ್? Primary spermatocyte is diploid in nature. What is the ploidy of secondary oocyte? Primary oocyte diploid, secondary oocyte is haploid in nature. Then piccoli. Now this secondary oocyte right starts to undergo meiosis 2. ಮತ್ತೆ ಸ್ಟಾರ್ಟ್ ಮಾಡ್ತು. ಆಮೇಲೆ ಸ್ಟೂಡೆಂಟ್ಸ್, ಇದು ಓವ್ಯುಲೇಷನ್ ಆಗುತ್ತಲ್ಲ ಎವ್ರಿ ಸಿಂಗಲ್ ಮಂತ್ ಫೀಮೇಲ್ಸ್ ಅಲ್ಲಿ. ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ ಎಗ್ ರಿಲೀಸ್ ಆಯ್ತಂತ, ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಇಲ್ಲಿ, ನಿಮ್ಗೆ ಹೇಳಿದ್ನಲ್ಲ ಇಲ್ಲಿ ಎಗ್ ರಿಲೀಸ್ ಆಗತ್ತಂತ, ಇಲ್ಲಿ ಎಗ್ ಆಗುತ್ತ.
This egg is what? This egg is secondary oocyte release ಆಗುತ್ತೆ ಫೀಮೇಲ್ಸ್ ಅಲ್ಲಿ. ಎಗ್ ರಿಲೀಸ್ ಆಗಲ್ಲ ಯಾವತ್ತು, ಏನಾಗುತ್ತೆ ಸೆಕೆಂಡರಿ oocyte ರಿಲೀಸ್ ಆಗಿರುತ್ತೆ. ಸೊ ದಿಸ್ ಸೆಕೆಂಡರಿ oocyte is released at ovulation. ನೋಡಿ, this same secondary oocyte is released at ovulation. Ovulation time ರಿಲೀಸ್ ಆಗುತ್ತೆ. Now ರಿಲೀಸ್ ಆದ್ಮೇಲೆ this can undergo meiosis 2 ಆಗುತ್ತೆ. ಅಗೇನ್ ಸ್ಟಾಪ್ ಆಗ್ಬಿಡುತ್ತೆ. ಲೈಕ್ ಸ್ಟಾಪ್ ಇದು ಸರಿನಾ. ಮಿಯೋಸಿಸ್ 2 ಸ್ಟಾರ್ಟ್ ಆಯ್ತು ಬಟ್ ಸ್ಟಾಪ್ ಆಗೋಯ್ತು. ಓಕೆ, ಸಸ್ಪೆಂಡೆಡ್ ಆಟ್ ಮೆಟಾಫೇಸ್ 2. ಮೆಟಾಫೇಸ್ 2 ಅಲ್ಲಿ ಇದು ಕಂಪ್ಲೀಟ್ ಆಗಿ ಸಸ್ಪೆಂಡ್ ಆಗೋಗಿದೆ ಮೆಟಾಫೇಸ್ 2 ಅಲ್ಲಿ. ಮತ್ತೆ ಯಾವಾಗ ಕಂಪ್ಲೀಟ್ ಆಗ ಸ್ಟೂಡೆಂಟ್ಸ್? ವೆನ್ ಡು ಯು ಥಿಂಕ್ ಇಟ್ ಗೆಟ್ಸ್ ಕಂಪ್ಲೀಟೆಡ್? ಯಾವಾಗಂದ್ರೆ ವೆನ್ ದ ಸೆಕೆಂಡರಿ oocyte ಹಿಯರ್ ಸ್ಪರ್ಮ್ ಜೊತೆ ಕಾಂಟ್ಯಾಕ್ಟ್ ಆದಾಗ. ಯಾವಾಗ? ಫರ್ಟಿಲೈಸೇಷನ್ ಟೈಮ್ ಅಲ್ಲಿ. ಆ ಫರ್ಟಿಲೈಸೇಷನ್ ಟೈಮ್ ಅಲ್ಲಿ when the sperm comes in contact with the egg, ಅವಾಗ ಮಾತ್ರ ಈ ಮಿಯೋಸಿಸ್ 2 ಮುಗಿಯುತ್ತೆ. ಮಿಯೋಸಿಸ್ 2 ಮುಗಿದಾದ ಮೇಲೆ ವಿ ಗೆಟ್ ಸಮಥಿಂಗ್ ಕಾಲ್ಡ್ ಆಸ್ ಓವಮ್ ಆರ್ ಊಟೆಡ್ ಮತ್ತೆ ಸೆಕೆಂಡ್ ಪೋಲಾರ್ ಬಾಡಿ. ನಾವು ಸ್ಟೂಡೆಂಟ್ಸ್ ನೀವೇ ಹೇಳಿ, ಕ್ಯಾನ್ ದ ಸೆಕೆಂಡ್ ಪೋಲಾರ್ ಬಾಡಿ ಅಂಡ್ ಓವಮ್ ಆರ್ ಊಟೆಡ್ ಪ್ರೊಡ್ಯೂಸ್ಡ್ ಇನ್ ದ ಫೀಮೇಲ್ ಬಾಡಿ ಪ್ರೊಡ್ಯೂಸ್ ಆಗುತ್ತೆ ನಾರ್ಮಲ್ ಆಗಿ? ಆಗಲ್ಲ. ಇಲ್ಲಿವರೆಗೂ ಮಾತ್ರ ಎವ್ರಿ ಸಿಂಗಲ್ ಮಂತ್. This entire process is only possible if sperm comes in contact with the egg. ಇಲ್ಲಾಂದ್ರೆ ಆಗನದಿಲ್ಲ ಇದೆಲ್ಲ. This only happens when sperm is introduced. ಇಲ್ಲಾಂದ್ರೆ both of these structures are not produced in the female body. Okay na? Now ಈಗ I want all of you to understand follicles ಕತೆ ಏನೀಗ. What is primary follicle? Primary follicle is primary oocyte plus granulosa layer. What is secondary oocyte? ಮತ್ತೆ primary oocyte, more layer of granules also. What is tertiary follicle? Tertiary follicle ಅಂದ್ರೆ ಇದ್ರ ಒಳಗಡೆ primary oocyte secondary oocyte ಕನ್ವರ್ಟ್ ಆಗೋಗುತ್ತೆ. ಓಕೆನಾ? ಇಲ್ಲಿ ಏನಾಗುತ್ತೆ, in the tertiary follicle it has something called as fluid filled cavity called as antrum. Very important question ಅದು. ಓಕೆನಾ? and finally Graafian follicle ಸಿಕ್ತು. ನಾವು ನಿಮ್ಗೆ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾ ಇರಬೇಕು, ಸರ್ ಈ oocyte ಅಂದ್ರೆ ಏನು, ಫಾಲಿಕಲ್ ಅಂದ್ರೆ ಏನು ಅಂತ. ಕರೆಕ್ಟ್ ಕೇಳಿಸ್ಕೊಳ್ಳಿ. This is a oocyte. ಇದರ ಇದು ನೋಡಿ oocyte. ಈ oocyte ಡೆವಲಪ್ ಆಗುತ್ತೆ ಗೊತ್ತಾ? ಅದೇ ಟೈಮಲ್ಲಿ ಜೊತೆಗೇನೆ ಈ oocyte ಆಚೆ ಈ ತರ ಒಂದು ಲೇಯರ್ ಬಂದ್ಬಿಡುತ್ತೆ. ಈಗ ಏನು ಸ್ಟೂಡೆಂಟ್ಸ್ ಇದು? ದಿಸ್ ರೈಟ್ ನೌ ಇಸ್ ಕಾಲ್ಡ್ ಆಸ್ ಅ ಫಾಲಿಕಲ್. ನೌ ಏನಿದು? ಪ್ರೈಮರಿ ಫಾಲಿಕಲ್. ಒಂದು ಪ್ರೈಮರಿ ಫಾಲಿಕಲ್ ಒಳಗಡೆ ಏನಿದೆ? ಒಂದು ಪ್ರೈಮರಿ ಫಾಲಿಕಲ್ ಒಳಗಡೆ ಪ್ರೈಮರಿ oocyte ಇದೆ ಒಳಗಡೆ. ಓಕೆನಾ? ದಟ್ ಇಸ್ ವಾಟ್ ಇಸ್ ಗಿವನ್ ಹಿಯರ್. ಸರಿನಾ? ಸೊ ಪ್ರೈಮರಿ oocyte ಇದೆ ಒಳಗಡೆ ಬಟ್ ಲೇಯರ್ ಆಫ್ ಗ್ಲಾನ್ಸ್ ಆಲ್ಸೋ. ಈಗ ನಾನು ಇದೇ ಪ್ರೈಮರಿ oocyteಗೆ ಈಗ ಲೆಟ್ಸ್ ಸೇ ನಾನು ಇನ್ನೊಂದು ಲೇಯರ್ ಆಡ್ ಮಾಡ್ತೀನಿ, ಮೇಲಿಂದ ಇನ್ನೊಂದು ಲೇಯರ್ ಆಡ್ ಮಾಡ್ತೀನಿ. ನೌ ದಿಸ್ ಬಿಕಮ್ಸ್ ವಾಟ್? ದಿಸ್ ಇಸ್ ರೈಟ್ ನೌ ಸೆಕೆಂಡರಿ oocyte. ಸೆಕೆಂಡರಿ ಫಾಲಿಕಲ್ ಇದು. ಸೆಕೆಂಡರಿ ಫಾಲಿಕಲ್ ಇದು. ಮೋರ್ ಲೇಯರ್ ಆಫ್ ಗ್ಲಾನ್ಸ್ ಆಲ್ಸೋ. ಈಗ ಇಲ್ಲಿಂದ ಇಲ್ಲಿ ಕನ್ವರ್ಷನ್ ಆಗತ್ತೆ ಗೊತ್ತಾ? ಅವಾಗ ಏನಾಗತ್ತೆ ಗೊತ್ತಾ? ಇಲ್ಲಿ ಆಚೆ ಏನ್ ಚೇಂಜ್ ಆಗಲ್ಲ, ಆಚೆ ಹಿಂಗೆ ಇರುತ್ತೆ. ಬಟ್ ಆ ಒಳಗಡೆ ಇರುತ್ತಲ್ಲ, ಒಳಗಡೆ ಇರೋ ಈ ಪ್ರೈಮರಿ oocyte ಈಗ ಸೆಕೆಂಡರಿ oocyte ಕನ್ವರ್ಟ್ ಆಗ್ಬಿಡುತ್ತೆ. ಸೊ ದಿಸ್ ಪ್ರೈಮರಿ oocyte ಕನ್ವರ್ಟ್ಸ್ ಟು ಸೆಕೆಂಡರಿ oocyte ಒಳಗಡೆನೆ. ಇದು ಒಳಗಡೆನೆ. ನಾವು ಸ್ಟೂಡೆಂಟ್ಸ್, ನಾವು ಟೆಲ್ ಮಿ ವಾಟ್ ಯು ಕಾಲ್ ದಿಸ್ ಸ್ಟ್ರಕ್ಚರ್ ನೌ? ದಿಸ್ ಸ್ಟ್ರಕ್ಚರ್ ರೈಟ್ ನೌ ಇಸ್ ಕಾಲ್ಡ್ ಆಸ್ ಟೆರಿಷರಿ ಫಾಲಿಕಲ್. ಇದು ಏನಿದು? ಟೆರಿಷರಿ ಫಾಲಿಕಲ್. ಇದೇ ಟೆರಿಷರಿ ಫಾಲಿಕಲ್ ದಟ್ ಹ್ಯಾಸ್ 2 layers ಕಾಲ್ಡ್ ಥೀಕಾ ಎಕ್ಸ್ಟರ್ನಾ, ಥೀಕಾ ಇಂಟರ್ನಾ ಅಂತ ಇರುತ್ತೆ ಇದ್ರ ಕ್ಯಾವಿಟೀಸ್. ನಾವು ಎಲ್ಲ ಆದ್ಮೇಲೆ ದಿಸ್ ಫೈನಲಿ ದಿಸ್ ಟೆರಿಷರಿ ಫಾಲಿಕಲ್ ಒಂದು ಫುಲ್ ಕನ್ವರ್ಟ್ ಆಗ್ಬಿಡುತ್ತೆ. ಈಗ ಫುಲ್ ಕನ್ವರ್ಟ್ ಆಗ್ಬಿಟ್ಟಿದ್ದು ಗ್ರಾಫಿಯನ್ ಫಾಲಿಕಲ್ ಆಗೋಗುತ್ತೆ ಲಾಸ್ಟ್ ಅಲ್ಲಿ. ಗ್ರಾಫಿಯನ್ ಫಾಲಿಕಲ್ ಆಯ್ತಿದ್ದು. ನಾವು ಈ ನೋಡಿ ಸ್ಟೂಡೆಂಟ್ ನೀವೇ ಹೇಳಿ, ಈಗ ಈ ಟೆರಿಷರಿ ಫಾಲಿಕಲ್ ಒಳಗಡೆ ಏನಿತ್ತು? ಟೆರಿಷರಿ ಫಾಲಿಕಲ್ ಒಳಗಡೆ ಸೆಕೆಂಡರಿ oocyte ಇದೆ. ಇದು ಒಳಗಡೆ ಈಗ ಸೆಕೆಂಡರಿ oocyte ಇದೆ, ಒಳಗಡೆ ಸೆಕೆಂಡರಿ oocyte ಇದೆ. Now this Graafian follicle ಯಾವಾಗ? ಡ್ಯೂರಿಂಗ್ ಓವ್ಯುಲೇಷನ್ ಏನಾಗುತ್ತೆ? ಇದು ರಪ್ಚರ್ ಆಗುತ್ತೆ, ಮುರಿದೋಗುತ್ತೆ, ಬ್ಲಾಸ್ಟ್ ಆಗ್ಬಿಡುತ್ತೆ. ಆಮೇಲೆ ಒಳಗಡೆ ಇರೋ ಸೆಕೆಂಡರಿ oocyte ರಿಲೀಸ್ ಆಗುತ್ತೆ. ಯಾವಾಗ? ಡ್ಯೂರಿಂಗ್ ಓವ್ಯುಲೇಷನ್. ಸೊ ರಪ್ಚರ್ ಆಗ್ಬಿಟ್ಟು ಒಳಗಡೆ ಇರೋ ಸೆಕೆಂಡರಿ oocyte ಪ್ರೊಡ್ಯೂಸ್ ಆಗುತ್ತೆ. ಸೆಕೆಂಡರಿ oocyte ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಯ್ತು. ಈಗ ಈ ಪಾರ್ಟ್ ಇದೆಯಲ್ಲ, ರಿಮೈನಿಂಗ್ ಪಾರ್ಟ್ ಇದು ಗ್ರಾಫಿಯನ್ ಫಾಲಿಕಲ್ದು, ದಿಸ್ ಪಾರ್ಟ್ ರೈಟ್ ಹಿಯರ್ ಡೆವಲಪ್ಸ್ ಇಂಟು
ಕಾರ್ಪಸ್ ಲುಟಿಯಂ ಕನ್ವರ್ಟ್ ಆಗೋಗುತ್ತಿದ್ದು. ಸೊ ಕಾರ್ಪಸ್ ಲುಟಿಯಂ ಆಗೋಯ್ತಲ್ಲಿ. ದಿಸ್ ಇಸ್ ದ ಸೆಕೆಂಡರಿ oocyte. ಈ ಸೆಕೆಂಡರಿ oocyte ಮುಂದೆ ಹೋಗ್ಬಿಟ್ಟು ಈ ತರ ಫರ್ಟಿಲೈಸೇಷನ್ ಆಗ್ಬೋದು ನೋಡಿ. ಓವ್ಯುಲೇಷನ್ ಟೈಮ್ ಅಲ್ಲಿ ಒಳಗಡೆ ಇರೋ ಸೆಕೆಂಡರಿ oocyte ರಿಲೀಸ್ ಆಗೋಯ್ತು, ಆಚೆ ಪಾರ್ಟು ಗ್ರಾಫಿಯನ್ ಫಾಲಿಕಲ್ ಕಾರ್ಪಸ್ ಲುಟಿಯಂ ಕನ್ವರ್ಟ್ ಆಗೋಯ್ತು. ಸೊ ಇದೇ ಸೆಕೆಂಡರಿ oocyte ಈಗ ಮುಂದೆ ಹೋಗ್ಬಿಟ್ಟು ಸ್ಪರ್ಮ್ ಬರುತ್ತೆ, ಈ ಸೆಕೆಂಡರಿ oocyte ಹತ್ರ ಓಪನ್ ಆಗ್ಬಿಡ್ತು. ಓಪನ್ ಆಗ್ಬಿಟ್ಟು ಅದ್ರ ಒಳಗಡೆಯಿಂದ ಒಂದ್ ಸೆಕೆಂಡ್ ಪೋಲಾರ್ ಬಾಡಿ ಮತ್ತೆ ಒಂದು ಓವಮ್ ಬಂತು. ಓವಮ್ ಸೆಕೆಂಡ್ ಪೋಲಾರ್ ಬಾಡಿ ಒಳಗಡೆಯಿಂದ. ಸೊ ಸ್ಟೂಡೆಂಟ್ಸ್ ಏನಿದು ಸೆಕೆಂಡರಿ, ಇದು ನಿಮ್ದು ಓವಮ್, ಇದು ಸೆಕೆಂಡರಿ ಪೋಲಾರ್ ಬಾಡಿ ಒಳಗಡೆಯಿಂದ ಬರುತ್ತೆ. ಸೊ ದಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಫಾಲಿಕಲ್ ಅಂಡ್ ದ oocyte. ಫಾಲಿಕಲ್ ಅಂಡ್ ದ oocyte ಸ್ಟೂಡೆಂಟ್ಸ್ ನೋಡಿ, ಈ ತರ ಸೈಡ್ ಬೈ ಸೈಡ್ ಒಟ್ಟಿಗೆ ಆಗ್ತಾ ಇರತ್ತೆ, ಇದು ಒಟ್ಟಿಗೆ ಆಗ್ತಾ ಇರುತ್ತೆ. ಫಾಲಿಕಲ್ ಡೆವಲಪ್ಮೆಂಟ್, oocyte ಡೆವಲಪ್ಮೆಂಟ್. ಫ್ರೆಂಡ್ಸ್ ನೋಡಿ ಇಲ್ಲಿ, ನೋಡಿ ಇಲ್ಲಿ ಸೆಕೆಂಡರಿ ಫಾಲಿಕಲ್, ಟೆರ್ಷರಿ ಫಾಲಿಕಲ್ ಇದು ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಕಾಲ್ಡ್ ಆಂಟ್ರಮ್. ಅದಾದ್ಮೇಲೆ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗೋಯ್ತು, ಒಳಗಡೆಯಿಂದ ಸೆಕೆಂಡರಿ oocyte ಆಚೆ ಬಂತು, ರೈಟ್. ಈ ಸೆಕೆಂಡರಿ ಇದು ಕೇಳ್ತಾರೆ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಇದು ಕೇಳ್ತಾರೆ. ಈ ಸೆಕೆಂಡರಿ oocyte ಹತ್ರ ಒಂದು ಲೇಯರ್ ಇರುತ್ತೆ. ವಾಟ್ ಇಸ್ ದಟ್ ಲೇಯರ್ ಸ್ಟೂಡೆಂಟ್ಸ್? ದ ಲೇಯರ್ ವಿತ್ ಸೆಕೆಂಡರಿ oocyte ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ ಝೋನಾ ಪೆಲಿಸೋಡಾ ಲೇಯರ್ ಕೇಳ್ತಾರೆ. ಸೊ ಝೋನಾ ಪೆಲಿಸೋಡಾ ಲೇಯರ್ ಸೆಕೆಂಡರಿ oocyte ಹತ್ರ ಇದೆ, ಸೆಕೆಂಡರಿ oocyte ಹತ್ರ ಇದು ಲೇಯರ್ ಇದೆ, ಇದು ಓಕೆನಾ. ನೋಡಿ ಫಾಲಿಕ್ಯುಲರ್ ಡಿಜನರೇಷನ್ ಇಸ್ ಜೆನೆಟಿಕಲಿ ಪ್ರೋಗ್ರಾಮ್ಡ್. ಒಂದು ಫೀಮೇಲ್ ಅಲ್ಲಿ ಹುಟ್ಟಿದಾಗ ಆ ಪ್ರೈಮರಿ ಫಾಲಿಕಲ್ಸ್ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಇಷ್ಟೇ ಪ್ರೈಮರಿ ಫಾಲಿಕಲ್ಸ್ ಒಂದು ಫೀಮೇಲ್ ಹತ್ರ ಇರ್ಬೋದು, ಎಂಬ್ರಿಯೋ ಸ್ಟೇಜ್ ಇಂದಾನೆ ಫಿಕ್ಸ್ ಆಗೋಗಿರುತ್ತೆ. ಹುಟ್ಟಾದ ಮೇಲೆ ಆ ಫಾಲಿಕಲ್ಸ್ ನಂಬರು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಲೈಫ್ ಅಲ್ಲಿ, ಓಕೆನಾ. ಎಲ್ಲಿ ಪ್ರೋಗ್ರಾಮ್ ಪ್ರೊಸೆಸ್ ಬಿಫೋರ್ ಬರ್ತ್, ಹುಟ್ಟೋಕ್ಕಿಂತ ಮುಂಚೆ lakhs of follicles are present in both ovaries, but at puberty ಬರ್ತಾ only 60,000 to 80,000 follicles are left in each ovary. Very important question ಇದು, very important question. How many follicles are left at puberty inside the ovary ಕೇಳಿದಾಗ 60 to 80,000 ಬರಿಬೇಕು ನೀವು. ಇದು ಕೊಟ್ಟಿರೋದು ಬುಕ್ ಅಲ್ಲಿ ನೋಡಿ. ಊಗೋನಿಯಾ ಮೈಟೋಸಿಸ್ ಪ್ರೈಮರಿ ಸ್ಟಾಪ್ ಆಯ್ತು, ಆಮೇಲೆ ಚೈಲ್ಡ್ಹುಡ್ ಅಲ್ಲಿ ಏನಾಯ್ತು ಸೆಕೆಂಡರಿ oocyte, ಓವಮ್, ಸೆಕೆಂಡ್ ಪೋಲಾರ್ ಬಾಡಿ. ಇದೇ ನಾವು ಕಲ್ತಿದ್ದು ನಾವೀಗ, ಓಕೆ. ನೌ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೂಡೆಂಟ್ಸ್, ಕಾಲ್ಡ್ as menstrual cycle ಅಂತ. Menstrual cycle is a cycle which happens in the case of female on every single month ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ಸ್ಟೂಡೆಂಟ್ಸ್, ಜನರಲ್ ಆಗಿ ಫೀಮೇಲ್ ಅಲ್ಲಿ ಎಂಡೋಮೆಟ್ರಿಯಂ ಲೇಯರ್ ಇದೆಯಲ್ಲ, ಎಂಡೋಮೆಟ್ರಿಯಂ ಲೇಯರ್ ತಿಕ್ ಆಗುತ್ತೆ ಟು ಪ್ರಿಪೇರ್ ಫಾರ್ ಫರ್ಟಿಲೈಸೇಷನ್ಗೋಸ್ಕರ ಪ್ರಿಪೇರ್ ಆಗೋದು ತಿಕ್ ಆಗುತ್ತೆ. ಬಟ್ ಲೆಟ್ಸ್ ಸೇ ಫರ್ಟಿಲೈಸೇಷನ್ ಆಗಿಲ್ಲ, ಅವಾಗ ಏನಾಗುತ್ತೆ, ಆ ತಿಕ್ಕಾಗಿರೋ ಎಂಡೋಮೆಟ್ರಿಯಂ ಲೇಯರು ಹಂಗೆ ಬ್ರೇಕ್ ಆಗ್ಬಿಡುತ್ತೆ, ಅಲಾಂಗ್ ವಿತ್ ದ ಸೆಕೆಂಡರಿ oocyte ಕೂಡ ಆಚೆ ಹೋಗ್ಬಿಡುತ್ತೆ, ಓಕೆನಾ. ನೋಡಿ, ವಾಟ್ ಇಸ್ ಮೆನ್ಸ್ಟ್ರುಯಲ್ ಸೈಕಲ್? ಇಟ್ ಇಸ್ ದ cyclic discharge of blood and mucosal tissue from the uterus through vagina ಇಂದ ಎಲ್ಲ ಆಚೆ ಬರೋದು. ಎಲ್ಲಿಂದ? ಯೂಟ್ರಸ್ ಇಂದ. ನೋಡಿ ಮತ್ತೆ ಡಯಾಗ್ರಾಮ್ ಹೋಗೋದ ಬನ್ನಿ, ಆ ಡಯಾಗ್ರಾಮ್ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತಿನ. ನೋಡಿ ಇಲ್ಲಿ, this is the endometrium layer ಕಾಣಿಸ್ತಿದ್ಯಾ? Can all of you notice the endometrium layer here? This is the entire endometrium layer which has become thick now. Now this endometrium layer will break open from the uterus and it will be shedded outside through vagina and ಆಚೆ ಬರುತ್ತೆ. This entire thick endometrium layer become thin again. Thick for implantation, preparing itself. ಏನು ಲೆಟ್ಸ್ ಸೇ ಫರ್ಟಿಲೈಸೇಷನ್ ಆಗಿಲ್ಲ ಅಂದ್ರೆ ಎಲ್ಲ ಬ್ರೇಕ್ ಆಗೋಗ್ತಿದ್ದು. ದಟ್ ಇಸ್ ದ ಎಂಟೈರ್ ಪ್ರಾಸೆಸ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್. ಬಟ್ ಸ್ಟೂಡೆಂಟ್ಸ್, ನೀವೇನು ಕಲಿಬೇಕಂದ್ರೆ ಈಗ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಹಾರ್ಮೋನ್ಸ್ ಇನ್ವಾಲ್ವ್ಡ್ ಇಲ್ಲಿ, ಅದನ್ನ ಕಲಿಯಕ್ಕಿಂತ ಮುಂಚೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಟೂ ವರ್ಡ್ಸ್ ಹಿಯರ್. ವಾಟ್ ಇಸ್ ಮೆನಾರ್ಕೆ, ವಾಟ್ ಇಸ್ ಮೆನಪಾಸ್? ವಾಟ್ ಇಸ್ ದ ಡಿಫರೆನ್ಸ್ ಸ್ಟೂಡೆಂಟ್ಸ್? ಮೆನಾರ್ಕೆ ಇಸ್ ದ ಸ್ಟಾರ್ಟ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್. ಇದು ಸ್ಟಾರ್ಟ್ ಆಫ್ menstrual cycle. A menstrual cycle start agade called as menarche. It happens at puberty. Time ಅಲ್ಲಿ ಆಗುತ್ತೆ, around the age of 12 to 14 years ಅಲ್ಲಿ ಆಗುತ್ತೆ. Then what is menopause? Menopause ಅಂದ್ರೇನು? Stopping of menstrual cycle. Menstrual cycle full complete ಆಗಿ ಸ್ಟಾಪ್ ಆಗೋಗುತ್ತೆ ಇಲ್ಲಿ. ಸ್ಟಾಪ್ ಆಗೋದು menstrual cycle. It happens at the age of 50 years ಅಲ್ಲಿ ಸ್ಟಾಪ್ ಆಗುತ್ತೆ. 50 to 52, 53 years ಅಲ್ಲಿ ಸ್ಟಾಪ್ ಆಗೋಗುತ್ತೆ.
that is called as menopause. Now students, now this is the entire structure. Exam ಅಲ್ಲಿ ನಿಮ್ಗೆ ಏನ್ ಕೇಳೋದಂದ್ರೆ what happens here, what happens here, what happens here, what happens here. ಚಿಂತೆ ಮಾಡಬೇಡಿ, ಇಟ್ ಇಸ್ ಅ ವೆರಿ ಈಸಿ ಡಯಾಗ್ರಾಮ್. ನೀವು ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ದ ಫಸ್ಟ್ ಥಿಂಗ್ ವಿಚ್ ಯು ನೀಡ್ ಟು ನೋ ಹಿಯರ್ ಇಸ್, ಇಲ್ಲಿ ಎರಡು ತರ ಇವೆಂಟ್ಸ್ ಆಗ್ತಾ ಇದೆ. 2 events ಆರ್ ಹ್ಯಾಪನಿಂಗ್ ಹಿಯರ್. ಆ ಎರಡು ಇವೆಂಟ್ ಕೂಡ ಒಂದು ಇವೆಂಟ್ ಇನ್ನೊಂದು ಇವೆಂಟ್ ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಅದು ಫಾರ್ ಎಕ್ಸಾಂಪಲ್ ನೋಟಿಸ್ ಮಾಡಿ, ಇಲ್ಲಿ ಎಲ್ಲರೂ ಕೂಡ there is ovarian event. ಈ ovarian event is happening in the ovaries. Okay, then there is something called as uterine events. Uterine events is happening in the uterus. So ovarian events, uterine events, ಈ events ನ ಕಂಟ್ರೋಲ್ ಮಾಡುತ್ತೆ. ಏನೋ ಓವರ್ ಆಗುತ್ತಲ್ಲ, ಇಲ್ಲಿ ಏನೋ ಆಗುತ್ತೆ ಅನ್ಕೊಳ್ಳಿ, ಇಲ್ಲಿ ಆಗೋದು ಕಾನ್ಸಿಕ್ವೆನ್ಸಸ್ ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಕಂಟ್ರೋಲಿಂಗ್ ದಿಸ್. ಎರಡು ಕೂಡ ಸೈಮಲ್ಟೇನಿಯಸ್ ಆಗ್ತಾ ಇದೆ. ಓಕೆನಾ? ನಾವು ಆರಾಮ್ ಅರ್ಥ ಮಾಡ್ಕೊಳ್ಳಿ. ಓವರೀಸ್ ಅಲ್ಲಿ ಫಸ್ಟ್ ಇವೆಂಟ್ ಇಸ್ ಕಾಲ್ಡ್ as ಫಾಲಿಕ್ಯುಲರ್ ಫೇಸ್. ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಫಾಲಿಕ್ಯುಲರ್ ಫೇಸ್? ದ ಮೀನಿಂಗ್ ಆಫ್ ಫಾಲಿಕ್ಯುಲರ್ ಫೇಸ್ ಇಸ್ ಡೆವಲಪ್ಮೆಂಟ್ ಆಫ್ ಫಾಲಿಕಲ್ಸ್. ಕಾಣಿಸ್ತಾ ಇದೆಯಲ್ಲ, ಡೆವಲಪ್ಮೆಂಟ್ ಆಫ್ ಫಾಲಿಕಲ್ಸ್ ಕಾಣಿಸ್ತಾ ಇದೆ. ಸೇಮ್ ಟೈಮ್ ಅದೇ ಕೆಳಗಡೆ ನೋಡಿ ನೀವು, ಕೆಳಗಡೆ ಏನು, ದಿಸ್ ಪಾರ್ಟ್ ಇಸ್ ಕಾಲ್ಡ್ as ಫಾಲಿಕ್ಯುಲರ್ ಫೇಸ್. It is called as proliferatory phase. Sorry, it is called as proliferative phase. Artha eno, there is something called as proliferation of endometrium. Ye proliferation andre enu? The meaning of proliferation is development. Development of endometrium ಆಗ್ತಿದೆ ನೋಡಿ ಇಲ್ಲಿ, ಡೆವಲಪ್ಮೆಂಟ್ ಆಫ್ ಎಂಡೋಮೆಟ್ರಿಯಂ ಆಗ್ತಿದೆ. ಸೊ ಹೆಂಗಾಗುತ್ತೆ ಕರೆಕ್ಟ್ ಕೇಳಿಸ್ಕೊಳ್ಳಿ, ಆರಾಮ ಹೇಳ್ಕೊಡ್ತೀನಿ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ there is increase in FSH. Yes. Now, what is FSH? Follicular stimulating hormone. So, ಈ ಹಾರ್ಮೋನ್ ಇದೆಯಲ್ಲ, the red line, this red line will influence the development of follicle. So, follicular stimulating hormone will influence the development of follicle. ಸರಿ, ಈಗ ಒಂದು ಫಾಲಿಕಲ್ ಡೆವಲಪ್ ಆಗಿ ರೆಡಿ ಆಯ್ತು, ಆಯ್ತಾ? ಆಯ್ತು. Now students, after the development of a mature follicle or the dominant follicle, ನಮಗೆ ಬೇರೆ ಫಾಲಿಕಲ್ ಬೇಕಾಗಿರೋದು ಫೀಮೇಲ್ ಬಾಡಿಯಲ್ಲಿ ಎವ್ರಿ ಸಿಂಗಲ್ ಮಂತ್ ಬರೀ ಒಂದೇ ಫಾಲಿಕಲ್ ಬರುತ್ತೆ, ಸಾಕದು. ಸೊ ಒಂದ್ಸತಿ ಈ ಡಾಮಿನೆಂಟ್ ಫಾಲಿಕಲ್ ಬಂದಾಗ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಹೋಗುತ್ತೆ. ಏನಾಗುತ್ತೆ? ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಈ ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇಂದ ಯು ಕ್ಯಾನ್ ನೋಟಿಸ್ ಈ FSH ಲೆವೆಲ್ ಈಗ ಕಮ್ಮಿ ಆಗತ್ತೆ ನೋಡಿ, ಇಲ್ಲಿ ಕಮ್ಮಿ ಆಯ್ತು. ಈಗ ಸ್ಟೂಡೆಂಟ್ಸ್ ಏನು, ದಿಸ್ ಎಂಟೈರ್ ಮೆಚೂರ್ ಫಾಲಿಕಲ್, ಅದ್ರ ಅಕ್ಕಪಕ್ಕ ಯು ನೋ ದೇರ್ ಇಸ್ ಸಮಥಿಂಗ್ ಕಾಲ್ಡ್ as ಗ್ರಾನ್ಯುಲೋಸಾ ಸೆಲ್ಸ್. ನಿಮ್ಗೆ ಗೊತ್ತಲ್ಲ, ಅದಿರತ್ತೆ ಇಲ್ಲಿ. ನೌ ದಿಸ್ ಎಂಟೈರ್ ಮೆಚೂರ್ ಫಾಲಿಕಲ್ ವಿಲ್ ಸ್ಟಿಮ್ಯುಲೇಟ್, ಏನ್ ಮಾಡುತ್ತೆ? ಸ್ಟಿಮ್ಯುಲೇಟ್, ದಿಸ್ ಮೆಚೂರ್ ಫಾಲಿಕಲ್ ವಿಲ್ ಸ್ಟಿಮ್ಯುಲೇಟ್ ದ ಇನ್ಕ್ರೀಸ್ ಇನ್ ದ ಎಸ್ಟ್ರೋಜನ್. ಎಸ್ಟ್ರೋಜನ್ ನ ಇನ್ಕ್ರೀಸ್ ಮಾಡಕ್ ಸ್ಟಿಮ್ಯುಲೇಟ್ ಮಾಡುತ್ತೆ. ನೋಟಿಸ್ ಮಾಡ್ಬೋದು ನೋಡಿ, ಬ್ಲೂ ಲೈನ್ ಜಾಸ್ತಿ ಇದೆಯಾ? ಬ್ಲೂ ಲೈನ್ ಜಾಸ್ತಿ ಇದೆ. ಸೊ ಈ ಎಸ್ಟ್ರೋಜನ್ ಜಾಸ್ತಿ ಆದಾಗ ಏನಾಗುತ್ತೆ? This estrogen will influence the development of endometrium layer. ನೋಡಿದ್ರಾ? Everything is connected. First ಇಲ್ಲಿ ಜಾಸ್ತಿ ಆಯ್ತು, this influence this influence estrogen, estrogen influence the endometrium layer, development ಆಯ್ತು. So follicular phase, proliferatory phase ಆಯ್ತು. ಅದಾದ್ಮೇಲೆ then there is a common phase called as the LH surge. ಇಲ್ಲಿ ನೋಟಿಸ್ ಮಾಡ್ಬೋದು ನೀವು, LH ಫುಲ್ ಜಾಸ್ತಿ ಆಯ್ತು ಇಲ್ಲಿ. ಅದೇ ಟೈಮ್ ಅಲ್ಲಿ ಬಿಕಾಸ್ ದ LH surge and also increase in FSH also ಏನಾಗುತ್ತೆ? ಓವ್ಯುಲೇಷನ್ ಆಗುತ್ತೆ. Now what is ovulation students? Ovulation is basically ಈ ಗ್ರಾಫಿಯನ್ ಫಾಲಿಕಲ್ ಇದೆಯಲ್ಲ ಇಲ್ಲಿ, ಮೆಚೂರ್ ಫಾಲಿಕಲ್, ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗೋಯ್ತು. ರಪ್ಚರ್ ಆದ್ಮೇಲೆ ಒಳಗಡೆ ಇರೋ ಸೆಕೆಂಡ್ರಿ ಊಸೈಟ್ ಏನಿದು, ಸೆಕೆಂಡ್ರಿ ಊಸೈಟ್ ನ ರಿಲೀಸ್ ಮಾಡಾಯ್ತು, ಸೆಕೆಂಡ್ರಿ ಊಸೈಟ್ ರಿಲೀಸ್ ಆಗೋಯ್ತು. ಸೆಕೆಂಡ್ರಿ oocyte ರಿಲೀಸ್ ಆದ್ಮೇಲೆ ಯು ಕ್ಯಾನ್ ಆಲ್ಸೋ ನೋಟಿಸ್ ಇಲ್ಲಿ ಎಸ್ಟ್ರೋಜನ್ ಇಸ್ ಆಲ್ಸೋ ಹೈ ಅಂಡ್ ದಿಸ್ ಹ್ಯಾಪನ್ಸ್ ಆನ್ ದ 14th ಡೇ. ಯಾವಾಗುತ್ತೆ? ಇಟ್ ಹ್ಯಾಪನ್ಸ್ ಆನ್ ದ 14th ಡೇ. ಓಕೆ, ನೌ ಟಿಲ್ ಹಿಯರ್ ಐ ಬಿಲೀವ್ ದೇರ್ ಶುಡ್ ಬಿ ನೋ ಡೌಟ್. ಡನ್. ನೌ ವಾಟ್ ಹ್ಯಾಪನ್ಸ್ ಆಫ್ಟರ್ ದಿಸ್? ದಿಸ್ ಎಂಟೈರ್ ಪಾರ್ಟ್ ಇಸ್ ಕಾಲ್ಡ್ as ಲೂಟಿಯಲ್ ಫೇಸ್. ಇಲ್ಲಿ ಮೇಲೆ ಕೆಳಗಡೆ ಇಸ್ ಕಾಲ್ಡ್ as ಸೆಕ್ರೆಟರಿ ಫೇಸ್. ಯಾಕೆ? ಆರಾಮ ಅರ್ಥ ಮಾಡ್ಕೊಳ್ಳಿ. Now can all of you notice here very clearly that illi LH is still high.
LH is still high. This LH is maintaining the corpus luteum. Corpus luteum maintain ಮಾಡ್ತಾ ಇದೆ. ಈ ಕಾರ್ಪಸ್ luteum ಎಲ್ಲಿಂದ ಬಂತು? ಈ ರಿಮೈನಿಂಗ್ ಪಾರ್ಟ್ ಇದೆಯಲ್ಲ, ಇದು ರಿಮೈನಿಂಗ್ ಪಾರ್ಟ್, ಇಲ್ಲಿ ಈ ಗ್ರಾಫಿಯನ್ ಫಾಲ್ ರಿಮೈನಿಂಗ್ ಪಾರ್ಟ್, ಅದೇ ಕಾರ್ಪಸ್ luteum ಕನ್ವರ್ಟ್ ಆಗಿರುತ್ತೆ. Now this corpus luteum will produce a hormone called as progesterone. Now what is the function of this progesterone? The main function of progesterone is to maintain the endometrium. ನೋಡಿ, ಎಸ್ಟ್ರೋಜನ್ ಫಾರ್ಮೇಶನ್ ಮಾಡ್ತು, ಪ್ರೊಜೆಸ್ಟಿರಾನ್ ಈ ಎಂಡೋಮೆಟ್ರಿಯಂ ಲೇಯರ್ ನ ಮೇಂಟೈನ್ ಮಾಡ್ತಿದೆ, ತರ ಮೇಂಟೈನ್ ಮಾಡ್ತಿದೆ. ಸೊ LH, ಕಾರ್ಪಸ್ luteum, progesterone, maintaining endometrium layer. Now this time endometrium is secretory in nature. Endometrium can secrete a lot of substances ಇಲ್ಲಿ, mucus ಆಗಿರ್ಬೋದು, ವೆಲ್ಲ ಆಗಿರ್ಬೋದು, secretory in nature. Then students, then let's see, ಈಗ ಫರ್ಟಿಲೈಸೇಷನ್ ಆಯ್ತು. ಇಫ್ ದರ್ ಇಸ್ ಫರ್ಟಿಲೈಸೇಷನ್, ಅವಾಗ ಏನಾಗುತ್ತೆ? ಫರ್ಟಿಲೈಸೇಷನ್ ಆದ್ರೆ ಎಂಡೋಮೆಟ್ರಿಯಂ ಹೆಂಗು ದಪ್ಪ ಆಗಿದೆ, ಸೊ ಇಂಪ್ಲಾಂಟೇಷನ್ ಈಸಿಯಾಗಿ ಆಗ್ಬೋದು. ಇಂಪ್ಲಾಂಟೇಷನ್ ಆದ್ರೆ ಚೈಲ್ಡ್ ಬರ್ತ್ ಆಗುತ್ತೆ, ಜೆಸ್ಟೇಷನ್ ಆಗುತ್ತೆ, ಎಲ್ಲ ಮುಂದೆ ಕತೆ ಚಾಪ್ಟರ್ದು. ಲೆಟ್ಸ್ ಸೇ ಫರ್ಟಿಲೈಸೇಷನ್ ಆಗ್ಲಿಲ್ಲ. ವಾಟ್ ಇಫ್ ದರ್ ಇಸ್ ನೋ ಫರ್ಟಿಲೈಸೇಷನ್? ಫರ್ಟಿಲೈಸೇಷನ್ ಆಗಿಲ್ಲ ಅಂತಂದ್ರೆ ಯು ಕ್ಯಾನ್ ನೋಟಿಸ್ ಹಿಯರ್ ದ LH ಡ್ರಾಪ್ಸ್. LH ಡ್ರಾಪ್ ಆಗೋಯ್ತು. ಇಫ್ LH ಡ್ರಾಪ್ ಆದ್ರೆ ಏನಾಗುತ್ತೆ? LH ಡ್ರಾಪ್ ಆದ್ರೆ ಕಾರ್ಪಸ್ luteum ಕೂಡ ಡಿಸ್ಟ್ರಾಯ್ ಆಗೋಯ್ತು. ನೋಡಿ, ಕಾರ್ಪಸ್ luteum ಡಿಸ್ಟ್ರಾಯ್ ಆಗೋಯ್ತು. Now if corpus luteum is destroying, who will maintain, who will produce, right? Who will produce progesterone? ಯಾರು ಮಾಡಲ್ಲ. ಸೊ ನೋಟಿಸ್ ಮಾಡ್ಬೋದು ನೀವಿಲ್ಲಿ, ಅಕಸ್ಮಾತ್ ಇದು ಕಾರ್ಪಸ್ luteum ಡಿಸ್ಟ್ರಾಯ್ ಆಗೋದ್ರೆ no one is producing the ಹಾರ್ಮೋನ್ ಪ್ರೊಜೆಸ್ಟಿರಾನ್. ಯಾರು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಈಗ ಪ್ರೊಜೆಸ್ಟ್ರಾನ್ ಇಲ್ಲ ಅನ್ಕೊಳ್ಳಿ ನೀವು. ಇಫ್ ದೇರ್ ಇಸ್ ನೋ ಪ್ರೊಜೆಸ್ಟ್ರಾನ್, ಹೂ ವಿಲ್ ಮೇಂಟೈನ್ ದ ಎಂಡೋಮೆಟ್ರಿಯಂ ಲೇಯರ್? ಎಂಡೋಮೆಟ್ರಿಯಂ ಲೇಯರ್ ನ ಯಾರು ಮೇಂಟೈನ್ ಮಾಡಕ್ಕಾಗಲ್ಲ, ಇಲ್ಲಿ ಯಾರು ಮಾಡಕ್ಕಾಗಲ್ಲ. ಅಂಡ್ ದಟ್ ಇಸ್ ವೈ ಎಂಡೋಮೆಟ್ರಿಯಂ ಲೇಯರ್ ಆಲ್ಸೋ ಬ್ರೇಕ್ಸ್ ಡೌನ್. ನೋಡಿ, LH ಡ್ರಾಪ್, ಕಾರ್ಪಸ್ luteum ಡಮಾರೋ, ಪ್ರೊಜೆಸ್ಟ್ರಾನ್ ಕಮ್ಮಿ, ಡ್ರಾಪ್ ಇನ್ ದ ಎಂಟೈರ್ ಎಂಡೋಮೆಟ್ರಿಯಂ ಲೇಯರ್. ದಟ್ ಇಸ್ ದ ಎಂಟೈರ್ menstrual cycle. ಯಾವ ತರ ಆಗುತ್ತೆ ಎವ್ರಿ ಸಿಂಗಲ್ ಮಂತ್ ಇನ್ ದ ಫೀಮೇಲ್. ಇಲ್ಲಿ ನಮ್ಮ ಹತ್ರ ಪ್ಯೂರಿಟರಿ ಹಾರ್ಮೋನ್ಸ್, ಓವರಿನ್ ಹಾರ್ಮೋನ್ಸ್, ಓವರಿನ್ ಇವೆಂಟ್, ಯೂಟ್ರಿನ್ ಇವೆಂಟ್ ಎಲ್ಲ ಕೂಡ ಒಂದು ಫೀಮೇಲ್ ಬಾಡಿಯಲ್ಲಿ ಎವ್ರಿ ಸಿಂಗಲ್ ಮಂತ್ ಆಗ್ತಾ ಇರುತ್ತೆ. ಕ್ರೇಜಿ ಅಲ್ಲ ಸ್ಟೂಡೆಂಟ್ಸ್? ಯೋಚನೆ ಮಾಡಿ. ಐ ಆಮ್ ವೆರಿ ಶೋರ್ ನೀವು ಇದರ ಎಲ್ಲೂ ಕಲ್ತಿರಲ್ಲ, ಎಲ್ಲಾ ಕಡೆನೂ ಕೂಡ ಬರೀ ಬಯಾಟ್ ಮಾಡಿಸ್ತಾರೆ ಇದನ್ನ ಅಷ್ಟೇ, ಏನಾಗುತ್ತೆ. ಬಟ್ ಲರ್ನಿಂಗ್ ಇಸ್ ಇಂಪಾರ್ಟೆಂಟ್. ಓಕೆನಾ? Now students, next step is called as fertilization. ತುಂಬಾ ಈಸಿ. ಇನ್ ಮುಂದೆ ಚಾಪ್ಟರ್ ಆಲ್ಮೋಸ್ಟ್ ಮುಗ್ದೇ ಹೋಯ್ತು. ನೆಕ್ಸ್ಟ್ 15 minutes ಚಾಪ್ಟರ್ ಮುಗ್ದು ಹೋಗುತ್ತೆ. ವೆರಿ ಸಿಂಪಲ್. ನಾವು what is fertilization? Fertilization is a process where the sperm and egg fuse together. They come in contact with each other. ಅದಾದ್ಮೇಲೆ ಸ್ಪರ್ಮ್ ಅಲ್ಲಿರೋ ನ್ಯೂಕ್ಲಿಯೈ, ಎಗ್ ಅಲ್ಲಿರೋ ನ್ಯೂಕ್ಲಿಯೈ ಕೂಡ ಫ್ಯೂಸ್ ಆಗುತ್ತೆ. ಆಂಫಿಮಿಕ್ಸ್ ಅಂತ ಕರಿತೀವಿ ನಾವು ಅದನ್ನ, ಆಂಫಿಮಿಕ್ಸಸ್. ಓಕೆನಾ? ನೋಡಿ, ಈ ತರ ಸ್ಪರ್ಮ್ ಇಲ್ಲಿ ಎಗ್ ರಿಲೀಸ್ ಆಯ್ತು, ಎಗ್ ಈಗ ಆಂಪ್ದಾಗ ಟ್ರಾವೆಲ್ ಮಾಡ್ತು, ಇಲ್ಲಿ ಇನ್ಸೆಮಿನೇಷನ್ ಆಯ್ತು, ಸ್ಪರ್ಮ್ ಈಗ ಮೂವ್ ಆಯ್ತು ಮೇಲೆ, ಹಾಫ್ ಆ ಕಡೆ ಹೋಗಿ ಸ್ಪರ್ಮ್ಗೆ ಏನ್ ಗೊತ್ತು ಯಾವ ಮಂತು ಯಾವ ಕಡೆ ಎಗ್ ರಿಲೀಸ್ ಆಗಿದೆ ಅಂತ? ಅದಕ್ಕೇನು ಗೊತ್ತಿಲ್ಲ. ಸೊ ಎರಡು ಕಡೆ ಹೋಗುತ್ತೆ ಸ್ಪರ್ಮ್ ಈಗ ಟ್ರಾವೆಲ್ ಮಾಡ್ತು. ಸೊ ಇನ್ ದ ಆಂಪ್ಯುಲಾ ರೀಜನ್ ಏನು ಸ್ಟೂಡೆಂಟ್ಸ್? ಇನ್ ದ ಆಂಪ್ಯುಲಾ ರೀಜನ್ ಫರ್ಟಿಲೈಸೇಷನ್ ಆಯ್ತು. ಇಲ್ಲಿ ಫರ್ಟಿಲೈಸೇಷನ್ ಇಸ್ ಡನ್, ಫರ್ಟಿಲೈಸೇಷನ್ ಇಸ್ ಕಂಪ್ಲೀಟೆಡ್ ಹಿಯರ್. ಆಯ್ತು, ಫರ್ಟಿಲೈಸೇಷನ್ ಆಗೋಯ್ತು. ಅಂಡ್ ಫರ್ಟಿಲೈಸೇಷನ್ ಆಗ್ಬೇಕಾದ್ರೆ ಅ ಸ್ಪರ್ಮ್ ಹ್ಯಾಸ್ ಟು ಒಂಥರ ಫುಲ್, ಅದಕ್ಕೆ ಬ್ಯಾರಿಕೇಡ್ ಇದೆ ಇಲ್ಲಿ, ಬ್ಯಾರಿಕೇಡ್ಸ್ ಎಲ್ಲ ಬ್ಯಾರಿಕೇಡ್ ನ ಕ್ರಾಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಅದು ಇಮೇಜ್ ಹಾಕಿಲ್ವಾ ಸ್ಟೂಡೆಂಟ್ಸ್? ಓಕೆ ಫೈನ್, ಅದು ಇಮೇಜ್ ಆಗ ಮರ್ತೋಗಿದ್ದೀನಿ. ಇರ್ಲಿ ಬಿಡಿ, ಇದೇ ಇಮೇಜ್ ಹಾಕ್ಬಿಡಿ. ಇಲ್ಲಿ ನೋಡ್ಬೋದು ನೀವು, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಕೊರೋನಾ ರೇಡಿಯೇಟಾ, ಅದನ್ನ ಬ್ರೇಕ್ ಮಾಡಬೇಕು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಝೋನಾ ಪೆಲಿಸಿಡಾ, ಅದನ್ನ ಬ್ರೇಕ್ ಮಾಡಬೇಕು. ಅದಾದ್ಮೇಲೆ ಅದೆಲ್ಲ ಬ್ರೇಕ್ ಮಾಡಾದ್ಮೇಲೆ ಒಳಗಡೆ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ, ಅದನ್ನು ಬ್ರೇಕ್ ಮಾಡಬೇಕು. ಅದೆಲ್ಲ ಬ್ರೇಕ್ ಮಾಡಕ್ಕೆ ಎಂಜೈಮ್ಸ್ ಬೇಕು. ವೇರ್ ಆರ್ ದ ಎಂಜೈಮ್ಸ್ ಕಮಿಂಗ್ ಫ್ರಮ್? ದ ಎಂಜೈಮ್ಸ್ ಆರ್ ಕಮಿಂಗ್ ಫ್ರಮ್ ದ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಎಸ್ ಆಕ್ರೋಸೋಮ್. ಅಲ್ಲಿಂದ ಎಲ್ಲ ಬ್ರೇಕ್ ಆಗುತ್ತೆ. ಎಲ್ಲ ಬ್ರೇಕ್ ಆದ್ಮೇಲೆ ಸ್ಟೂಡೆಂಟ್ಸ್, ಎಲ್ಲ ಬ್ರೇಕ್ ಏನಾಗುತ್ತೆ? ದೇರ್ ಇಸ್ ಸಮಥಿಂಗ್ ಆಲ್ಸೋ ಕಾಲ್ಡ್ ಎಸ್, ಎಲ್ಲ ಪ್ರೋಸೆಸ್ ಆಗುತ್ತೆ ನೋಡಿ, acrosomal reactions, cortical reactions, zygote formation. The fusion of sperm and egg nuclei last ಆಗುತ್ತೆ. ಈ ತರ ನೋಡಿ, ಈ ತರ ಬ್ರೇಕ್ ಆಗ್ತಾ ಇರುತ್ತೆ, ಎಲ್ಲ ಲೇಯರ್ಸ್ ಬ್ರೇಕ್ ಆಯ್ತು ನೋಡಿ.
acrosome reactions ಆಗುತ್ತೆ ಇಲ್ಲಿ ಬ್ರೇಕ್ ಆಗುತ್ತೆ. ನಾ ಸ್ಟೂಡೆಂಟ್ಸ್ ಅದೆಲ್ಲ ಆದ್ಮೇಲೆ haploid egg, haploid sperm will give rise to a diploid zygote, and this zygote will develop into a embryo later on students. ಅದು ಡೆವಲಪ್ಮೆಂಟ್ ಹೆಂಗಾಗುತ್ತೆ ಸ್ಟೂಡೆಂಟ್ಸ್, ಇದನ್ನ ಹೇಳ್ಕೊಡಲ್ಲ, ತುಂಬಾ ಈಸಿ, ಎಲ್ಲರಿಗೂ ಗೊತ್ತಿದ್ದು ರೈಟ್. ಫೀಮೇಲ್ ಇಂದ ಇದು ಎಕ್ಸ್ ಎಕ್ಸ್ ವೈ ವೈ, ಎಕ್ಸ್ ಎಕ್ಸ್ ಆದ್ರೆ ಫೀಮೇಲು, ಎಕ್ಸ್ ವೈ ಆದ್ರೆ ಮೇಲು, ನಿಮ್ಮೆಲ್ಲರಿಗೂ ಗೊತ್ತದು. ಡೆವಲಪ್ಮೆಂಟ್ ಹೆಂಗಾಗುತ್ತೆ ಸ್ಟೂಡೆಂಟ್ಸ್, ಲೆಟ್ಸ್ ಸೇ one single zygote ಇದೆ ಅಲ್ಲಿ. This zygote divides into two divide ಆಯ್ತಾ, divide. Now this divides into 4 into 8 into 16 ಆತರ ಡಿವೈಡ್ ಆಗ್ತಾ ಹೋಗುತ್ತೆ. ನಾವು ಇದ್ರ ಒಳಗಡೆ ಈಗ ಒಂದೊಂದು ಸೆಲ್ ಇದೆಯಲ್ಲ ಒಳಗಡೆ, each cell here, each cell is called as blastomere. ಈಗ ತುಂಬಾ ಇಂಪಾರ್ಟೆಂಟ್, ಪ್ಲೀಸ್ ನೆನಪಿಕೊಳ್ಳಿ ಇದನ್ನ, blastomeres. What is blastomere? Blastomere is each individual cell inside. ಒಂದೊಂದು ಕೂಡ ಬ್ಲಾಸ್ಟೋಮಿಯರ್ ಅಂತ ಕರೀತೀವಿ ನಾವು. ಈಚ್ ಇಂಡಿವಿಜುವಲ್ ಸೆಲ್ ಇಸ್ ಕಾಲ್ಡ್ ಆಸ್ ಬ್ಲಾಸ್ಟೋಮಿಯರ್ಸ್ ರೈಟ್ ನೌ ಇನ್ಸೈಡ್, ಬ್ಲಾಸ್ಟೋಮಿಯರ್ಸ್. ಓಕೆ, ಇಲ್ಲಿ ನೋಡಿ, ಎಗ್, ಝೈಗೋಟ್, 2 cell stage, 4 cell stage ಸ್ಟೂಡೆಂಟ್ಸ್, ಆಮೇಲೆ ಮೊರಲಾ ಬರುತ್ತೆ. ನೌ ವಾಟ್ ಇಸ್ ಮೊರಲಾ? ಮೊರಲಾ ಸ್ಟೂಡೆಂಟ್ಸ್ ಇಸ್ ನಥಿಂಗ್ ಬಟ್ 8 to 16 ಸೆಲ್ಡ್. ಈ ತರ 8 to 16 ಸೆಲ್ಸ್ ಇರುತ್ತೆ ಒಳಗಡೆ. 8 to 16 ಬ್ಲಾಸ್ಟೋಮಿಯರ್ಸ್. ಇದು ಒಳಗಡೆ ಇರೋ ಎಲ್ಲ ಒಂದೊಂದು ಪಾರ್ಟ್ ಇಸ್ ಆಲ್ಸೋ ಕಾಲ್ಡ್ ಬ್ಲಾಸ್ಟೋಮಿಯರ್ ತಾನೆ, ಬ್ಲಾಸ್ಟೋಮಿಯರ್. ಸೊ 8 to 16 ಬ್ಲಾಸ್ಟೋಮಿಯರ್ಸ್ ಇಸ್ ಕಾಲ್ಡ್ ಎಸ್ ಮೊರಲಾ ಅಂತ ಕೂಡ ಕರಿತೀವಿ ನಾವು ಅದನ್ನ, ಮೊರಲಾ. ಅದೆಲ್ಲ ಆದ್ಮೇಲೆ ಇಟ್ ಡೆವಲಪ್ಸ್ ಇಂಟು ಸಮಥಿಂಗ್ ಕಾಲ್ಡ್ ಆಸ್ ಅ ಬ್ಲಾಸ್ಟೋಸಿಸ್ಟ್. ಸೊ ಫಸ್ಟ್ ಝೈಗೋಟ್ 2, 4, 8, 16 ಆ ತರ ನಂಬರ್ ಜಾಸ್ತಿ ಆಗ್ತಾ ಆಗ್ತಾ ಫೈನಲಿ ವಿ ಗೆಟ್ ಸಮಥಿಂಗ್ ಕಾಲ್ಡ್ ಆಸ್ ಬ್ಲಾಸ್ಟೋಸಿಸ್ಟ್. ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ಸಿಗುತ್ತೆ. ನಾವು ಈ ಬ್ಲಾಸ್ಟೋಸಿಸ್ಟ್ ಹೆಂಗೆ ನೋಡಕ್ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಈ ತರ ಇರುತ್ತೆ. ದಿಸ್ ಇಸ್ ದ ಬ್ಲಾಸ್ಟೋಸಿಸ್ಟ್. ಒಂದು ಬ್ಲಾಸ್ಟೋಸಿಸ್ಟ್ ಅಲ್ಲಿ ಆಲ್ ದ ಬ್ಲಾಸ್ಟೋಮಿಯರ್ಸ್ ಸೆಲ್ಸ್ ಎರಡು ತರ ಅರೇಂಜ್ ಆಗ್ಬಿಡುತ್ತೆ. ಅರ್ಧಕ್ಕರ್ಧ ಎಲ್ಲಾ ಸೆಲ್ಸ್ ಕೂಡ ಬರೀ ಆಚೆ ಇರುತ್ತೆ ನೋಡಿ, ಅರ್ಧಕ್ಕರ್ಧ ಎಲ್ಲಾ ಸೆಲ್ಸ್ ಕೂಡ ಬರೀ ಆಚೆ ಇರುತ್ತೆ. ದಿಸ್ ಥಿಂಗ್ ಇಸ್ ಕಾಲ್ಡ್ ಎಸ್ ವಾಟ್? ಟ್ರೋಫೋಬ್ಲಾಸ್ಟ್ ಲೇಯರ್. ದ ಆಚೆ ಇರೋ ಪಾರ್ಟ್ ನಾವು ಟ್ರೋಫೋಬ್ಲಾಸ್ಟ್ ಲೇಯರ್ ಅಂತ ಕರಿತೀವಿ. ಟ್ರೋಫೋಬ್ಲಾಸ್ಟ್ ಲೇಯರ್ ಆಚೆದು. ಒಳಗಡೆ ಏನಾಗುತ್ತೆ ಸ್ಟೂಡೆಂಟ್ಸ್, ಮಿಕ್ಕಿದೆಲ್ಲ ಒಂದು ಕಾರ್ನರ್ ಹೋಗ್ಬಿಡುತ್ತೆ. ಮಿಕ್ಕಿದ ಸೆಲ್ಸ್ ಎಲ್ಲ, ಮಿಕ್ಕಿದ ಎಲ್ಲಾ ಸೆಲ್ಸ್ ಕೂಡ ಒಂದು ಕಾರ್ನರ್ ಕುತ್ಕೊಂಡ್ಬಿಡುತ್ತೆ. ದಿಸ್ ಕಾರ್ನರ್ ಇಸ್ ಕಾಲ್ಡ್ ಆಸ್ ಇನ್ನರ್ ಸೆಲ್ ಮಾಸ್. ಇನ್ನರ್ ಸೆಲ್ ಮಾಸ್. ಈಗ ವಾಟ್ ಇಸ್ ಇಂಟ್ರೆಸ್ಟಿಂಗ್ ಹಿಯರ್ ಸ್ಟೂಡೆಂಟ್ಸ್ ಇಸ್ ದಿಸ್ ಟ್ರೋಫೋಬ್ಲಾಸ್ಟ್ ಸೆಲ್ಸ್ ವಿಲ್ ಕನ್ವರ್ಟ್ ಟು ಸಮಥಿಂಗ್ ಕಾಲ್ಡ್ ಆಸ್ ಪ್ಲಾಸೆಂಟಾ ಲೇಟರ್ ಆನ್. ಪ್ಲಾಸೆಂಟಾ ಆಗೋಗುತ್ತಿದ್ದು ಅಲ್ಲಿ ನಿಮಗೆ ಬೇರೆ ಬೇರೆ ಟಿಶ್ಯೂಸ್ ಇರುತ್ತೆ. ಆಬ್ವಿಯಸ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಕೋರಿಯಾನಿಕ್ ವಿಲ್ಲೈ, ಮೆಟರ್ನಲ್ ಟಿಶ್ಯೂ, ಯೂಟ್ರಿನ್ ಬ್ಲಡ್ ಎಲ್ಲ ಇದೆ, ಬಟ್ ಇಟ್ ಡೆವಲಪ್ಸ್ ಇಂಟು ಪ್ಲಾಸೆಂಟಾ. ಅದಾದ್ಮೇಲೆ ದಿಸ್ ಇನ್ನರ್ ಸೆಲ್ ಮಾಸ್ ಡೆವಲಪ್ಸ್ ಇಂಟು ಎಂಬ್ರಿಯೋ. ಎಂಬ್ರಿಯೋ ಆಗುತ್ತೆ ಇದು ಇನ್ನರ್ ಸೆಲ್ ಮಾಸ್ ಮುಂದೆ ಹೋಗ್ಬಿಟ್ಟು. ಸೊ ದಿಸ್ ಇಸ್ ಅ ಸ್ಟ್ರಕ್ಚರ್ ಆಫ್ ಅ ಬ್ಲಾಸ್ಟೋಸಿಸ್ಟ್. ಸಿಸ್ಟ್ ಇದು, ಸಿಸ್ಟ್, ಬ್ಲಾಸ್ಟೋಸಿಸ್ಟ್. ನಾವು ಸ್ಟೂಡೆಂಟ್ಸ್ ಇದೇ ಬ್ಲಾಸ್ಟೋಸಿಸ್ಟ್ ನೋಡಿ, ಟ್ರೋಫೋಬ್ಲಾಸ್ಟ್ ಆಚೆ, ಮಧ್ಯದಲ್ಲಿ ಇನ್ನರ್ ಸೆಲ್ ಮಾಸ್. ಓಕೆ, ಈ ಬ್ಲಾಸ್ಟೋಸಿಸ್ಟ್ ಈಗ ಎಂಡೋಮೆಟ್ರಿಯಂ ಲೇಯರ್ ನೆನಪಿದೆಯಲ್ಲ, ಎಂಡೋಮೆಟ್ರಿಯಂ ಲೇಯರು, ಆ ಎಂಡೋಮೆಟ್ರಿಯಂ ಲೇಯರ್ಗೆ ಹೋಗಿ ಕಚ್ಕೊಂಡ್ಬಿಡುತ್ತೆ. ಯೂಟ್ರಸ್ ಎಂಡೋಮೆಟ್ರಿಯಂ ಲೇಯರ್ಗೆ. ಇಲ್ಲಿ ನೋಡಿ ಡಯಾಗ್ರಾಮ್ ಇದೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಕಾಣಿಸ್ತೀಯಾ? ಈ ತರ ಕಚ್ಕೊಂಡ್ಬಿಡುತ್ತೆ. ಈ ತರ ಬ್ಲಾಸ್ಟೋಸಿಸ್ಟ್ ಈ ತರ ಎಂಡೋಮೆಟ್ರಿಯಂ ಲೇಯರ್ಗೆ ಈ ತರ ಕಚ್ಕೊಂಡ್ಬಿಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಇಂಪ್ಲಾಂಟೇಶನ್. ಈ ತರ ಕಚ್ಕೊಂಡು ಹೋಗಿದ ತಕ್ಷಣ ಇಲ್ಲಿರೋ ಎಲ್ಲಾ ಟಿಶ್ಯೂಸ್ ಇದೆಯಲ್ಲ, ಪಕ್ಕದ ಟಿಶ್ಯೂಸ್, ಆ ಟಿಶ್ಯೂಸ್ ಡಿವೈಡ್ ಆಗ್ಬಿಡುತ್ತೆ. ಡಿವೈಡ್ ಆಗಿ ಅದನ್ನ ಹಂಗೆ ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಹಂಗೆ ಅದನ್ನ ಒಳಗಡೆ ಎಳ್ಕೊಂಡ್ಬಿಡ್ತಿದ್ದಾರೆ ನೋಡಿ, ಇಲ್ಲಿ ಈ ತರ ಎಳ್ಕೊಂಡ್ಬಿಡ್ತು ಒಳಗಡೆ, ಒಳಗಡೆ ಫುಲ್ಲು ಎಳ್ಕೊಂಡ್ಬಿಡುತ್ತೆ ಹಂಗೆ ಒಳಗಡೆ. ದಟ್ ಇಸ್ ಕಾಲ್ಡ್ ಆಸ್ ಇಂಪ್ಲಾಂಟೇಶನ್. ಓಕೆ, ದಟ್ ಇಸ್ ಕಾಲ್ಡ್ ಇಂಪ್ಲಾಂಟೇಶನ್. ಈಗ ಇಂಪ್ಲಾಂಟೇಶನ್ ಆದ್ಮೇಲೆ ಏನಾಗುತ್ತೆ? ಇಂಪ್ಲಾಂಟೇಶನ್ ಆದ್ಮೇಲೆ ದ ಫಸ್ಟ್ ಚೇಂಜ್ ಯು ನೋಟಿಸ್ ಇಸ್ ಆ ಟ್ರೋಫೋಬ್ಲಾಸ್ಟ್ ಆಚೆ ಟ್ರೋಫೋಬ್ಲಾಸ್ಟ್ ಸೆಲ್ಸ್, ಆ ಟ್ರೋಫೋಬ್ಲಾಸ್ಟ್ ಮೇಲೆ ಒಂದು ಫಿಂಗರ್ ಲೈಕ್ ಸ್ಟ್ರಕ್ಚರ್ ಬರುತ್ತೆ ಕಾಲ್ಡ್ ಆಸ್ ಕೋರಿಯಾನಿಕ್ ವಿಲ್ಲೈ. ನೋಡಿ ಈ ಟ್ರೋಫೋಬ್ಲಾಸ್ಟ್ ಮೇಲೆ ಕ್ಯಾನ್ ಆಲ್ ಆಫ್ ಯು ನೋಟಿಸ್ ಹಿಯರ್, ಇದನ್ನ ಕಾಣಿಸ್ತಿದೆ, ಇದು ಈ ತರ ಒಂದು ಸ್ಟ್ರಕ್ಚರ್ ಬರುತ್ತೆ ಟ್ರೋಫೋಬ್ಲಾಸ್ಟ್ ಮೇಲೆ. ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ಕೋರಿಯಾನಿಕ್ ವಿಲ್ಲಸ್ ಆರ್ ಕೋರಿಯಾನಿಕ್ ವಿಲ್ಲೈ ಅಂತ ಕೂಡ ಕರೀತೀವಿ ನಾವು ಇದನ್ನ. ಕೋರಿಯಾನಿಕ್ ವಿಲ್ಲೈ ಅಂತ, ಕೋರಿಯಾನಿಕ್ ವಿಲ್ಲೈ ಬರುತ್ತೆ. ಓಕೆನಾ, ಕೋರಿಯಾನಿಕ್ ವಿಲ್ಲೈ ಬರುತ್ತೆ. ನಾವು next thing is very important students. The chorionic villi, right, the chorionic villi and uterine tissue students ತುಂಬಾ ಇಂಪಾರ್ಟೆಂಟ್. chorionic villi and uterine tissue, uterus level tissues become interdigitated. ಅಂದ್ರೆ ಏನು? ಆ chorionic villi ಮತ್ತೆ uterine tissue ಎರಡೂ ಕೂಡ they become interdigitated.
ಕಚ್ಕೊಂಡ್ಬಿಡುತ್ತೆ ಎರಡು ಕೂಡ, interdigitated with each other and jointly forms the structure and functional unit between the developing embryo and the maternal body called as placenta. So that is the formation placenta actually. So chorionic villi, uterine tissue, ಜೊತೆಗೆ there is also maternal blood. ಆ ಮೂರು ಸೇರ್ಬಿಟ್ಟು placenta formation ಆಗುತ್ತೆ. And placenta is a structure between the fetus, a ಚಿಕ್ಕ ಮಗು ಮತ್ತೆ ಮದರ್. ಆ ಮದರ್ ಮತ್ತೆ ಫೀಟಸ್ ಮಧ್ಯದಲ್ಲಿ there is placenta. ಓಕೆ, ಪ್ಲಾಸೆಂಟಾ ಸ್ಟೂಡೆಂಟ್ಸ್ ನೋಡಿ ಈ ತರ ಪ್ಲಾಸೆಂಟಾ ಮಧ್ಯದಲ್ಲಿ ಇರುತ್ತೆ. ಇದು ಫಂಕ್ಷನ್ ಸ್ಟೂಡೆಂಟ್ಸ್. ಲೆಟ್ಸ್ ಸೇ ಮದರ್ ಇಂದ ನ್ಯೂಟ್ರಿಯೆಂಟ್ಸ್ ಹೋಗ್ಬೇಕು, ಪಾಪುಗೆ ಪ್ಲಾಸೆಂಟಾ ತುರ್ನೇ ಹೋಗ್ಬೇಕು. ಆಕ್ಸಿಜನ್ ಕೂಡ ಹೋಗ್ಬೇಕಂದ್ರೆ ಪ್ಲಾಸೆಂಟಾ ತುರ್ನೇ ಹೋಗ್ಬೇಕು. ಲೆಟ್ಸ್ ಸೇ ಫೀಟಸ್ ಒಂದು ವೇಸ್ಟ್ ಬಿಡ್ತು, ಆ ವೇಸ್ಟ್ ಕೂಡ ಪ್ಲಾಸೆಂಟಾ ಇಂದನೇ ಆಚೆ ಹೋಗ್ಬೇಕು, ಮದರಿಂದ ಆಚೆ ಹೋಗುತ್ತೆ. ಸೊ ಮಧ್ಯದಲ್ಲಿ ಒಂಥರ ಒಂದು ಬ್ರೋಕರ್ ಆಗ್ಬಿಡುತ್ತೆ, ಇದು ಬ್ರೋಕರ್ ಆಗ್ಬಿಡುತ್ತೆ. ಬಟ್ ಇದು ಮಾತ್ರ ಅಲ್ಲ ಇದ್ರ ಫಂಕ್ಷನ್. ಇದೆಲ್ಲ ಬಿಟ್ರೆ ಪ್ಲಾಸೆಂಟಾ ಕ್ಯಾನ್ ಆಲ್ಸೋ ಬಿಕಮ್ ಆಸ್ ಅ ಟೆಂಪರರಿ ಎಂಡೋಕ್ರೈನ್ ಗ್ಲ್ಯಾಂಡ್. ಅರ್ಥ ಏನು? ಎಂಡೋಕ್ರೈನ್ ಗ್ಲ್ಯಾಂಡ್ ಇಸ್ ಅ ಗ್ಲ್ಯಾಂಡ್ ವಿಚ್ ಕ್ಯಾನ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಹಾರ್ಮೋನ್ಸ್. ಈ ಪ್ಲಾಸೆಂಟಾ ಈಗ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. HCG, HPL, ರಿಲ್ಯಾಕ್ಸಿನ್, ಎಸ್ಟ್ರೋಜನ್, ಪ್ರೊಜೆಸ್ಟ್ರಾನ್. ಸ್ಟೂಡೆಂಟ್ಸ್ ರಿಲ್ಯಾಕ್ಸಿನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ, ಪ್ಲೀಸ್ ನೆನಪಿರ್ಲಿ. ಬಟ್ ರಿಲ್ಯಾಕ್ಸಿನ್ ಯೂಟ್ರಸ್ ಕೂಡ ಮಾಡುತ್ತೆ. ರಿಲ್ಯಾಕ್ಸಿನ್ ಪ್ಲಾಸೆಂಟಾ ಮತ್ತೆ ಯೂಟ್ರಸ್ ಎರಡು ಕೂಡ ಮಾಡುತ್ತೆ ರಿಲ್ಯಾಕ್ಸಿನ್. ನೀವು NCERT ತೆಗೆದು ನೋಡಿ, NCERT ಕೊಟ್ಟಿದ್ದಾರೆ relaxin is also produced by placenta. So also produced by uterus ಇಂದ. also produce ಅಂದ್ರೆ ಏನು? also produce ಅಂದ್ರೆ ಬೇರೆ ಒಂದಿದೆ, ಅದನ್ನ ಪ್ರೊಡ್ಯೂಸ್ ಮಾಡ್ತಿದೆ ಯೂಟ್ರಸ್ ನ ಬಿಟ್ಟು. ಓಕೆನಾ ಸ್ಟೂಡೆಂಟ್ಸ್? ರಿಲ್ಯಾಕ್ಸಿನ್ ಮಾಡುತ್ತೆ. ನಾವು ವಾಟ್ ಇಸ್ HCG? ಹ್ಯೂಮನ್ ಕೋರಿಯೋನಿಕ್ ಗೋನಾಡೋಟ್ರೋಪಿನ್, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ಫುಲ್ ಫಾರ್ಮ್ ನೆನಪಿಲ್ಲ ಅಂದ್ರೆ ಅಟ್ಲೀಸ್ಟ್ ಓದ್ಕೊಳ್ಳಿ ಒಂದ್ಸತಿ. ಬಟ್ ಈ ವರ್ಡ್ಸ್ ನ ಮರಿಬೇಡಿ. ಓಕೆನಾ, ಈ ವರ್ಡ್ಸ್ ನ ಮರಿಬೇಡಿ ಸ್ಟೂಡೆಂಟ್ಸ್. ಓಕೆ, now ಅದಾದ್ಮೇಲೆ ಸ್ಟೂಡೆಂಟ್ಸ್ ಗ್ಯಾಸ್ಟ್ರುಲೇಷನ್. ವಾಟ್ ಇಸ್ ಗ್ಯಾಸ್ಟ್ರುಲೇಷನ್? inner cell mass ಇತ್ತಲ್ಲ, inner cell mass, that inner cell mass starts to divide right now. It divides into 3 parts. Ready? Okay, the process by inner cell mass give rise to structure called as gastrula. ಇದು gastrula. This gastrula has 3 parts. It has something called as ectoderm, mesoderm and endoderm. ecto ಅಂದ್ರೆ ಆಚೆದು, ಎಂಡೋ ಅಂದ್ರೆ ಒಳಗಡೆದು, and meso is middle. ಈ 3 ಲೇಯರ್ಸ್ ಇದೆಯಲ್ಲ, these 3 layers can give rise to different parts for a child development. For example, mesoderm ಏನ್ ಮಾಡುತ್ತೆ? lungs, skeletal muscles, muscular system, circulatory system ಮಾಡುತ್ತೆ. endoderm liver, pancreas, lungs, digestive system ಪ್ರೊಡ್ಯೂಸ್ ಮಾಡುತ್ತೆ. ectoderm hair, nails, skin, nervous tissue ಎಲ್ಲ ಮಾಡುತ್ತೆ ectoderm. ಸೊ ಈ 3 ಲೇಯರ್ಸ್ ಕೂಡ ಬೇರೆ ಬೇರೆ ಸ್ಟ್ರಕ್ಚರ್ಸ್ ನ ಫಾರ್ಮ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಸೊ ಈಗ ಬೇಬಿ ಈಗ ಡೆವಲಪ್ ಆಗ್ತಾ ಹೋಯ್ತು, ಬೇಬಿ ಈಗ ಡೆವಲಪ್ ಆಗ್ತಿದೆ ನೋಡಿ ಈ ತರ. 4 ವೀಕ್ಸ್ಗೆ ಏನಾಗುತ್ತೆ ಕೊಟ್ಟಿದ್ದೀನಿ ಇಲ್ಲಿ, 8 ವೀಕ್ಸ್ ಏನಾಗುತ್ತೆ ಕೊಟ್ಟಿದ್ದೀನಿ ಇಲ್ಲಿ, ಲಿಮ್ಸ್ ಅಂಡ್ ಡಿಜಿಟ್ಸ್. ಸರಿನಾ? 12 ವೀಕ್ಸ್ಗೆ ಏನಾಗುತ್ತೆ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಈಗ ಇಲ್ಲಿ ನೋಟಿಸ್ ಮಾಡ್ಬೋದು ನೀವು, ಎಲ್ಲಕ್ಕಿಂತ ಮೇನ್ ಅಂದ್ರೆ ಫಸ್ಟ್ ಮಂತ್ಗೆ ಹಾರ್ಟ್ ಇಸ್ ಫಾರ್ಮ್ಡ್. ಒಂದೇ ತಿಂಗಳಲ್ಲಿ ಆ ಮಗುದು ಹಾರ್ಟ್ ಬೀಟ್ ಕೇಳಿಸ್ಬೋದು. ಸೊ ನೋಡಿದೀರಾ, ಒಂದು ಹೊಟ್ಟೆ ಮೇಲೆ ಜೆಲ್ ಹಾಕ್ತಾರೆ, ಜೆಲ್ ಹಾಕ್ಬಿಟ್ಟು ಚೆಕ್ ಮಾಡ್ತಾರಲ್ಲ, ಇಲ್ಲೇ ನೋಡೋದು 1 ಮಂತ್ ಅಲ್ಲೇ ನೋಡ್ತಾರೆ ಹಾರ್ಟ್ ಬೀಟ್ ಸೌಂಡ್ ಬರ್ತಿದೆ ಅಂತ. ಓಕೆನಾ? ಇವ್ರು ಕೇಳ್ತಾರೆ. ಆಮೇಲೆ ಇದು ನಿಮ್ಗೆ ಇಲ್ಲ ಬಿಡಿ, ಇದು ನಿಮ್ಗೆ ಕೇಳಕ್ ಹೋಗಲ್ಲ, ಇದು ಕೇಳ್ತಾರೆ. ದ ಫಸ್ಟ್ ಮೂವ್ಮೆಂಟ್ ಇಸ್ ಸೀನ್. ಯಾವಾಗದು ಬೇಬಿ ಕಿಕ್ ಮಾಡತ್ತಲ್ಲ, ಕಿಕ್ಕು ಅಂತಾರಲ್ಲ, ಬೇಬೀಸ್ ಕಿಕ್ಕಿಂಗ್ ಅಂತ, ಅದು 5th ಮಂತ್. ಅಪಿಯರೆನ್ಸ್ ಆಫ್ ದ ಹೆಡ್, ಪ್ಲಾಸೆಂಟಾ ಇಸ್ ಡೆವಲಪ್ಡ್. ಆಮೇಲೆ 6 ಮಂತ್ಸ್ ಅಲ್ಲಿ ಐಲಿಡ್ ಸೆಪರೇಷನ್, 24 ವೀಕ್ಸ್ ಅಲ್ಲಿ ಐಲಿಡ್ ಸೆಪರೇಷನ್, ಬಾಡಿ ಇಸ್ ಕವರ್ಡ್ ವಿತ್ ಫೈನ್ ಹೇರ್. ಸೊ ಇದನ್ನ ನೀವು ಓದ್ಕೋಬೇಕು ಸ್ಟೂಡೆಂಟ್ಸ್, ಇದನ್ನ ನೀವು ಕಲಿಬೇಕು. ಇದು ಬೇಕಾಗಿಲ್ಲ, ಲಾಸ್ಟ್ ಇದು. ಸರಿನಾ? ಸೊ ಇದು ಎಲ್ಲ ಇನ್ಫಾರ್ಮೇಶನ್ ಇದೇ ಒಂದು ಪೇಜಲ್ಲಿ ಇದೆ. ಈ 1 ಪೇಜಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇದೆ. ಸೊ ಒಂದ್ಸತಿ ನೀವು ಪ್ಲೀಸ್ ಈ ಪೇಜ್ ನ ತೆಗೆದ್ಬಿಟ್ಟು ಈಗ್ಲೇನೆ ಕ್ಲಾಸ್ ಮುಗಿಯೋಕ್ಕಿಂತ ಮುಂಚೆನೆ ಓದ್ಬಿಡಿ ಒಂದ್ಸತಿ ಬೇಕಾರೆ. ಇಲ್ಲ ಅಂದ್ರೆ ಈ ಕ್ಲಾಸ್ ಮುಗಿದ ತಕ್ಷಣ ಓದ್ಕೊಳ್ಳಿ. ಕ್ಲಾಸ್ ಹೆಂಗು ಈಗ ಒಂದು ನೆಕ್ಸ್ಟ್ 2-3 ಮಿನಿಟ್ಸ್ ಮುಗ್ದೋಗುತ್ತೆ. ಬಟ್ ಪ್ಲೀಸ್ ಇದನ್ನ ಮಾತ್ರ ಮಿಸ್ ಮಾಡಲೇಬೇಡಿ. ದಿಸ್ ಎಂಟೈರ್ ಥಿಂಗ್ ಪ್ಲೀಸ್ ಮಿಸ್ ಮಾಡಬೇಡಿ ಇದನ್ನ. ಓಕೆನಾ? Now students, now last is called as parturition. What is parturition students? Parturition ಅಂದ್ರೆ ಚೈಲ್ಡ್ ಬರ್ತ್, ಮಗು ಹುಟ್ಟತ್ತಲ್ಲ, parturition. The process of delivery of the fetus is called as parturition. ಈಗ ನೋಡಿ ಪ್ಲಾಸೆಂಟಾ ಇದ್ರ ಇರುತ್ತೆ. ಈಗ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಪಾರ್ಚುರೇಷನ್ ಹೆಂಗಾಗುತ್ತೆ ಕರೆಕ್ಟ್ ಕೇಳಿಸ್ಕೊಳ್ಳಿ. ಪಾರ್ಚುರೇಷನ್ ಆಗ್ಬೇಕಂದ್ರೆ ಒಂದು ಸಿಗ್ನಲ್ ಬರ್ಬೇಕು. ಫಸ್ಟ್ ಆಫ್ ಆಲ್ ಅದನ್ನ ಕೊಟ್ಟಿಲ್ವಾ ಚೆಕ್ ಮಾಡ್ಬಿಡತ್ತೆ. ಫಸ್ಟ್ ನಾನು ಕೊಟ್ಟಿಲ್ವಾ ಚೆಕ್ ಮಾಡ್ಬಿಡ್ತೀನಿ. ಇರ್ಲಿ ಬಿಡಿ, ಇಲ್ಲಿರದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ.
ಪಾರ್ಚುರೇಷನ್ ಆಗ್ಬೇಕಂದ್ರೆ ಒಂದು ಸಿಗ್ನಲ್ ಬರಬೇಕು. ಈ ಸಿಗ್ನಲ್ ಎಲ್ಲಿಂದ ಬರುತ್ತೆ? ದ ಸಿಗ್ನಲ್ ಫಾರ್ ಪಾರ್ಚುರೇಷನ್, ಆ ಮಗು ಇದೆಯಲ್ಲ, ಹೊಟ್ಟೆ ಒಳಗಡೆ ಮಗು, ರೈಟ್, ಯೂಟ್ರಸ್ ಮಗು ಬೆಳಿತೀಯಲ್ಲ, ಆ ಯೂಟ್ರಸ್ ಆ ಮಗು ಬೆಳಿತೀಯಲ್ಲ, ಆ ಮಗು ಮತ್ತೆ ಪ್ಲಾಸೆಂಟಾ ಇಬ್ರು ಸೇರ್ಬಿಟ್ಟು ಆ ಸಿಗ್ನಲ್ ನ ಕಳಿಸ್ತಾರೆ ಮದರ್ಗೆ, ನಾನು ರೆಡಿ ಇದೀನಿ ಆಚೆ ಬರಕ್ಕೆ, ಪ್ಲೀಸ್ ನಾನು ಆಚೆ ಕಳಿಸಿ ಅಂತ. ಆ ಸಿಗ್ನಲ್ ಬಂದ ತಕ್ಷಣನೇ ಸ್ವಲ್ಪ ಕಾಂಟ್ರಾಕ್ಷನ್ ಆಗುತ್ತೆ ಮದರ್ ಅಲ್ಲಿ. ವಾಟ್ ಇಸ್ ದಟ್ ಕಾಂಟ್ರಾಕ್ಷನ್ ಕಾಲ್ಡ್ ಆಸ್? ಆ ಸ್ಮಾಲ್ ಕಾಂಟ್ರಾಕ್ಷನ್ ಇಸ್ ಕಾಲ್ಡ್ ಆಸ್ fetal ejection reflex. ಕಡೆ ಕೇಳಿಸ್ಕೊಳ್ಳಿ. ಪಾರ್ಚುರೇಷನ್ ಚೈಲ್ಡ್ ಬರ್ತ್ ಆಗ್ಬೇಕಂದ್ರೆ ಒಂದು ಸಿಗ್ನಲ್ ಹೋಗ್ಬೇಕು. ಆ ಸಿಗ್ನಲ್ ಎಲ್ಲಿಂದ ಬಂತು? ಆ ಸಿಗ್ನಲ್ ಬಂತು ಆ ಬೇಬಿ ಮತ್ತೆ ಪ್ಲಾಸೆಂಟಾ ಇಂದ. ಆ ಸಿಗ್ನಲ್ ಬಂದ ತಕ್ಷಣನೇ ಇಟ್ ಕ್ಯಾನ್ ಕಾಸ್ ಅ ಸ್ಮಾಲ್ ಕಾಂಟ್ರಾಕ್ಷನ್ ಕಾಲ್ಡ್ ಆಸ್ fetal ejection reflex ಅಂತ. Now what is this fetal ejection reflex ಅಂದ್ರೆ fetal ಮಗು, ಎಜೆಕ್ಷನ್ ಅಂದ್ರೆ ಆಚೆ ಬರೋದು, ರಿಫ್ಲೆಕ್ಸ್ ಅದು ಮಗುದು, ಓಕೆನಾ? ಸೊ ಈ ಕಾಂಟ್ರಾಕ್ಷನ್ ಆಯ್ತು. ಇಲ್ಲಿ ಕಾಂಟ್ರಾಕ್ಷನ್ ಆಗಿದ ತಕ್ಷಣನೇ ಮೆಟರ್ನಲ್ ಪಿಟರಿಗೆ ಒಂದು ಸಿಗ್ನಲ್ ಹೋಗುತ್ತೆ, ಒಂದು ಹಾರ್ಮೋನ್ ರಿಲೀಸ್ ಮಾಡಿ ಅಂತ. ದಟ್ ಇಸ್ ಕಾಲ್ಡ್ ಆಸ್ ಆಕ್ಸಿಟೋಸಿನ್. ನೋಡಿ, ದಿಸ್ ಟ್ರಿಗರ್ಸ್ ರಿಲೀಸ್ ಆಫ್ ಆಕ್ಸಿಟೋಸಿನ್ ಫ್ರಮ್ ದ ಮೆಟರ್ನಲ್ ಪಿಟರಿ. ಈಗ ಈ ಆಕ್ಸಿಟೋಸಿನ್ ಏನ್ ಮಾಡುತ್ತೆ? ಈ ಆಕ್ಸಿಟೋಸಿನ್ ಕಾಂಟ್ರಾಕ್ಷನ್ ಜಾಸ್ತಿ ಮಾಡ್ಬಿಡುತ್ತಿನ, ಕಾಂಟ್ರಾಕ್ಷನ್ ಜಾಸ್ತಿ ಆಗ್ಬಿಡ್ತು. ಕಾಂಟ್ರಾಕ್ಷನ್ ಜಾಸ್ತಿ ಆಗಿದ ತಕ್ಷಣ ಮತ್ತೆ ಸಿಗ್ನಲ್ ಹೋಗುತ್ತೆ, ಮತ್ತೆ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ, ಮತ್ತೆ ಆಕ್ಸಿಟೋಸಿನ್ ರಿಲೀಸ್ ಆಗಿದ ತಕ್ಷಣ ಕಾಂಟ್ರಾಕ್ಷನ್ ಜಾಸ್ತಿ. ಸೊ ಆತರ ಆಗ್ತಾನೆ ಇರುತ್ತೆ. ಕಾಂಟ್ರಾಕ್ಷನ್ ಆಗೋದು, ಆಕ್ಸಿಟೋಸಿನ್ ರಿಲೀಸ್ ಆಗೋದು, ಮತ್ತೆ ಕಾಂಟ್ರಾಕ್ಷನ್ ಆಗೋದು, ಆಕ್ಸಿಟೋಸಿನ್ ರಿಲೀಸ್ ಆಗೋದು. ಸೊ ಆತರ ಆಗ್ತಾ 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 ದ ವೈಡ್ ಇಸ್ ವೈಡ್ ಇನಫ್, ಯೂಟ್ರಸ್ ದ ಕಾಂಟ್ರಾಕ್ಷನ್ ಇಸ್ ವೈಡ್ ಇನಫ್, ಬೇಬಿ ಹಂಗೆ ಸ್ಲೀಪ್ ಆಚೆ ಬಂದ್ಬಿಡುತ್ತೆ. ನೋಡಿ ಈ ತರ ನೋಡಿ, ಫಸ್ಟ್ ಕಾಂಟ್ರಾಕ್ಷನ್ ಆಯ್ತು, ಇಲ್ಲಿ ಕಾಂಟ್ರಾಕ್ಷನ್ ಆಯ್ತು, ಸ್ವಲ್ಪ ಕಾಂಟ್ರಾಕ್ಷನ್ ಆಯ್ತು ನೋಡಿ, ವೈಡ್ ಆಯ್ತು, ಸ್ವಲ್ಪ ವೈಡ್ ಆಯ್ತು, ವೈಡ್ ಆಯ್ತು, ವೈಡ್ ಆಯ್ತು, ವೈಡ್ ಆಯ್ತು. ವೈಡ್ ಆಗಿದ ತಕ್ಷಣ ಬೇಬಿ ಹತ್ರ ಸ್ಲಿಪ್ ಆಚೆ ಬಂದ್ಬಿಟ್ಟು ನೋಡಿ, ಈ ತರ ಆಚೆ ಬಂದ್ಬಿಡುತ್ತೆ. ಹಿಂದೆ ಪ್ಲಾಸೆಂಟಾ ನೋಡಿ, ಹಿಂದಗಡೆ ಪ್ಲಾಸೆಂಟಾ ಇದೆ, ಹಿಂದಗಡೆ ಪ್ಲಾಸೆಂಟಾ ಇದೆ, ಹಿಂದಗಡೆ ಈ ತರ ಇರುತ್ತೆ. ಸೊ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್ ಇದು, ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್. ಇದೆಲ್ಲ ಆದ್ಮೇಲೆ ಸ್ಟೂಡೆಂಟ್ಸ್, ದ ಮದರ್ ವಿಲ್ ಸ್ಟಾರ್ಟ್ ಟು ಪ್ರೊಡ್ಯೂಸ್ ಮಿಲ್ಕ್ ರೈಟ್ ನೌ. ಈ ಮಿಲ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಗ್ರೋಯಿಂಗ್ ಬೇಬಿ. ಯಾಕಂದ್ರೆ ದಿಸ್ ಮಿಲ್ಕ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ ಆಂಟಿಬಾಡೀಸ್ ಇರುತ್ತೆ ಅದರಲ್ಲಿ. It has a lot of antibodies. Okay, the mammary glands produce milk towards the end of the pregnancy, breastfeeding. The process of feeding the milk to the baby with the help called as mammary glands. So starting milk ಬರುತ್ತಲ್ಲ, the starting milk is called as colostrum. ಅದು ಸ್ವಲ್ಪ yellowish ಇರುತ್ತೆ because of a lot of antibodies. ಇರುತ್ತೆ ಅಲ್ಲಿ, antibodies. So IgG ಎಲ್ಲ ಇರುತ್ತೆ. And this IgG is very important for the baby develop ಆಗಬೇಕಲ್ಲ, ಬೇಬಿ ಬೆಳಿಬೇಕಲ್ಲ, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಇದೆಲ್ಲ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆಲ್ಲ ಆಂಟಿಬಾಡೀಸ್, ಓಕೆನಾ? ಯಾಕಂದ್ರೆ ಮಗು ಆಚೆ ಬಂದಾದ್ಮೇಲೆ ಅದಕ್ಕೆ ಇಮ್ಯುನಿಟಿ ಇಲ್ಲ, ಇಟ್ ಡಸಂಟ್ ಹ್ಯಾವ್ ಇಮ್ಯುನಿಟಿ, ತುಂಬಾ ಕಮ್ಮಿ ಇಮ್ಯುನಿಟಿ. ಸೊ ಎಲ್ಲಾ ತರ ಡಿಸೀಸ್ ಬರ್ಬೋತಾನೆ ಅದಕ್ಕೆ. ಸೊ ಅದಕ್ಕೆ ಇಮ್ಯುನಿಟಿ ಬೇಕು ಈಗ. ಸೊ ಇದೇ ಆಂಟಿಬಾಡೀಸ್ ಇಂದ ಅದಕ್ಕೆ ಇಮ್ಯುನಿಟಿ ಬರುತ್ತೆ. ದಟ್ ಇಸ್ ವೈ ಮದರ್ಸ್ ಮಿಲ್ಕ್ ಇಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ ದ ಬೇಬಿ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ನೌ ಸ್ಟೂಡೆಂಟ್ಸ್, ಅದಾದ್ಮೇಲೆ ಹಿಯರ್ ಆರ್ 2 ಪಾಯಿಂಟ್ಸ್ ಜನರಲ್ ಆಗಿ MCQ ಅಲ್ಲಿ ಕೇಳ್ತಾರೆ, ನೀಟ್ ಅಲ್ಲಿ KCT ಕೂಡ ಕೇಳ್ಬೋದು. ಸೊ ನೆನಪಿಕೊಳ್ಳಿ, ದಟ್ ಇಸ್ ಪ್ರೊಲಾಕ್ಟಿನ್ ಅಂತ ಇದೆ. ಪ್ರೊಲಾಕ್ಟಿನ್ ಸ್ಟಿಮ್ಯುಲೇಟ್ಸ್ ಮಿಲ್ಕ್ ಪ್ರೊಡಕ್ಷನ್. ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಪ್ರೊಲಾಕ್ಟಿನ್ ಹೆಲ್ಪ್ ಮಾಡುತ್ತೆ. ಆಕ್ಸಿಟೋಸಿನ್ ಆಮೇಲೆ ಏನ್ ಮಾಡುತ್ತೆ? ಮಿಲ್ಕ್ ರಿಲೀಸ್ ಹೆಲ್ಪ್ ಮಾಡುತ್ತೆ ಆಕ್ಸಿಟೋಸಿನ್ ಆಮೇಲೆ. ಸೊ ಇದನ್ನ ಪ್ಲೀಸ್ ನೆನಪಿಕೊಳ್ಳಿ, ಇದೊಂದು ಎಕ್ಸ್ಟ್ರಾ ಪಾಯಿಂಟ್ ಇದು ನೆನಪಿಕೊಳ್ಳಿ. ಆ ಜೊತೆಗೆ ದ ಎಂಟೈರ್ ಚಾಪ್ಟರ್ ಇಸ್ ಓವರ್. ಸೊ ಸ್ಟೂಡೆಂಟ್ಸ್, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಚಾಪ್ಟರ್ ಹಿಂಗ್ ಕೇಳ್ಬಿಟ್ಟಿದ್ದೀರಾ. ಆಫ್ಟರ್ ದಿಸ್ ಚಾಪ್ಟರ್ ಗೆಟ್ಸ್ ಓವರ್, ಪ್ಲೀಸ್ ನೀವು ಒಂದ್ಸತಿ ನಿಮ್ ಟೆಕ್ಸ್ಟ್ ಬುಕ್ ತೆಗೀರಿ. ಒಂದ್ಸತಿ ಟೆಕ್ಸ್ಟ್ ಬುಕ್ ತೆಗೆದ್ಬಿಟ್ಟು ಸುಮ್ಮನೆ ಒಂದ್ಸತಿ ಟೆಕ್ಸ್ಟ್ ಬುಕ್ ನ ಓದಿ ಸಾಕು. ನೀವು ಪಾಠ ಕೇಳಿದೀರಾ ಈಗ, ಯು ಹ್ಯಾವ್ ಅಂಡರ್ಸ್ಟುಡ್ ಇನ್ 1.5 hours ಆಲ್ಮೋಸ್ಟ್. ಸೊ 1.5 hours ಪಾಠ ಕೇಳ್ಬಿಟ್ಟಿದ್ದೀರಾ ನೀವು. ಪಾಠ ಕೇಳಾದ್ಮೇಲೆ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ದ ಎಂಟೈರ್ ರಿವಿಷನ್. ಈ ರಿವಿಷನ್ ನೀವು ಮಾಡ್ದೆ ಹೆಂಗೆ? NCERT ತೆಗೆದು ಓದಿ. ಆ NCERT ಒಂದ್ಸತಿ ಟೆಕ್ಸ್ಟ್ ಬುಕ್ ನ ಓದಾದ್ಮೇಲೆ ಪ್ಲೀಸ್ ಹೇಳ್ತಾ ಇದೀನಿ, ಕುತ್ಕೊಂಡಿ ನಿಯತ್ತಾಗಿ PYQs ನ ಸಾಲ್ವ್ ಮಾಡಿ. ಓಕೆ, PYQs ಅಂದ್ರೆ ಏನು? PYQs ಅಂತಂದ್ರೆ ಈ ಚಾಪ್ಟರ್ ಅಲ್ಲಿ ಮುಂಚೆ ಲಾಸ್ಟ್ 10 years ಅಲ್ಲಿ ಯಾವ ತರ ಕ್ವಶನ್ಸ್ ಬಂದಿದೆಯಲ್ಲ ಅದನ್ನ ಚೆಕ್ ಮಾಡಿ ಹೇಳಿ. ಲೆಟ್ಸ್ ಸಿ ಯು ಡೋಂಟ್ ಹ್ಯಾವ್ PYQs ಸ್ಟೂಡೆಂಟ್ಸ್, PYQs ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ನನಗೆ ಕೇಳಿ, ಐ ವಿಲ್ ಮೇಕ್ ಅ ಸಪರೇಟ್ ವಿಡಿಯೋ ಇನ್ ದ ನೆಕ್ಸ್ಟ್ 2 days or 3 days ಅಲ್ಲಿ. ನೆಕ್ಸ್ಟ್ 2 or 3 days ಅಲ್ಲಿ ವಿಡಿಯೋ ಬರುತ್ತೆ, ಟಾಪ್ 30 PYQs ಫ್ರಮ್ ದಿಸ್ ಚಾಪ್ಟರ್ ಮಾಡ್ಕೊಡ್ತೀನಿ ನಿಮ್ಗೋಸ್ಕರ ನಾನು, ಓಕೆನಾ? ಸೊ ನಿಮ್ಗೆ KCTಗೋಸ್ಕರ ಯಾವ ತರ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ನಾವು ಫುಲ್ ಸಿಲೆಬಸ್ ಮುಗ್ದಿರ್ಬೇಕು, ಎವ್ರಿ ಸಿಂಗಲ್ ಚಾಪ್ಟರ್ ಇಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಿಮ್ಗೆ ಗೊತ್ತಿರಬೇಕು, ಆ ತರ ಪ್ರಿಪೇರ್ ಮಾಡ್ತೀನಿ ನಿಮ್ಗೋಸ್ಕರ. ಸೊ ನಾನೀಗ ಫಸ್ಟ್ ಚಾಪ್ಟರ್ ಆಯ್ತು, ಸೆಕೆಂಡ್ ಚಾಪ್ಟರ್ ಆಯ್ತು, ಈ ತರನೇ ನನ್ನ ಕಡೆಯಿಂದ
ಫಸ್ಟ್ ಸೆಕೆಂಡ್ ಪಿ ಯು ಸಿ ಎಲ್ಲಾ ಚಾಪ್ಟರ್ಸ್ ಮುಗಿಸ್ಬಿಡ್ತೀವಿ ನಾವು. ನಾನು ಗೋಪಿಕಾ ಮ್ಯಾಮು ಸೆಕೆಂಡ್ ಪಿ ಯು ಸಿದು ಎಲ್ಲಾ ಚಾಪ್ಟರ್ಸ್ ಮುಗಿಸ್ಬಿಡ್ತೀವಿ ಈ ತರ ರೆಕಾರ್ಡ್ ವಿಡಿಯೋ ಆಗಿ. ಇದೆಲ್ಲ ಆದ್ಮೇಲೆ ನೀವು ಕುತ್ಕೊಂಡು ನೋಡಬೇಕು. ಆ ಜೊತೆಗೆ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ವಿಡಿಯೋಸ್ ಆನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಚಾಪ್ಟರ್ ವೈಸ್ ಬರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ. ಸೊ ಇದಕ್ಕಿಂತ ನಿಮ್ಗೇನು ಬೇಕಾಗಿಲ್ಲ. ಓಕೆ, ಸೊ ಸ್ಟೂಡೆಂಟ್ಸ್, MVSAT ಎಕ್ಸಾಮಿನೇಷನ್ ಬಗ್ಗೆ ಮತ್ತೆ ಹೇಳ್ತಾ ಇದೀನಿ. ದ ಗುಡ್ ಥಿಂಗ್ ಇಸ್ ದ ಡೇಟ್ ಹಸ್ ಬಿನ್ ಎಕ್ಸ್ಟೆಂಡೆಡ್. ನಾವು ರಿಕ್ವೆಸ್ಟ್ ಮಾಡಿ ತುಂಬಾ ಜನ ನೀವು ಮೆಸೇಜ್ ಮಾಡ್ತಿದ್ರಿ, ಸರ್ MVSAT ಡೇಟ್ ನ ಎಕ್ಸ್ಟೆಂಡ್ ಮಾಡಿ ಅಂತ. ಸೊ MVSAT ಆನ್ಲೈನ್ ಎಕ್ಸಾಮು ನಮ್ದು ವೇದಾಂತ ಕಡೆಯಿಂದ ಸ್ಕಾಲರ್ಶಿಪ್ ಎಕ್ಸಾಮು ಫ್ರೀ ಆಫ್ ಕಾಸ್ಟ್. ಡೇಟ್ ಹಸ್ ಬಿನ್ ಎಕ್ಸ್ಟೆಂಡೆಡ್ ಟು 2nd November. 2nd November ಎಕ್ಸ್ಟೆಂಡ್ ಆಗಿದೆ ಈಗ ಅದು. ಸರಿನಾ? ಸೊ ಪ್ಲೀಸ್ ಎಕ್ಸಾಮ್ನ ಬರೀರಿ, ಬರೆದ್ಬಿಟ್ಟು ಅಡ್ವಾಂಟೇಜ್ ತಗೊಳ್ಳಿ. ನಿಮಗೆ ಸ್ಕಾಲರ್ಶಿಪ್ಸು, ಐಫೋನ್, ಐಪ್ಯಾಡ್ ಎಲ್ಲ ಫ್ರೀಯಾಗಿ ಸಿಗುತ್ತೆ. ಸೊ ವೇಟ್ ಮಾಡಬೇಡಿ, ಎಕ್ಸಾಮ್ನ ಬರೀರಿ ಸ್ಟೂಡೆಂಟ್ಸ್. ಓಕೆ, ಸೊ ವಿಡಿಯೋ ನೋಡಿದೀರಾ, ಖುಷಿ ಆಗಿದೆ, ಕಮೆಂಟ್ ಸೆಕ್ಷನ್ ಹಾಕೋದು ಮರಿಬೇಡಿ. ಹೌ ವಾಸ್ ದ ಕ್ಲಾಸ್? And thank you so much, students. I'll see you in the next lecture. Bye bye all of you and take care.